ಪಾಕಿಸ್ತಾನಕ್ಕೆ ಭಾರತದ ಸೈನಿಕರು ಬಂದು ದಾಳಿ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತಂತೆ. ಪಾಕಿಸ್ತಾನದ F-16 ನಮ್ಮನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬಂತಂತೆ. F-16 ನಮ್ಮ ಮಿರಾಜ್ 2000 ಗಿಂತ ಪವರ್ಫುಲ್ ವಿಮಾನಗಳು, ಯುದ್ಧ ವಿಮಾನಗಳು, ಅಮೆರಿಕಾದ್ದು F-16. ಇನ್ಫ್ಯಾಕ್ಟ್ ನಾವು ಭಾರತದಲ್ಲಿ F-16 ಅನ್ನ ಲಾಕ್ಹೀಡ್ ಮಾರ್ಟಿನ್ ನೊಂದಿಗೆ ಮತ್ತು ಭಾರತದ L&T ಸೇರ್ಕೊಂಡು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಿದ್ಧವಾಗಿವೆ. ಬಹುಶಃ ಮುಂದಿನ 7-8 ವರ್ಷಗಳಲ್ಲಿ F-16 ನನ್ನ ದೇಶದ ನೆಲದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆ F-16 ವಿಮಾನ ಪಾಕಿಸ್ತಾನದ ಹತ್ರ ಇದೆ. ಪಾಕಿಸ್ತಾನದ F-16 ವಿಮಾನಗಳು ಭಾರತದ ವಿಮಾನಗಳನ್ನ ಅಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಬಂದು ಈ ದೇಶದ 12 ವಿಮಾನಗಳ ಕೋಆರ್ಡಿನೇಷನ್ ನೋಡಿ, 12 ವಿಮಾನಗಳು ಏಕಪ್ರಕಾರವಾಗಿ ದಾಳಿ ಮಾಡ್ತಿರೋದನ್ನ ನೋಡಿ ಧೈರ್ಯ ಸಾಕಾಗದೆ ವಾಪಸ್ ಹೋಗಿ ಡೆಕ್ಕಲ್ ಕೂತ್ಕೊಂಡು ಬಂತು. ನನಗಿದು ಬಹಳ ವಿಶೇಷ ಅನ್ನಿಸ್ತಾ ಇರೋದು. ಪಾಕಿಸ್ತಾನ ತನ್ನಂತಾನು ಬೋಸ್ಟ್ ಮಾಡ್ಕೊಳುತ್ತಲ್ಲ, ನನ್ನ ಹತ್ರ ನ್ಯೂಕ್ಲಿಯರ್ ಪವರ್ ಇದೆ, ದಾಳಿ ಮಾಡ್ಬಿಡ್ತೀನಿ ಅಂತ ಹೇಳ್ಕೊಂಡಿರುತ್ತಲ್ಲ, ಈ ದಾಳಿ ಮಾಡ್ತೀನಿ ಅಂತ ಯಾರ್ಯಾರು ಪದೇ ಪದೇ ಹೇಳ್ತಿರ್ತಾರೋ ಅವ್ರ ಹತ್ರ ನಿಜವಾಗ್ಲೂ ಸಾಮರ್ಥ್ಯ ಇರಲ್ಲ ಅನ್ನೋದನ್ನ ಪಾಕಿಸ್ತಾನವನ್ನು ನೋಡ್ಕೊಂಡು ಕಲ್ತ್ಕೋಬೇಕು. ದಾಳಿ ಆದ ತಕ್ಷಣ ಪಾಕಿಸ್ತಾನ ಏನಂತ ರಿಯಾಕ್ಟ್ ಮಾಡಿದೆ ಗೊತ್ತಾ? ಪಾಕಿಸ್ತಾನ ಅನ್ನೋಕ್ಕಿಂತ ಈಗ ಯಾರು ಇಮ್ರಾನ್ ಖಾನ್ ಇದ್ದಾನೋ, ಇಮ್ರಾನ್ ಖಾನ್ ನ ಪಕ್ಷ, ಅಧಿಕೃತವಾದ ಪಕ್ಷ PTI ಅಂತ ಕರೀತಾರೆ ಅದನ್ನ, ಆ ಪಕ್ಷ ಏನಂತ ರಿಪೋರ್ಟ್ ಮಾಡಿದೆ ಅಂತಂದ್ರೆ, ಟ್ವೀಟ್ ಏನ್ ಮಾಡಿದೆ ಅಂತಂದ್ರೆ, ಭಾರತದ ವಾಯು ನೆಲೆಯಿಂದ ಭಾರತದ 12 ಮಿಗ್ಗಳು, ಮಿರಾಜ್ಗಳು ಪಾಕಿಸ್ತಾನದೊಳಕ್ಕೆ ಬಂದಿದ್ವು. ನಮ್ಮ ದೇಶದ ವಿಮಾನಗಳನ್ನ ನೋಡಿದ ತಕ್ಷಣ ಹೆದರಿ ಓಡೋಗುವಾಗ ಅವ್ರದೊಂದಷ್ಟು ಫ್ಯೂಯಲ್ ನ ಪಾಕಿಸ್ತಾನದಲ್ಲಿ ಬೀಳಿಸಿ ಹೋಯ್ತು. ನಮ್ಮ ದೇಶದಲ್ಲಿ ಒಂದಿನಿತೂ ಏನೂ ಆಗಲಿಲ್ಲ ಅಂತ ಟ್ವೀಟ್ ಮಾಡಿದ 3/4 ಗಂಟೆ ಒಳಗೆ ಅಲ್ಲಿನ ರಿಪೋರ್ಟರ್ಸ್ ಗ್ರೌಂಡ್ಗೆ ಹೋಗಿ ರಿಪೋರ್ಟ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಕನಿಷ್ಠ ಪಕ್ಷ 250 ಜನ ಸತ್ತೋಗಿದ್ದಾರೆ, ಇಲ್ಲಿರುವಂತ ಎಲ್ಲ ಲಾಂಚ್ ಪ್ಯಾಡ್ಗಳು ಧ್ವಂಸವಾಗಿವೆ, ಜೈಷೆ ಮೊಹಮ್ಮದ್ ನ ಹೆಡ್ ಆಫೀಸ್ ನಷ್ಟವಾಗೋಗಿದೆ, ಹೀಗಾಗಿ ಭಾರತ ಟಾರ್ಗೆಟ್ ಅಟ್ಯಾಕ್ ಮಾಡಿ ಹೋಗಿದೆ ಅಂತ ಅಲ್ಲಿನ ರಿಪೋರ್ಟರ್ಗಳು ಹೇಳಲಿಕ್ಕೆ ಶುರು ಮಾಡಿದ ಮೇಲೆ ಪಾಕಿಸ್ತಾನದ ಆ ಪಾರ್ಟಿಯ ಪರಿಸ್ಥಿತಿ ಹೆಂಗಾಗೋಗಿದೆ ಅಂತಂದ್ರೆ ಜನರಿಗೆ ಮುಖ ತೋರಿಸಲಿಕ್ಕಾಗದ ದೈನೇಸಿ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಮಿತ್ರ, ಈ ಟಾರ್ಗೆಟ್ ನ ಇಂಪಾರ್ಟೆನ್ಸ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ನಂಗೆ ಇನ್ನೊಂದು ಬಹಳ ಖುಷಿ ಏನ್ ಗೊತ್ತೇನು, ಕಳೆದ 11-12 ದಿನಗಳಿಂದ ನೀವು ಈ ದೇಶದ ಒಂದು ಟೀ ಮಾರುವ ಅಂಗಡಿಯವನ ಹತ್ರ ಹೋಗಿ ನಿಂತ್ಕೊಂಡು ಕೇಳಿ, ಅಥವಾ ಈ ದೇಶದ ಶತ್ರು ಪಕ್ಷದ ಅಥವಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿನೇ ಕೇಳಿ, ಮೋದಿ ಅಟ್ಯಾಕ್ ಮಾಡ್ತಾರೋ ಇಲ್ವೋ ಅಂತ ಕೇಳಿದ್ರೆ ಟೀ ಅಂಗಡಿಯವನಂತೂ ಹೇಳ್ತಾನೆ ಮೋದಿ ಗ್ಯಾರಂಟಿ ಮಾಡೇ ಮಾಡ್ತಾರೆ, ನಂಗೆ ವಿಶ್ವಾಸ ಇದೆ ಅಂತ. ರಾಹುಲ್ ಗಾಂಧಿನೂ ಹೇಳ್ತಿದ್ದ ಮೋದಿ ಬಿಡಲ್ಲ, ಗ್ಯಾರಂಟಿ ಮಾಡ್ತಾರೆ, ಅದಕ್ಕೆ ಮಾಡುವಂತ ಕೇಳ್ಕೊಳ್ಳೋ ದಮ್ಮು ನನಗಿಲ್ಲ ಅಂತ. ಕಳೆದ 12 ದಿನಗಳಲ್ಲಿ ನಿಮ್ನ ಒಂದು ನೆನಪಿಸ್ತೀನಿ, ಸುಮ್ಮನೆ ನೆನಪು ಮಾಡ್ಕೊಳ್ಳಿ, ಎಲ್ಲವನ್ನು ಮರ್ತೋಗಿದ್ದೀವಿ ನಾವು. ಉರಿ ಮೇಲೆ ಅಟ್ಯಾಕ್ ಆದಾಗ, ಉರಿ ಮೇಲೆ ದಾಳಿ ಆದಾಗ ಎಲ್ಲ ಕಾಂಗ್ರೆಸ್ ಬೆಂಬಲಿಗರು, ಅದು ತೀರ್ಥಹಳ್ಳಿಯಲ್ಲೂ ಆಯ್ತು, ಶಿವಮೊಗ್ಗದಲ್ಲಾಯ್ತು, ಕರ್ನಾಟಕ, ತಮಿಳುನಾಡು, ಆಂಧ್ರ ಎಲ್ಲ ಕಡೆ ಆಯ್ತು, ಏನ್ ಕೇಳ್ತಿದ್ರು ಗೊತ್ತಾ? ಎಲ್ಲಪ್ಪ 56 ಇಂಚಿನ ಎದೆ ಏನಾಯ್ತು, 56 ಇಂಚಿನ ಎದೆ ಅಂತ ಇದ್ರು, ಈಗೇನಾಯ್ತು ಅಂತ. ಅಂದ್ರೆ ಅಟ್ಯಾಕ್ ಮಾಡಲ್ಲ ಅಂತ ಗ್ಯಾರಂಟಿ ಇತ್ತು ಅವರಿಗೆ. ಆದ್ರೆ ಯಾವಾಗ ನರೇಂದ್ರ ಮೋದಿ 11 ದಿನಗಳ ನಂತರ ಪಾಕಿಸ್ತಾನದೊಳಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿಸಿಬಿಟ್ರು, ಇವ್ರಿಗೆ ಹೆಂಗಾಗ್ಬಿಡ್ತು ಅಂತಂದ್ರೆ 56 ಇಂಚಿನ ಎದೆ ಕೇಳಿದ್ದೇ ತಪ್ಪಾಗೋಯ್ತಲ್ಲ ಅಂತ ಅನ್ಸಲಿಕ್ಕೆ ಶುರುವಾಗ್ಬಿಡ್ತು. ಅದಕ್ಕೆ ಈ ಬಾರಿ ಏನ್ ಮಾಡಿದ್ರು ಅಂತಂದ್ರೆ, ಪಾಕಿಸ್ತಾನ ಅಟ್ಯಾಕ್ ಮಾಡಿದಾಗ್ಲೂ ಕೂಡ ಸೈಲೆಂಟ್ ಆಗಿದ್ರು, ನರೇಂದ್ರ ಮೋದಿ ಭರಗಾಯಿಸೋದು ಬೇಡ ಅಂತ. ಆದ್ರೆ ನರೇಂದ್ರ ಮೋದಿ ಈ ದೇಶದ ಪರವಾಗಿ ಒಂದು ಮಾತನ್ನ ಕಳೆದ ಚುನಾವಣೆಗಿಂತ ಮುಂಚೆನೆ ಹೇಳಿದ್ರು. ಏನ್ ಹೇಳಿದ್ರು ಗೊತ್ತಾ? ನಾನು ಈ ದೇಶವನ್ನ ಮಣ್ಣಾಗ್ಲಿಕ್ಕೆ ಬಿಡಲ್ಲ, ನಾನು ತಾಯಿ ಭಾರತೀಯ ತಲೆ ಯಾವತ್ತು ಬಗ್ಗಿಸ್ಲಿಕ್ಕೆ ಬಿಡಲ್ಲ, ನಾನು ಈ ದೇಶದ ಜೊತೆ ನಿಂತಿರ್ತೀನಿ ಅಂತ ಅವ್ರು ಯಾವ ಮಾತನ್ನ ಹೇಳಿದ್ರೋ ಇವತ್ತು ಅದನ್ನು ಉಳಿಸ್ಕೊಂಡು ತೋರಿಸ್ಕೊಂಡ್ರು ಅಂತ. ಮಿತ್ರ, ಈ ಟೋಟಲ್ ಈ ದಾಳಿ ಏನಿದೆ ಅಥವಾ ಈ ದಾಳಿಗೂ ಪೂರ್ವವಾಗಿದ್ದಂತ ಪುಲ್ವಾಮಾ ಅಟ್ಯಾಕ್, ಇದರ ಇಂಪಾರ್ಟೆನ್ಸ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಟ್ಸ್ ಅ ವೆರಿ ಡೇಂಜರಸ್ ಅಟ್ಯಾಕ್. ಅಂದ್ರೆ ಈ ಅಟ್ಯಾಕಿನ ನಂತರ ಏನ್ ಪಟಾಕಿ ಹೊಡೆದು ಸಂಭ್ರಮಿಸ್ತೀವಿ, ದಟ್ಸ್ ಫೈನ್, ನಮ್ಗೆ ಇದ್ದಂತ ಒಂದು ಆಕ್ರೋಶ ತೀರ್ತು ಅಂತ. ಆದ್ರೆ ಇದು ಇಲ್ಲಿಗೆ ಮುಗಿಯಲ್ಲ, ಇಲ್ಲಿಗೆ ಶುರುವಾಗುತ್ತೆ. ಇಲ್ಲಿಂದ ಯಾಕೆ ಶುರುವಾಗುತ್ತೆ ಅಂತ ಹೇಳಿದ್ರೆ, ಈ ಅಟ್ಯಾಕ್ಸ್ ನಲ್ಲಿರುವಂತ ಕೆಲವು ಅಪರೂಪದ ಸಂಗತಿಗಳು ನಿಮ್ ಜೊತೆ ಹಂಚ್ಕೊಳ್ತೀನಿ. ಮೊದಲನೇದು, ಈ ಅಟ್ಯಾಕ್ ನಡೆದಿದ್ದು ಫೆಬ್ರವರಿ 14ಕ್ಕೆ ಮಧ್ಯಾಹ್ನ. ಈ ಅಟ್ಯಾಕ್ ನಡೆಯುವಾಗ ಇಡೀ ಪಾಕಿಸ್ತಾನದ ಎಲ್ಲ ದಾಳಿಕೋರರಿಗೂ ಇರುವಂತ ಒಂದು ಹೆಮ್ಮೆ ಏನು ಅಂತಂದ್ರೆ, ಇಡೀ ಅಟ್ಯಾಕ್ ನಲ್ಲಿ ಒಬ್ಬ ನಾಗರಿಕ ಸತ್ತಿಲ್ಲ ಅಂತ. ಅವ್ರು ಅದನ್ನೇ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇರೋದು. ಇದು ನೇರವಾಗಿ ಫೋರ್ಸ್ ಮೇಲೆ ಮಾಡಿರುವಂತ ಅಟ್ಯಾಕ್, ಒಬ್ಬ ನಾಗರಿಕ ಸತ್ತಿಲ್ಲ. ಹೇಗಿದೆ ನೋಡಿ, ಅಷ್ಟು ಟ್ರಕ್ಗಳಿವೆ, ಆ ಟ್ರಕ್ಗಳ ಮೇಲೆ ಅಟ್ಯಾಕ್ ಮಾಡಬೇಕಾದಾಗ, ಈ ಕಾನ್ವಾಯ್ ಮೇಲೆ ಅಟ್ಯಾಕ್ ಮಾಡಬೇಕಾದಾಗ ಇವನ ಗಾಡಿ ಮಾತ್ರ ಬಂದಿದೆ, ಉಳಿದವ್ರಿಗೆ ಯಾರ್ದು ಗಾಡಿ ಯಾಕೆ ಅಡ್ಡಾಡ್ತಾ ಇರಲಿಲ್ಲ? ಅಂದ್ರೆ ಎಲ್ಲೋ ಒಂದು ಕಡೆ ಇವರೆಲ್ಲರಿಗೂ ಇಂಟರ್ನಲ್ಲಿ ಮೆಸೇಜ್ ಅನ್ನ ಸ್ಪ್ರೆಡ್ ಮಾಡಿದ್ದಾರೆ, ಈ ಹೊತ್ತಲ್ಲಿ ಯಾರು ಬರಬೇಡಿ, ನಾವು ಅವರನ್ನ ಮಾತ್ರ ಅಟ್ಯಾಕ್ ಮಾಡಬೇಕು ಅಂತಿದ್ದೀವಿ ಅನ್ನುವಂತ ಮೆಸೇಜು ಸ್ಪಷ್ಟವಾಗಿ ಪುಲ್ವಾಮಾದಲ್ಲಿ ಸ್ಪ್ರೆಡ್ ಆಗಿದೆ. ನಾನು ಇಷ್ಟು ದಿನ ಮಾತಾಡ್ತಿರ್ಲಿಲ್ಲ, ಇವತ್ತು ನಿಮ್ ಜೊತೆ ಮಾತಾಡ್ಕೊಳ್ತೀನಿ. ಯಾಕೆಂದ್ರೆ ಇವತ್ತು ಅಟ್ಯಾಕ್ ಆಗಿರೋದ್ರಿಂದ ನಿಮ್ಗೆ ಹೇಳಲೇಬೇಕಾಗಿರುವ ಕೆಲವು ಸಂಗತಿಗಳನ್ನ ಹೇಳ್ತೀನಿ. ಏನಿದ್ರ ಅರ್ಥ ಅಂತಂದ್ರೆ,
ಇಡೀ ಪುಲ್ವಾಮಾ ಡಿಸ್ಟ್ರಿಕ್ಟ್ ಅದರ ಬಹುತೇಕ ಜನ ಟೆರರಿಸ್ಟ್ ಗಳ ಜೊತೆಗೆ ನಿಂತಿದ್ದಾರೆ ಮತ್ತು ಕಳೆದ 6-8 ತಿಂಗಳುಗಳಿಂದ ಭಾರತ ಏನು ಆಲ್ ಔಟ್ ಆಪರೇಷನ್ ನ ನಿಲ್ಲಿಸಿ ಇವರ ಮನೆಗೂ ನುಗ್ಗಿ ಹುಡುಕಾಟ ನಡೆಸೋದನ್ನ ನಿಲ್ಲಿಸ್ತಲ್ಲ, ಅದಾದ್ಮೇಲೆ ಇವರ ಮನೆಗಳಲ್ಲೂ RDX ಅನ್ನ ಸಂಗ್ರಹಿಸಲಿಕ್ಕೆ ಶುರು ಮಾಡಿದ್ದಾರೆ, ವಿಚ್ ಇಸ್ ಅ ಡೇಂಜರಸ್ ಸೈನ್. ಪಾಯಿಂಟ್ ನಂಬರ್ 2, ಈ ಒಟ್ಟಾರೆ ದಾಳಿ ಈ ಬಾರಿ ಹೆಂಗಾಗಿದೆ ಅಂತಂದ್ರೆ, ಈ ದಾಳಿ ನಡೆದಿರುವಾಗ ಈ ದಾಳಿಯಲ್ಲಿ ಐಸಿಸ್ ಮಾದರಿಯ ಅಟ್ಯಾಕ್ ಇದೆ, ಇದು ಜೈಷೆ ಮೊಹಮ್ಮದ್ ನ ಸ್ಟೈಲ್ ನ ಅಟ್ಯಾಕ್ ಅಲ್ಲ. ನಿಮ್ಗೆ ಬಹುಶಃ ನೆನಪು ಮಾಡ್ಕೊಂಡ್ರೆ ಗೊತ್ತಾಗ್ಬೋದು, ಜೈಷೆ ಮೊಹಮ್ಮದ್ ನ ದಾಳಿ ಇದು ಮೊದಲಲ್ಲ ಭಾರತಕ್ಕೆ. ಜೈಷೆ ಮೊಹಮ್ಮದ್ ಈ ಹಿಂದೆಯೂ ದಾಳಿ ಮಾಡಿದೆ. ಜೈಷೆ ಮೊಹಮ್ಮದ್ ಈ ದೇಶದ ಮೇಲೆ 2001ರಲ್ಲಿ ದಾಳಿ ಮಾಡಿದೆ. ಜೈಷೆ ಮೊಹಮ್ಮದ್ ನ ನಾಯಕ ಮೌಲಾನಾ ಮಸೂದ್ ಅಜರ್ನ ವಿಮಾನದಲ್ಲಿ ಕೂರಿಸಿಕೊಂಡು ಕಂದಹಾರ್ಗೆ ಬಿಟ್ಟು ಬಂದ ನಂತರ ಜೈಷೆ ಮೊಹಮ್ಮದ್ ಮೊದಲ ಬಾರಿಗೆ 2001ರಲ್ಲಿ ದಾಳಿ ಮಾಡಿತು, ಈ ದೇಶದ ಸಂಸತ್ ಭವನದ ಮೇಲೆ ದಾಳಿ ಮಾಡಿತು. 2008ರಲ್ಲಿ ಮುಂಬೈ ಅಟ್ಯಾಕ್ ನಡೆಸಿತು, ಅದು ಜೈಷೆ ಮೊಹಮ್ಮದ್ ಮಾಡಿಸಿದ್ದು. 2016ರಲ್ಲಿ ನಾವು ಪಠಾನ್ಕೋಟ್ ದಾಳಿ ನೋಡಿದ್ವಿ, ಅದು ಜೈಷೆ ಮೊಹಮ್ಮದ್ ಮಾಡಿಸಿದ್ದು. ಆದ್ರೆ ಯಾವ ದಾಳಿಗೆ ಮುಂಚೆಯೂ ದಾಳಿ ಮಾಡಿದವನು ವಿಡಿಯೋ ಮಾಡಿದ ರೆಕಾರ್ಡ್ ಇರಲಿಲ್ಲ, ಯಾವತ್ತೂ ವಿಡಿಯೋ ಬಂದಿರಲಿಲ್ಲ. ಆದ್ರೆ ಈ ಅಟ್ಯಾಕ್ ಗಿಂತ ಮುಂಚೆ ಮಾತ್ರ, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅರ್ಥ ಆಗುತ್ತೆ, ಈ ಅಟ್ಯಾಕ್ ಗಿಂತ ಮುಂಚೆ ಮಾತ್ರ ಒಬ್ಬ ಭಯೋತ್ಪಾದಕ ತನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾನೆ, ವಿಡಿಯೋದಲ್ಲಿ ತನ್ನ ಸಿದ್ಧಾಂತವನ್ನ ವಾಪಸ್ ಬಿಡ್ತಾನೆ. ಆ ಸಿದ್ಧಾಂತದಲ್ಲಿ ಏನ್ ಹೇಳ್ತಾನೆ ಗೊತ್ತಾ? ಪ್ರತಿಯೊಬ್ಬರು ಗಮನಿಸಬೇಕು, ಟಾರ್ಗೆಟ್ ಯಾರು ಅಂತ. ಟಾರ್ಗೆಟ್ ಈ ದೇಶದ ಸೈನಿಕನಲ್ಲ ಅಷ್ಟೇ ಅಲ್ಲ, ಟಾರ್ಗೆಟ್ ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ. ಅವನು ಹೇಳ್ತಾನೆ, ಈ ಗೋಮೂತ್ರ ಕುಡಿಯೋವರನ್ನ ನಾನು ನಾಶ ಮಾಡಬೇಕು ಅಂತ ನಿಶ್ಚಯ ಮಾಡಿ ಇವತ್ತು ಆತ್ಮಹತ್ಯಾ ದಾಳಿಗೋಸ್ಕರ ಹೋಗ್ತಾ ಇದ್ದೀನಿ. ಎರಡನೇ ಸಂಗತಿ, ನೀವೆಲ್ಲ ಈ ವಿಡಿಯೋ ನೋಡೋದ್ರ ವೇಳೆಗೆ ನಾನು ಸ್ವರ್ಗದಲ್ಲಿ 72 ಹೆಂಗಸರ ಜೊತೆಗೆ ಮಜಾ ಮಾಡ್ತಿರ್ತೀನಿ ಅಂತ ಹೇಳ್ತಾನೆ, ಸ್ವರ್ಗಕ್ಕೆ ಹೋಗಿರ್ತೀನಿ ಅಂತ ಹೇಳ್ತಾನೆ. ಅದರ ಅರ್ಥ, ಒಂದು ಟಾರ್ಗೆಟ್ ಈ ದೇಶದ ಲಾರ್ಜರ್ ಕಮ್ಯುನಿಟಿ, ಎರಡನೇದು ಈ ದೇಶದ ಯಂಗ್ ಮೈಂಡ್ಸ್, ಮುಸ್ಲಿಂ ಮೈಂಡ್ಸ್ ಗಳನ್ನ ಅವನು ಇನ್ಫೆಕ್ಟ್ ಮಾಡ್ಲಿಕ್ಕೆ ಬೇಕಾಗಿರುವ ಅಷ್ಟು ಐಡಿಯಾಸ್ ಗಳನ್ನ ಅದರಲ್ಲಿ ತುಂಬಿಟ್ಟಿದ್ದಾನೆ. ಆ ವಿಡಿಯೋ ಆದ ತಕ್ಷಣ ರಿಲೀಸ್ ಆಗುತ್ತೆ, ಯಾವಾಗ ಅಟ್ಯಾಕ್ ಆಗ್ತೋ ಅಟ್ಯಾಕ್ ಆಗಿದ ತಕ್ಷಣ ರಿಲೀಸ್ ಆಗ್ಬಿಡುತ್ತೆ. ರಿಲೀಸ್ ಆಗಿ ಜೈಷೆ ಮೊಹಮ್ಮದ್ ತಕ್ಷಣ ಹೇಳುತ್ತೆ ನಮ್ಮ ವಾರಿಯರು ಇವನ್ ಮಾಡಿದ್ದು ಅಂತ. ಬಟ್ ಈ ತರ ಅಟ್ಯಾಕ್ ಮಾಡಿದ ನಂತರ ವಿಡಿಯೋ ರಿಲೀಸ್ ಮಾಡುತ್ತಲ್ಲ, ಈ ರಿಲೀಸ್ ಮಾಡುವಂತ ಎಲ್ಲ ಕಲ್ಪನೆಗಳು ಮತ್ತು ಎಲ್ಲ ಐಡಿಯಾಗಳು ಐಸಿಸ್, ಇಸ್ಲಾಮಿಕ್ ಸ್ಟೇಟ್ ಅನ್ನು ಯಾರು ಕಟ್ಲಿಕ್ಕೆ ಹೊರಡ್ತಾರೋ ಅವರದ್ದು. ಅಂದ್ರೆ ಭಾರತದಲ್ಲಿ ಐಸಿಸ್ ನ ಬೀಜವನ್ನ ಬಿತ್ತಲಿಕ್ಕೆ ಶುರು ಮಾಡಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಧ್ವಂಸಗೊಂಡಿದೆ, ಇರಾಕ್ ನಲ್ಲಿ ಐಸಿಸ್ ಧ್ವಂಸಗೊಂಡಿದೆ. ಈಗ ಅವರಿಗಿರುವಂತ ನೆಕ್ಸ್ಟ್ ಟಾರ್ಗೆಟ್ ಯಾವುದು ಅಂತ ಕೇಳಿದ್ರೆ ಭಾರತ ಮೂಲದಲ್ಲೇ ಅದನ್ನ ಆರಂಭದಲ್ಲೇ ಸಮೂಲ ನಾಶ ಮಾಡಲಿಲ್ಲ ಅಂತಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಡೇಂಜರಸ್. ಅದಕ್ಕೋಸ್ಕರ ನೆನಪಿಸ್ಕೊಡ್ತಿದ್ದೀನಿ. ಬರೀ ಇಷ್ಟೇ ಅಲ್ಲ, ಎರಡನೇದೊಂದು ಟಾರ್ಗೆಟ್ ಇದೆ. ಇದರಲ್ಲಿ ತಾಲಿಬಾನ್ ಕೈವಾಡ ಹೇಗಿದೆ ಅಂತ ನಿಮ್ಗೆ ಹೇಳ್ಬೇಕು ಅಂತ ಇಚ್ಛೆ ಪಡ್ತೀನಿ. ಹೇಗೆ ಅಂತಂದ್ರೆ, ಇದುವರೆಗೂ ಭಾರತದಲ್ಲಿ ಆಸ್ ಆನ್ ರೆಕಾರ್ಡ್ ಇದುವರೆಗೂ ಯಾವಾಗ್ಲೂ ಕೂಡ ಗಾಡಿ ಒಳಗೆ ಬಾಂಬ್ ಇಟ್ಕೊಂಡು ಬಂದು ಡಿಕ್ಕಿ ಹೊಡೆಸಿದಂತ ಘಟನೆಗಳು ನಡೆದಿಲ್ಲ. ರಾಜೀವ್ ಗಾಂಧಿ ಹತ್ಯೆಯಿಂದ ಹಿಡಿದು ಈ ದೇಶದ ರೀಸೆಂಟ್ ಅಟ್ಯಾಕ್ ನವರೆಗೂ ಎಲ್ಲವೂ ಕೂಡ ಹ್ಯೂಮನ್ ಬಾಂಬ್ಗಳು ಬಂದಿದ್ದಾರೆ. ಅವರು ತಮಗೆ ಬಾಂಬ್ ಕಟ್ಕೊಂಡು ಬರ್ತಾರೆ, ಹತ್ರಕ್ಕೆ ಹೋಗಿ ಅದನ್ನ ಬ್ಲಾಸ್ಟ್ ಮಾಡ್ಕೊಳ್ತಾರೆ, ಜೊತೆಲಿದ್ದವರೆಲ್ಲರೂ ಸಾಯುವಂತ ಪರಿಸ್ಥಿತಿ ಬರುತ್ತೆ, ಅದು ಕತೆ ಮುಗಿಯುತ್ತೆ. ಆದ್ರೆ ಮೊದಲನೇ ಬಾರಿಗೆ ತಾಲಿಬಾನ್ ಅವರು ಅಫ್ಘಾನಿಸ್ತಾನದಲ್ಲಿ ಹೇಗ್ ಮಾಡ್ತಾರೋ ಆ ತರದ ಕಾರ್ ಬಾಂಬ್ ಅನ್ನು ಸ್ಫೋಟಿಸಲಾಗಿದೆ. ಕಾರ್ ಬಾಂಬ್ನ ವಿಶೇಷ ಏನ್ ಗೊತ್ತೇನು? ಈ ಕಾರ್ನಲ್ಲಿ ಬಾಂಬ್ ಇಟ್ರೆ, ಒಂದು ಗಾಡಿಯಲ್ಲಿ ಬಾಂಬ್ ಇಟ್ಕೊಂಡು ಹೋದ್ರೆ ಎಂಟವನಿಗೂ ಗೊತ್ತಾಗಲ್ಲ. ಅದನ್ನ ಹುಡುಕೋದು ಸುಲಭ ಸಂಗತಿ ಅಲ್ಲ. ನೀವೇನಾದ್ರೂ 8 ಜನ ಸೈನಿಕರು ಬಂದ್ರು ಹುಡುಕ್ಲಿಕ್ಕೆ ಅಂತ ನಿಂತ್ಕೊಂಡ್ರೆ ಆಗ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ರು 8 ಜನ ಸೈನಿಕರು ಹೋಗ್ತಾರೆ. ಇದು ಬಹಳ ಕಷ್ಟ. ಆದ್ರೆ ಒಬ್ಬ ಮನುಷ್ಯರನ್ನಾದ್ರೆ ಒಬ್ಬ ಸೈನಿಕ ಟೆಸ್ಟ್ ಮಾಡಬಹುದು, ಸತ್ರೆ ಅವನೊಬ್ಬ ಸಾಯ್ತಾನೆ. ಆದ್ರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಕಾರ್ ಬ್ಲಾಸ್ಟ್ ಆದಾಗ ಆ ಕಾರಿನ ಚೂರುಗಳು ಅದು ಚೂರಾಗಿ ಬಂದು ಸೇರ್ಕೊಳುತ್ತಲ್ಲ, ಅದು ಸಾವನ್ನ ಇನ್ನೂ ಭಯಾನಕವಾಗಿಸುತ್ತೆ. ಒಂದು ಕಾರ್ ಅಲ್ಲಿ ಬ್ಲಾಸ್ಟ್ ಆದ್ರೆ ಇಲ್ಲಿ ನಿಂತವರು ಸಾಯ್ಬೋದು. ಯಾಕೆಂದ್ರೆ ಅದರಿಂದ ಬಂದಿರುವಂತ ಒಂದು ಸ್ಪ್ಲಿಂಟರ್ ನಿಮ್ಮ ಎದೆಯನ್ನು ಹೋಗ್ತಿದ್ರು ಸಾಕು. ದಿಸ್ ಇಸ್ ದ ಡೇಂಜರ್ ಆಫ್ ಕಾರ್ ಬ್ಲಾಸ್ಟಿಂಗ್. ಈ ದೇಶದಲ್ಲಿ ಇದುವರೆಗೂ ಕಾರ್ ಬ್ಲಾಸ್ಟಿಂಗ್ ಇರಲಿಲ್ಲ. ಈ ಅಯೋಧ್ಯೆಯವರು ಕಾರ್ ಬ್ಲಾಸ್ಟಿಂಗ್ ಮಾಡಿದ್ರು. ನಾನು ಇದರ ವಿಚಾರವಾಗಿ NIA ರಿಪೋರ್ಟ್ ನೋಡ್ತಾ ಇರುವ ಗೊತ್ತಾಯ್ತು, ಕಾರ್ ಬ್ಲಾಸ್ಟಿಂಗ್ ನ ಟೆಕ್ನಿಕ್ ಅವ್ರಿಗೆ ಎಲ್ಲಿಂದ ಗೊತ್ತಾಯ್ತು ಅಂತಂದ್ರೆ, ಈ ಇಡೀ ಯೋಜನೆಯ ಮಾಸ್ಟರ್ ಮೈಂಡ್ ಆಗಿದ್ದವನು ಅಫ್ಘಾನಿಸ್ತಾನದಿಂದ ಟ್ರೈನ್ ಆಗಿ ಬಂದಿದ್ದಂತ ಭಯೋತ್ಪಾದಕ. ಇವನನ್ನು ಟ್ರೈನ್ ಮಾಡಿದ. ಇದಕ್ಕೆ ಬೇಕಾಗಿರುವಂತ 350 kg RDX ಅನ್ನ 6 ತಿಂಗಳುಗಳಿಂದ ಸಂಗ್ರಹಿಸಲಾಯಿತು. ಈ RDX ಅನ್ನ ಪಾಕಿಸ್ತಾನದ ಸೇನೆಯೇ ಸಪ್ಲೈ ಮಾಡಿತ್ತು. ಎಲ್ಲದಕ್ಕೂ ಎವಿಡೆನ್ಸಸ್ ಸಿಕ್ಕು. ಈ ಎಲ್ಲ ಎವಿಡೆನ್ಸಸ್ ಅನ್ನು ಇಟ್ಕೊಂಡು ಭಾರತ ಜಗತ್ತಿನ ಮುಂದೆ ನಿಂತ್ಕೊಂಡಿತ್ತು. ಭಾರತ ಜಗತ್ತಿನ ಮುಂದೆ ನಿಂತ್ಕೊಂಡಿದ್ದು ಈ ಮೊದಲನೇ ಬಾರಿಯಲ್ಲ. ಯಾಕೆ ನರೇಂದ್ರ ಮೋದಿ ವಿಚಾರದಲ್ಲಿ ಗ್ರೇಟು? ನಾನು ಹೇಳಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ, ಅಟಲ್ ಜಿ ಅವರಿಗಿಂತ ಒಂದು ತೂಕ ನರೇಂದ್ರ ಮೋದಿ ಮೇಲಕ್ಕೆ ನಿಂತ್ಕೊಳ್ಳೋದು ಈ ಕಾರಣಕ್ಕೋಸ್ಕರ.
ಅಟಲ್ಜಿದು ಕವಿ ಹೃದಯ. ಅಟಲ್ಜಿ ಹೆಂಗಿದ್ರು ಅಂತಂದ್ರೆ ಶತ್ರು ಬಂದ್ರು ಗಲೆ ಲಗ್ಜಾವಯ ಅನ್ನುವಂತ ವಾತಾವರಣ ಅವ್ರದ್ದು. ಒಂದ್ಸಲ ತಪ್ಕೊಂಡ್ಬಿಡಪ್ಪ ಎಲ್ಲ ಮುಗಿದೋಗುತ್ತೆ, ಯಾಕಕ್ಕೆ ಇವೆಲ್ಲ ಬೇಕು ಅಂತ. ಕವಿ ಹೃದಯದ ಕವಿ ಮನಸ್ಸುಗಳೇ ಹಂಗಿರ್ತವೆ. ಆದ್ರೆ ನರೇಂದ್ರ ಮೋದಿ ಕವಿ ಮನಸ್ಸು ಹೌದು, ಆದ್ರೆ ಒಳಗಡೆ ಒಬ್ಬ ಅದ್ಭುತವಾದ ಸೈನಿಕನು ಕೂತಿದ್ದಾನೆ. ಹಿಂಗಾಗಿ ನರೇಂದ್ರ ಮೋದಿ ಅವ್ರ ಹೃದಯ ನರಂ ಆಗಿದ್ದಕ್ಕೋಸ್ಕರವೇ ಅವರು ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ತಾವು ಕೆನಡಾದ ಪ್ರವಾಸವನ್ನ ಮುಗಿಸಿಕೊಂಡು ಅಫ್ಘಾನಿಸ್ತಾನದ ಪ್ರವಾಸ, ರಷ್ಯಾ ಅಫ್ಘಾನಿಸ್ತಾನ ಪ್ರವಾಸ ಮುಗಿಸಿಕೊಂಡು ಇದ್ದಕ್ಕಿದ್ದಂತೆ ಪಾಕಿಸ್ತಾನಕ್ಕೆ ಹೋದ್ರು. ನೆನಪಿರ್ಬೇಕು ನಿಮ್ಗೆ, ನವಾಜ್ ಶರೀಫ್ ಮಗಳ ಮದುವೆ ನಡೀತಾ ಇತ್ತು. ಮದುವೆ ಇದೆಯಂತಲ್ಲ, ನೀನ್ ಇನ್ವಿಟೇಷನ್ ಕೊಟ್ಟಿದ್ದೆ, ಯಾರೋ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ತಕ್ಷಣಕ್ಕೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸಾಯಂಕಾಲ ಇದ್ದಕ್ಕಿದ್ದಂತೆ ಪಾಕಿಸ್ತಾನದಲ್ಲಿ ಇಳಿದು ನವಾಜ್ ಶರೀಫ್ ತನ್ನ ಮಗಳ ಮದುವೆಯನ್ನು ಬಿಟ್ಟು 2 ಗಂಟೆ ನರೇಂದ್ರ ಮೋದಿಗೋಸ್ಕರ ಏರ್ಪೋರ್ಟ್ ಅಲ್ಲಿ ವೇಟ್ ಮಾಡುವಂತೆ ಮಾಡಿ ಅಲ್ಲಿ ಹೋಗಿ ಮಗಳ ಮದುವೆ ಮಿಸ್ ಮಾಡಿ ರಫ್ ಅಂತ ಬಂದ್ಬಿಟ್ರು. ಯಾವ ಮೌಲಾನಾ ಮಸೂದ್ ಅಜರ್ ನರೇಂದ್ರ ಮೋದಿ ಹೆಂಗ್ ಅಡಗಿದ್ರು ಕೊಲ್ತೀನಿ ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತಾನೋ, ಅದೇ ಮೌಲಾನಾ ಮಸೂದ್ ಅಜರ್ಗೆ ನರೇಂದ್ರ ಮೋದಿ ಚಾಲೆಂಜ್ ಮಾಡಿದ್ರು, ನೀನ್ ನನ್ನ ನೋಡ್ಕೊಂಡ್ ಬರ್ಬೇಡ, ನಾನೇ ನಿನ್ ಜಾಗಕ್ಕೆ ಬರ್ತೀನಿ, ನಿನ್ ತಾಕತ್ ನೀನ್ ತೋರಿಸು, ನನ್ ತಾಕತ್ ನಾನ್ ತೋರಿಸ್ತೀನಿ ಅಂತ ಈ ದೇಶದ ಪ್ರಧಾನಮಂತ್ರಿ ಓಪನ್ ಚಾಲೆಂಜ್ ತಗೊಂಡಿದ್ರು. ಅಲ್ಲಿಗೆ ಹೋಗಿ ಬಂದಾಗ ಸೈನಿಕರಿಗೆ ಬಹಳ ಖುಷಿ. ನಮ್ ಮೋದಿಜಿ ಏನೋ ದೊಡ್ಡ ಕೆಲಸ ಮಾಡ್ಬಿಟ್ಟಿದ್ದಾರೆ, ಇನ್ ಮುಂದೆ ಪಾಕಿಸ್ತಾನ ಸಂಚೆ ಮಾಡಲ್ಲ ಅನ್ಕೊಳ್ತಿದ್ರೇನೋ ನರೇಂದ್ರ ಮೋದಿ ವಾಪಸ್ ಬಂದವರು ಹೇಳಿದ್ರಂತೆ, ನಂದು ನಡೀತಾ ಇರುತ್ತೆ, ನಿಮ್ದು ನಡೀತಾ ಇರಲ್ಲ, ನೀವು ಸೈಲೆಂಟ್ ಆಗ್ಬೇಡಿ ಅಂತ. ಮಿತ್ರ, ಇಲ್ಲೇ ಇಲ್ಲ ಯಾವಾಗಲೂ. ಗಡಿ ಭಾಗದಲ್ಲಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದ ಸೈನಿಕರಿಗೆ ಒಂದು ಆಜ್ಞೆ ಇತ್ತು, ಏನ್ ಗೊತ್ತಾ? ಪಾಕಿಸ್ತಾನದಿಂದ ದಾಳಿ ಆದ್ರೂ ನೀವು ರಿಟಾಲಿಯೇಟ್ ಮಾಡುವಂತಿಲ್ಲ, ಮೇಲಿನಿಂದ ಆರ್ಡರ್ ಬರೋವರೆಗೂ ವೆಯ್ಟ್ ಮಾಡ್ಬೇಕು ಅಂತ. ಅದಕ್ಕೆ ಅವತ್ತಿನ ಸೈನಿಕರು ಹೇಳ್ತಾರೆ, ಗಡಿ ಭಾಗದಲ್ಲಿ ಆ ಕಡೆಯಿಂದ ದಾಳಿ ಆದ್ರೆ ನಾವು ಬಂಕರ್ ಅಲ್ಲಿ ಮುಚ್ಚಿಟ್ಕೊಂಡು ಕೂತ್ ಬಿಡ್ತಿದ್ವಿ ಸರ್, ನಮ್ಮನ್ನ ನಾವು ಉಳಿಸ್ಕೊಳ್ಬೇಕು, ಬೇರೆ ದಾರಿ ಇಲ್ಲ, ನಮ್ಮ ಹತ್ರ ಬಂದೂಕ್ ಇರುತ್ತೆ, ಅಟ್ಯಾಕ್ ಮಾಡುವಂತಿಲ್ಲ. ಯಾಕೆಂದ್ರೆ ನನ್ನ ಅಟ್ಯಾಕ್ ನಲ್ಲಿ ಪಾಕಿಸ್ತಾನದ ಒಬ್ಬ ಏನಾದ್ರು ಸತ್ತೋಗ್ಬಿಟ್ರೆ ನಮ್ಮವ್ರು ನನ್ನ ಕರೆದು ಕೋರ್ಟ್ ಮಾರ್ಷಲ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ, ಅದಕ್ಕೋಸ್ಕರ ನಾನು ಸಿದ್ಧ ಇರ್ಲಿಲ್ಲ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ. ಮತ್ತೆ ಸುಳ್ಳಲ್ಲ, 2014 ಅಲ್ಲಿ ಇವತ್ತೇನು ನಾವು ಪುಲ್ವಾಮಾ ಅಟ್ಯಾಕ್ ಅನ್ನು ನೋಡ್ತೀವಲ್ಲ, ಆ ಅಟ್ಯಾಕ್ ಬಂದು ಒಂದು ಗಾಡಿ ಗುದ್ದು ಬಿಡ್ತಲ್ಲ, ಒಂದು ದೊಡ್ಡ ಕಾನ್ವಾಯ್ ಹೋಗ್ತಿರ್ಬೇಕಾದ್ರೆ 2,000 ಸೈನಿಕರು ಮೂವ್ ಆಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಗಾಡಿ ಇದ್ದಕ್ಕಿದ್ದಂತೆ ಹೆಂಗ್ ಬರುತ್ತೆ, ಯಾಕೆ ಅಡ್ಡ ಹಾಕ್ಲಿಲ್ಲ? 2014 ಅಲ್ಲಿ ಈ ದೇಶದಲ್ಲಿ ಹೀಗೆ ಆಗಿ ಈ ತರದೊಂದು ಕಾನ್ವಾಯ್ ಹೋಗ್ತಿರ್ಬೇಕಾದಾಗ ಯಾರು ಬರಬಾರ್ದು ಅನ್ನೋ ರೂಲ್ ಅನ್ನ ಬ್ರೇಕ್ ಮಾಡಿಕೊಂಡು ಮೊದಲನೇ ಬ್ಯಾರಿಕೇಡ್ ನ ಹೊಡ್ಕೊಂಡು, 2ನೇ ಬ್ಯಾರಿಕೇಡ್ ಅನ್ನು ಭೇದಿಸಿಕೊಂಡು, 3ನೇ ಬ್ಯಾರಿಕೇಡ್ ಹತ್ರ ಒಂದು ಮಾರುತಿ 800 ಕಾರ್ ಹೋದಾಗ ಒಬ್ಬ ಸೈನಿಕ ಅದರ ಮೇಲೆ ದಾಳಿ ಮಾಡಿದ, ಅವ್ರಿಗೆ ಗುಂಡು ಹೊಡೆದ. ಆ ಗುಂಡು ಹೊಡೆದರ ಪರಿಣಾಮವಾಗಿ ಒಳಗಿದ್ದ 2 ಸತ್ತು. 3ನೇ ಬ್ಯಾರಿಕೇಡ್ ಹತ್ರ ಹಿಡಿದು ಹೊಡೆದಿದ್ದು. ಆದ್ರೆ ದುರದೃಷ್ಟಕರ ಸಂಗತಿ ಏನ್ ಗೊತ್ತೇನು, ಅದಾದ್ಮೇಲೆ ಎಲ್ಲ ಮಾನವ ಹಕ್ಕುಗಳ ಆಯೋಗದವರು ಗಲಾಟೆ ಮಾಡಿದ್ರು, ಬಾಯ್ ಬಡ್ಕೊಂಡ್ರು. ಬರ್ಕಾದತ್ತು, ರಾಜ್ದೀಪ್ ಸರ್ದೇಸಾಯಿ ಅದು ಎಲ್ಲೆಲ್ಲಿ ಏನೇನು ಮಾಡ್ಕೊಂಡು ಗಲಾಟೆ ಮಾಡಿ ಕೂಗಾಡಿದ್ರು ಗೊತ್ತಿಲ್ಲ. ಒಟ್ಟಾರೆ ಪರಿಸ್ಥಿತಿ ಏನಾಯ್ತು ಅಂತಂದ್ರೆ, ಯಾವ ಸೈನಿಕ ಗುಂಡು ಹೊಡೆದಿದ್ನೋ ಅವನನ್ನು ಕೋರ್ಟ್ ಮಾರ್ಷಲ್ ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ತಿಹಾರ್ ಜೈಲಿನಲ್ಲಿ ಬಂಧಿಸಿಟ್ಟಿದ್ದಾರೆ. ಏನ್ ತಪ್ಪು ಮಾಡಿದ್ದಾರೆ ಅವನು? ತಿಹಾರ್ ಜೈಲಿನಲ್ಲಿ ತನ್ನ ಮಿತ್ರನೊಬ್ಬ ಬಂಧಿಸಲ್ಪಟ್ಟು ಒಳಗಿಟ್ಟಿದ್ದಾರೆ ಅಂದ್ರೆ ಇನ್ನೊಬ್ಬ ಸೈನಿಕನಿಗೆ ತಾನು ಬಂದೂಕು ಹಿಡ್ಕೊಂಡು ಗುಂಡು ಹೊಡಿಬೇಕು ಅನ್ಸುತ್ತೋ, ಅವನು ಗುದ್ಬಿಟ್ಟು ಹೋದ್ರೆ ಜನ ಹೋಗಿ ನಾನ್ ಯಾಕೆ ಜೈಲಲ್ಲಿ ಕೊಳಿಬೇಕು ಅಂತ ಅನ್ಸುತ್ತೋ ಯೋಚನೆ ಮಾಡಿ. ಅವನಿಗೆ ಆರ್ಡರ್ ಕೊಟ್ಟಂತ ಆಫೀಸರ್ ಇದ್ದಾರಲ್ಲ, ಸೀನಿಯರ್ ಆಫೀಸರು, ಅವ್ರಿಗೆ ಯಾವ ತರಹದ ಅವಮಾನ ಆಯ್ತು ಗೊತ್ತಾ? ಅವರು ಕಾಶ್ಮೀರದಲ್ಲಿ ನಿಂತ್ಕೊಂಡು ಕೈ ಮುಗಿದು ನನ್ ತಪ್ಪಾಯ್ತು, ಇನ್ ಮುಂದೆ ಈ ತರ ಮಾಡಲ್ಲ ಅಂತ ಓಪನ್ ಆಗಿ ಕ್ಷಮೆ ಕೇಳಬೇಕಾದ ಸ್ಥಿತಿ ಬಂದ್ಬಿಟ್ಟಿತ್ತು. ಇದು ಭಾರತೀಯ ಸೈನ್ಯ ಪರಿಸ್ಥಿತಿ. ಆದ್ರೆ ನರೇಂದ್ರ ಮೋದಿ ಬಂದ್ಮೇಲೆ ಹೇಳಿದ್ರು, ಒಳಗಿನ ಪ್ರಾಬ್ಲಮ್ ಅನ್ನ ನಾನು ನಿಧಾನಕ್ಕೆ ಸಾಲ್ವ್ ಮಾಡ್ತೀನಿ, ಆದ್ರೆ ಬಾರ್ಡರ್ ನ ಕ್ಲಿಯರ್ ಮಾಡಿ ಒಬ್ಬನೇ ಒಬ್ಬ ಬಾರ್ಡರ್ ದಾಟಿ ಈ ಕಡೆ ಬರದೇ ಇರೋ ತರ ನೀವು ನೋಡ್ಕೊಳ್ಳಿ ಅಂತ ಅವ್ರು ಎಷ್ಟು ಫ್ರೀ ಹ್ಯಾಂಡ್ ಕೊಟ್ಟರು ಅಂತಂದ್ರೆ, ಆ ಫ್ರೀ ಹ್ಯಾಂಡ್ ಕೊಟ್ಟಿದ್ರ ಪರಿಣಾಮವಾಗಿ ಭಾರತ ಬಾರ್ಡರ್ ಬಲಾಢ್ಯವಾಗಿ ನಿಂತಿತ್ತು. ನಾನೊಬ್ಬ ಸ್ಕ್ವಾಡ್ರನ್ ಲೀಡರ್ ಭಾಸ್ಕರ್ ಒಂದು ಟಿವಿ ಇಂಟರ್ವ್ಯೂ ಕೂತಾಗ ಹೇಳ್ತಿದ್ರು, ಚಕ್ರವರ್ತಿ, ಇಂಡಿಯಾದ ಆರ್ಮ್ಡ್ ಫೋರ್ಸಸ್ ಹೀಗೆ ಎಷ್ಟು ಪ್ರಿಪೇರ್ ಆಗಿ ನಿಂತಿದೆ ಅಂತಂದ್ರೆ, ಚೀನಾ ಅಮೆರಿಕ ಜೊತೆಗೆ ವಾರ್ ಮಾಡ್ಲಿಕ್ಕೆ ಎಷ್ಟು ಪ್ರಿಪೇರ್ ಆಗಿದೆಯೋ, ಇಂಡಿಯಾ ಚೀನಾ ಜೊತೆಗೆ ವಾರ್ ಮಾಡ್ಲಿಕ್ಕೂ ಅಷ್ಟೇ ಪ್ರಿಪೇರ್ ಆಗಿದೆ ಅಂತ. ಚೀನಾ ಜೊತೆಗೆ ಪ್ರಿಪೇರ್ ಆಗಿದ್ದೀವಿ ಅಂತಂದ್ರೆ ಇದ್ಯಾವ ಲೆಕ್ಕ ಪಾಕಿಸ್ತಾನ? 17 ನಿಮಿಷ ಒಳಗೆ ನುಗ್ಗಿದ್ದಕ್ಕೆ 350-400 ಜನ ಹೋದ್ರು. ಇನ್ನು 17 ಗಂಟೆ ಒಳಗೇನಾದ್ರೂ ಕಾರ್ಯಾಚರಣೆ ಮಾಡಿ ಬಂದ್ರೆ ಪಾಕಿಸ್ತಾನದ ಕತೆ ಏನಾಗ್ಬೇಡ ಅಂತ. ಅದಕ್ಕೋಸ್ಕರವೇ ಮುಷರ್ರಫ್ ಹೇಳಿದ್ದು, ಮುಷರ್ರಫ್ ಮಾತಿನ ಬಗ್ಗೆ ನಮ್ಗೆ ಹೆಚ್ಚಿನ ವಿಶ್ವಾಸ ಇರಬೇಕು. ಯಾಕೆ ಅಂತಂದ್ರೆ ಮುಷರ್ರಫ್ ಪಾಕಿಸ್ತಾನದ ಸೇನಾ ನಾಯಕನಾಗಿದ್ದವರು. ಕಾರ್ಗಿಲ್ ಅಟ್ಯಾಕ್ ಡಿಸೈನ್ ಮಾಡಿದವನು ಮುಷರ್ರಫ್. ಎರಡನೇದು, ಅದೇ ಮುಷರ್ರಫ್ ಮುಂದೆ ನವಾಜ್ ಶರೀಫ್ ಅನ್ನ ಕೆಳಗಿಳಿಸಿ ಅಧ್ಯಕ್ಷ ಸ್ಥಾನಕ್ಕೂ ಏರಿದವನು. ಅಂದ್ರೆ ಮುಷರ್ರಫ್ಗೆ ಸೇನೆಯೂ ಗೊತ್ತು, ರಾಜಕಾರಣವೂ ಗೊತ್ತು. ಮುಷರ್ರಫ್ಗೆ ಪಾಕಿಸ್ತಾನದ ಸೇನೆಯೂ ಗೊತ್ತು, ಭಾರತದ ಸೇನೆಯೂ ಗೊತ್ತು. ಮುಷರ್ರಫ್ಗೆ ಪಾಕಿಸ್ತಾನದ ರಾಜಕಾರಣವೂ ಗೊತ್ತು, ಭಾರತದ ರಾಜಕಾರಣವೂ ಗೊತ್ತು. ಅದಕ್ಕೆ ಮುಷರ್ರಫ್ ಮೊನ್ನೆ ಒಂದು ಹೇಳಿಕೆ ಕೊಟ್ಟ, ಭಾರತದ ಹತ್ರ ಅಟಮ್ ಹಾಕ್ಬಿಡುತ್ತೆ
ಅಂತ ನೀವು ಮಾತಾಡಕ್ ಹೋಗ್ಬೇಡಿ, ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತ ಮಾತಾಡಕ್ ಹೋಗ್ಬೇಡಿ. ನೀವು ಒಂದು ಬಾಂಬ್ ಹಾಕಿ ಈಚೆಗೆ ಬರೋದ್ರ ವೇಳೆಗೆ ಭಾರತ 20 ಬಾಂಬ್ಗಳನ್ನ ಹಾಕಿ ಪಾಕಿಸ್ತಾನ ಅನ್ನೋದು ಭೂಪಟದಲ್ಲಿ ಇಲ್ಲದೆ ಇರುವಂತೆ ಮಾಡ್ಬಿಡುತ್ತೆ, ಹುಷಾರಾಗಿರಿ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾರೆ. ಇವತ್ತು ನನಗೆ ಯಾರೋ ಮೆಸೇಜ್, ನಾನು ಪ್ರತಿ ಅರ್ಧ ಗಂಟೆಗೂ ಒಂದ್ಸಲ ಮೊಬೈಲ್ ತೆಗೆದುಕೊಳ್ತಾ ಇದ್ದೀನಿ, ನನ್ನದು ಹೊಸ ನ್ಯೂಸ್ ಇದೆಯಾ ಅಂತ. ನಾನು ಕೇಳಿದೆ ಯಾಕೆ, ಅವನಂದ ಎಲ್ಲಾದ್ರೂ ಮೋದಿ ಬಂದ್ಬಿಟ್ಟು ಭಾಯಿ ಅವ್ರ ಬಹನೋ ಇವತ್ತಿಂದ ಇಲ್ಲ ಅಂದ್ಬಿಟ್ರೆ ನಾವು ಅದನ್ನ ಕೇಳಬೇಕಲ್ಲಪ್ಪ, ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದೀನಿ ಅಂತ. ಮೋದಿ ಏನ್ ಬೇಕಿದ್ರು ಹೇಳಬಲ್ಲರು ಅನ್ನೋಂತ ವಿಶ್ವಾಸ ಇದೆಯಲ್ಲ, ಈ ಕಾರಣಕ್ಕೆ ಮೋದಿ ಬರೀ ಬಾರ್ಡರ್ಗೆ ಸೈನಿಕರು ಸುಮ್ಮನಾಗ್ಲಿಲ್ಲ. ಏನ್ ಮಾಡಿದ್ರು ಗೊತ್ತಾ? ಬಹಳ ಜನ ಕೇಳ್ತಾರೆ ಹೆಂಗ್ ಸಾಧ್ಯ ಆಯ್ತು ಮಿತ್ರ, ಇಟ್ ಸಿಂಪಲ್ ಅಲ್ಲ. ನಾನು ಯಾಕೆ ಮೋದಿಯನ್ನು ಮತ್ತು ಅಟಲ್ಜಿನ ತುಲನೆ ಮಾಡ್ತಿದ್ದೀನಿ ಅಂತಂದ್ರೆ, ಅಟಲ್ಜಿ ಕಾರ್ಗಿಲ್ ಯುದ್ಧ ನಡೆದಾಗ ವಿ ಹ್ಯಾವ್ ಆಲ್ ದ ಪ್ರೂಫ್. ಒಳಗೆ ಬಂದಿರೋರು ಭಯೋತ್ಪಾದಕರಲ್ಲ, ಪಾಕಿ ಸೈನಿಕರು ಅಂತ ನಮ್ದವ್ರ ಐಡೆಂಟಿಟಿ ಕಾರ್ಡ್ ಸಿಕ್ಕಿತ್ತು. ಇಷ್ಟಾದಾದ್ರೂ ಕೂಡ ಭಾರತ ತನ್ನ ಸೈನಿಕರಿಗೆ ಹೇಳಿತ್ತು, ನೀವ್ ಯಾರು LOC ಕ್ರಾಸ್ ಮಾಡಬಾರ್ದು, LOC ಒಳಗೆ ಇರಬೇಕು, LOC ಇಂದ ಆಚೆ ಒಂದು ವಿಮಾನ ಹೋಗಬಾರ್ದು, ಹಿಂಗೆಲ್ಲ ಹೇಳಿದ್ರು. LOC ಇಂದ ಆಚೆ ವಿಮಾನ ಹೋಗದಂತೆ ನನ್ನ ದೇಶದ ಒಳಗೆ ನಿಂತ್ಕೊಂಡು ಈ ದೇಶದ ಒಳಗೆ ಬಂದಿರುವ ಪಾಕಿ ಸೈನಿಕರನ್ನು ಕೊಲ್ಲೋದು ಸುಲಭದ ಸಂಗತಿ ಎಲ್ಲ ಮಿತ್ರರೇ. ಭಾರತ ಎಷ್ಟು ಕಂಟ್ರೋಲ್ಡ್ ಎಫರ್ಟ್ ಮಾಡಿ ಕೊನೆಗೂ ಲೈನ್ ಆಫ್ ಕಂಟ್ರೋಲ್ ಒಳಗಿದ್ದಂತ ಪಾಕಿಸ್ತಾನಿಯರನ್ನ ಬಡಿದು ಅವರೇ ಕಾಲಿಗೆ ಬಿದ್ದು ವಾಪಸ್ ಓಡಿ ಹೋಗುವಂತೆ ಮಾಡಿತು, ದೊಡ್ಡ ಸಾಧನೆ ಅದು. ಆದ್ರೆ ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಿ ಅಂತ ಅಟಲ್ಜಿಗೆ ಹೇಳುವಷ್ಟು ಧೈರ್ಯ ಇರಲಿಲ್ಲ. ನರೇಂದ್ರ ಮೋದಿಗೆ ಧೈರ್ಯ ಯಾಕೆ ಬಂದಿದೆ ಗೊತ್ತಾ? ಕಳೆದ 5 ವರ್ಷಗಳಿಂದ ಜಗತ್ತಿನ ಯಾವ ವೇದಿಕೆ ಸಿಕ್ಕಿದ್ರು ನರೇಂದ್ರ ಮೋದಿ ಮತ್ತು ಸುಷ್ಮಾ ಸ್ವರಾಜ್ ಜಗತ್ತಿನ ಜನರಿಗೆ ಕನ್ವಿನ್ಸ್ ಮಾಡಿಬಿಟ್ಟಿದ್ದಾರೆ, ಪಾಕಿಸ್ತಾನ ಅನ್ನೋದೊಂದು ಬೇವರಸಿ ರಾಷ್ಟ್ರ ಅಂತ ಕನ್ವಿನ್ಸ್ ಮಾಡಿಬಿಟ್ಟಿದ್ದಾರೆ. ನಾನು ಈ ಪದ ಬಳಸ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಬೇವರಸಿ ಅಂತಂದ್ರೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ. ಪಾಕಿಸ್ತಾನಕ್ಕೆ ಹಿಂದೆ ಮುಂದೆ ಇರೋದು ನಾವು ಒಬ್ಬರೇ. ಪಾಕಿಸ್ತಾನ ನಮ್ಮ ಅಪ್ಪ ನಮ್ಮಮ್ಮ ಅಂತ ಯಾರಾದ್ರೂ ಪೂಜೆ ಮಾಡ್ಬೇಕು ಅಂದ್ರೆ ನಮ್ಮನ್ನೇ ಮಾಡಬೇಕು, ಇನ್ ಯಾರನ್ನೂ ಪೂಜೆ ಮಾಡ್ಲಿಕ್ಕಿಲ್ಲ. ಭಾರತವೇ ಅದರ ಅಪ್ಪ, ಭಾರತವೇ ಅದರ ಅಮ್ಮ. ನಾವೇ ಅದ್ರ ಜೊತೆಗಿಲ್ಲ ಅಂತಂದ್ರೆ ಅದು ಬೇವರಸಿ ಅಂತಾನೆ, ಅದಕ್ಕೆ ಇನ್ನೇನು ಗತಿ ಇಲ್ಲ ಅಂತ. ಜಗತ್ತಿನಾದ್ಯಂತ ನರೇಂದ್ರ ಮೋದಿ ಇದನ್ನ ಹೆಂಗೆ ಪ್ರಚಾರ ಮಾಡಿ ಹೆಂಗಿಟ್ಟಿದ್ದಾರೆ ಅಂತಂದ್ರೆ, ಜಗತ್ತಿನ ಜನಕ್ಕೆ ಹೆಂಗ್ ಒಪ್ಪಿಸಿದ್ದಾರೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇರುವಾಗ ಮನಮೋಹನ್ ಸಿಂಗ್ ಯುನೈಟೆಡ್ ನೇಷನ್ಸ್ ಭಾಷಣಕ್ಕೆ ಹೋದ್ರೆ ಯುನೈಟೆಡ್ ನೇಷನ್ಸ್ ಅಲ್ಲಿ ಕಾಶ್ಮೀರದ ಪರವಾಗಿರುವಂತ ಬಾವುಟವನ್ನು ಹಿಡ್ಕೊಂಡು ಒಂದಷ್ಟು ಜನ ಗಲಾಟೆ ಮಾಡೋರು. ನರೇಂದ್ರ ಮೋದಿ ಬಂದಾಗಲಿಂದ ಒಬ್ಬ ಕಾಶ್ಮೀರದ ಪರವಾಗಿ ಮಾತಾಡಿಲ್ಲ. ಅಲ್ಲಿ ಉಲ್ಟಾ ಪಾಕಿಸ್ತಾನದ ಪ್ರಧಾನಿ ಮಾತನಾಡ್ಲಿಕ್ಕೆ ಹೋದಾಗಲೆಲ್ಲ ಬಲೂಚಿಸ್ತಾನದ ಬಾವುಟಗಳು ಹಾರಿ ನಿಂತಿರ್ತಾ ಇದ್ವು. ನರೇಂದ್ರ ಮೋದಿ ರಾಜತಾಂತ್ರಿಕ ವ್ಯವಸ್ಥೆಯನ್ನು ಹಂಗೆ ಬಳಸ್ಕೊಂಡಿದ್ರು ಅಂತ. ನಾನು ಅನೇಕ ಬಾರಿ, ನೀವು ಇವತ್ತು ನಾನು ಹೇಳಿದ ನಂತರ ವಾಪಸ್ ಹೋಗಿ ನೋಡಿ, ಸುಷ್ಮಾ ಸ್ವರಾಜರ ಅಂತಾರಾಷ್ಟ್ರೀಯ ಭಾಷಣಗಳನ್ನು ಕೇಳಿ ನೋಡಿ. ಅವರ ಅಂತಾರಾಷ್ಟ್ರೀಯ ಭಾಷಣಗಳಲ್ಲಿ ಪಾಕಿಸ್ತಾನದ ಕುರಿತಂತೆ 5 ನಿಮಿಷ ಆದ್ರೂ ಮಾತನಾಡದೆ ತಮ್ಮ ಭಾಷಣ ಮುಗಿಸಿದ ರೆಕಾರ್ಡೇ. ಜಗತ್ತಿನಾದ್ಯಂತ ಹೆಂಗ್ ಒಪ್ಪಿಸ್ಬಿಟ್ರು ಅಂತಂದ್ರೆ, ನಮ್ಮೆಲ್ಲ ಡೆವಲಪ್ಮೆಂಟ್ಗೂ ಅಡ್ಡವಾಗಿರೋದು ಪಾಕಿಸ್ತಾನದ ಭಯೋತ್ಪಾದನೆ, ನೀವ್ ಯಾರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತಿಲ್ಲ ಅಂತ. ನರೇಂದ್ರ ಮೋದಿಯು ಹೋದ್ಗಡೆ ಹೇಳ್ತಿದ್ರು, ನಿಮ್ಮ ಸಂಬಂಧ ಗಟ್ಟಿಯಾಗಿರ್ಬೇಕು ಅಂದ್ರೆ ನೀವು ಪಾಕಿಸ್ತಾನವನ್ನ ಕೆಲಸಕ್ಕೆ ಬಾರದ ರೋಗ್ ಕಂಟ್ರಿ ಅಂತ ಹೇಳಬೇಕು ಅಂತ ಜಗತ್ತೆಲ್ಲ ಒಪ್ಕೊಳ್ಳಿಕ್ಕೆ ಶುರು ಮಾಡಿತ್ತು. ಎಲ್ಲಿವರೆಗೂ ಗೊತ್ತಾ? ಈ ಎಲ್ಲ ಘಟನೆ ನಡೆಯೋಕ್ಕಿಂತ ಒಂದು 8-10 ತಿಂಗಳ ಮುಂಚೆ, ಕಳೆದ ಫೆಬ್ರವರಿನಲ್ಲಿ ನರೇಂದ್ರ ಮೋದಿ FATF ನಲ್ಲಿ ತಮ್ಮ ಅಧಿಕಾರಿಗಳನ್ನ ಬಿಟ್ಟು, FATF ಅಂದ್ರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟಾಸ್ಕ್ ಫೋರ್ಸ್ ಅಂತ, ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಸೇರಿ ಈ ಟೀಮ್ ಅನ್ನ ಕಟ್ಕೊಂಡಿದ್ದಾರೆ. ಈ ಟೀಮು ಜಗತ್ತಿನ ಯಾವ ರಾಷ್ಟ್ರಕ್ಕೆ ಸಾಲ ಕೊಡಬೇಕು, ಯಾರಿಗೆ ಕೊಡಬಾರದು, ಯಾರು ಭಯೋತ್ಪಾದಕ ಕಂಟ್ರಿ, ಯಾರು ಮನಿ ಲಾಂಡರ್ ಮಾಡ್ತಾರೆ, ಇವೆಲ್ಲವನ್ನೂ ಯೋಚನೆ ಮಾಡಿ FATF ನಿರ್ಣಯ ಕೊಡುತ್ತೆ. ಆ ನಿರ್ಣಯ ಕೊಡುವಾಗ ಈ ದೇಶದ ಪ್ರಧಾನಮಂತ್ರಿ ಹಠ ಹಿಡಿದು ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ಗೆ ಸೇರಿಸಿಟ್ಟಿದ್ರು. ಪಾಕಿಸ್ತಾನಕ್ಕೆ ಅಷ್ಟು ರಾಷ್ಟ್ರಗಳು ಸೇರಿ 27 ಪಾಯಿಂಟ್ ಅನ್ನು ಕೊಟ್ಟಿದ್ವು. ಈ 27 ಪಾಯಿಂಟ್ ನಲ್ಲಿ ಮುಂದಿನ 1 ವರ್ಷ ನೀವು ಕೆಲಸ ಮಾಡಿದ್ರೆ ನಿಮ್ಮನ್ನು ಗ್ರೇ ಲಿಸ್ಟ್ ಇಂದ ಆಚೆ ತರ್ತೀವಿ ಅಂತ ಪಾಕಿಸ್ತಾನ ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿ ಇತ್ತಲ್ಲ. 27 ಪಾಯಿಂಟ್ ಅನ್ನ ನಿಯತ್ತಾಗಿ ಪಾಲಿಸ್ತಾ ಇದ್ದೀವಿ ಅಂತ ಪದೇ ಪದೇ ಭಾರತಕ್ಕೆ ಮಾತನಾಡಿ ಅಂತ ಕೇಳ್ಕೊಳ್ಳೋದು, ನಾವು ತೊಂದರೆ ಕೊಡಲ್ಲ ಅಂತ ಕೇಳ್ಕೊಳ್ಳೋದು, ಇದೆಲ್ಲವನ್ನೂ ಮಾಡ್ತಾ ಇತ್ತು. ಆದ್ರೆ ಈ ಮೀಟಿಂಗ್, ಇನ್ನೊಂದು ಮೀಟಿಂಗ್, ಮರು ವರ್ಷದ ಮೀಟಿಂಗ್ ನಡೆಯೋಕ್ಕಿಂತ ಒಂದು 3-4 ದಿನದ ಮುಂಚೆ ಪಾಕಿಸ್ತಾನದ ಭಯೋತ್ಪಾದಕರು ಈ ದಾಳಿ ಮಾಡಿಬಿಟ್ರಲ್ಲ, ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿಗೆ ಹೋಯ್ತು ಅಂತಂದ್ರೆ, ಮೊನ್ನೆ ಮೀಟಿಂಗ್ ವಾಪಸ್ ಆದಾಗ ನರೇಂದ್ರ ಮೋದಿ ಅವರು ಮತ್ತೆ ಪ್ರೆಷರ್ ಹಾಕಿದ್ರ ಪರಿಣಾಮವಾಗಿ ಪಾಕಿಸ್ತಾನವನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಬೇಕು, ಆದ್ರೆ ಸದ್ಯಕ್ಕೆ ಗ್ರೇ ಲಿಸ್ಟ್ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ, ಇನ್ನೇನಾದ್ರೂ ಪಾಕಿಸ್ತಾನ ತಂಟೆ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಗೆ ಹಾಕ್ಬಿಡ್ತೀವಿ, ಮೊದಲೇ ಬೇಡೋ ಸ್ಥಿತಿಯಲ್ಲಿದ್ದೀರಾ, ನೀವು ಬೇಡಿದ್ರೂ ಹುಟ್ಟದೇ ಇರುವಂತ ಸ್ಥಿತಿ ನಿಮ್ಗೆ ತರ್ತೀವಿ ಅಂತ ಪಾಕಿಸ್ತಾನಕ್ಕೊಂದು ಎಚ್ಚರಿಕೆ ರವಾನೆ ಆಗಿದೆಯಲ್ಲ. ಈ ಎಚ್ಚರಿಕೆ ಹೆಂಗಿದೆ ಅಂತಂದ್ರೆ ಮಿತ್ರರೇ, ಪಾಕಿಸ್ತಾನ ಈ ಸ್ಥಿತಿಯಿಂದ ಸದ್ಯದ ಮಟ್ಟಿಗೆ ಆಚೆ ಬರ್ಲಿಕ್ಕಿಲ್ಲ. ಈ ದೇಶದ ಪ್ರಧಾನಿ ಕಳೆದ 5 ವರ್ಷಗಳಿಂದ ಈ ಪ್ರಯತ್ನ ಮಾಡಿದ್ದಾರೆ. ಬಹಳ ಜನರಿಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಾನು ನಿಮ್ಗೆ, ಈ ದೇಶದ ಪ್ರಧಾನಿ ಪಾಕಿಸ್ತಾನಕ್ಕೆ ನೀರ್ ತಡೆದು ಬಿಟ್ರು ಅಂತ ಎಲ್ಲರೂ ಹೇಳ್ತಾರಲ್ಲ, ನೀರ್ ತಡೆದು ಈ ಘಟನೆ ಆದ್ಮೇಲಲ್ಲ,
ಈ ಘಟನೆ ಆಗೋಕ್ಕಿಂತ 4 ದಿನಗಳ ಮುಂಚೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಸೇರಿದ್ರು. ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಆಯ್ತು. ಪಾಕಿಸ್ತಾನಕ್ಕೆ, ನಮಗೂ ಮತ್ತು ಪಾಕಿಸ್ತಾನಕ್ಕೂ ಒಂದು ಒಪ್ಪಂದ ಇದೆ. ಆ ಒಪ್ಪಂದ ನದಿ ನೀರಿನ ಹಂಚಿಕೆ ವಿಚಾರವಾಗಿ. ನೆನ್ಪಿಟ್ಕೊಳ್ಳಿ, ನದಿ ನೀರು ಹರಿಯುತ್ತಲ್ಲ, ಒಂದು ರಾಷ್ಟ್ರದಿಂದ ಒಂದು ಬಾರ್ಡರ್ ಇಂದ ಮತ್ತೊಂದು ಬಾರ್ಡರ್ಗೆ ಹೋಗುವಾಗ ಎರಡೂ ರಾಷ್ಟ್ರಗಳ ಸಹಮತಿಯೊಂದಿಗೆ ನೀರಿನ ಹಂಚಿಕೆ ಆಗುತ್ತೆ. ಇದು ಅಂತಾರಾಷ್ಟ್ರೀಯ ಕಾನೂನು ಹೌದು, ರಾಜ್ಯಗಳ ನಡುವೆ ಕಾನೂನು ಹೌದು. ಈ ಕಾನೂನು ಇರುವಾಗ ಪಾಕಿಸ್ತಾನಕ್ಕೆ ಇಷ್ಟು ನೀರನ್ನು ಬಿಟ್ಕೊಡ್ಬೇಕು ಅಂತ ಭಾರತಕ್ಕೆ ಬಹಳ ಹಿಂದಿನಿಂದಲೂ ರೂಢಿದೆ. ಆದ್ರೆ ಬಹಳ ಹಿಂದಿನಿಂದಲೂ ಅದಕ್ಕಿಂತಲೂ ಎಕ್ಸ್ಟ್ರಾ ನೀರು ಪಾಕಿಸ್ತಾನಕ್ಕೆ ಹೋಗುತ್ತೆ ಪ್ರತಿ ವರ್ಷ. ಎಕ್ಸ್ಟ್ರಾ ಎಷ್ಟು ಗೊತ್ತಾ? 530 ಮಿಲಿಯನ್ ಕ್ಯೂಬಿಕ್ ಮೀಟರ್ಸ್ ನೀರು ಅಲ್ಲಿ ಹೋಗುತ್ತೆ. ನರೇಂದ್ರ ಮೋದಿ ಒಂದು 4 ದಿನಗಳ ಮುಂಚೆಯೇ ಈ ದೇಶದ ಕ್ಯಾಬಿನೆಟ್ ಅನ್ನು ಕರೆದು ಅದು ಎಕ್ಸ್ಟ್ರಾ ಹೋಗುತ್ತಲ್ಲ, ಯಾಕೆ ಹೋಗುತ್ತೆ ಅವ್ರಿಗೆ, ಅವ್ರು ಇಷ್ಟೆಲ್ಲ ನಮ್ ಕಿರಿಕಿರಿ ಮಾಡುವಾಗ ಎಕ್ಸ್ಟ್ರಾ ಯಾಕೆ ಹೊಡಿಬೇಕು, ತಡಿಬೇಕು ಅಂತ ಮುಂಚೆನೆ ಮಾತಾಡಿ ಆಗಿತ್ತು. ಆದ್ರೆ ಯಾಕೆ ತಡಿಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ, 70 ವರ್ಷಗಳಲ್ಲಿ ಈ ನೀರನ್ನ ತಡೆದು ನಾವು ಉಪಯೋಗಿಸಿಕೊಳ್ಬಹುದಾದಂತ ಅಣೆಕಟ್ಟಿನ ಕಲ್ಪನೆಯೂ ಭಾರತ ಮಾಡಿರಲಿಲ್ಲ. ಏನಾದ್ರೂ ಮಾಡಬೇಕು, ಅದನ್ನು ತಡಿಬೇಕು ಒಟ್ಟಾರೆ ಅಂತ ನಿರ್ಣಯ ತಗೊಳ್ತು. ಅಷ್ಟೊತ್ತಿಗೆ ಈ ದಾಳಿ ಆಯ್ತು. ದಾಳಿ ಆದ 2 ದಿನಗಳಲ್ಲಿ ನಿತಿನ್ ಗಡ್ಕರಿ ಬಂದು ಹೇಳಿದ್ರು, ತಕ್ಷಣಕ್ಕೆ ಪೈಪ್ಲೈನ್ ಮಾಡಿಸ್ತೀನಿ, ಆ ಅಷ್ಟು ನೀರನ್ನ ತೆಗೆದು ಯಮುನೆಗೆ ಬಿಡ್ತೀನಿ, ನನ್ನ ದೇಶದ ಜನ ಈ ನೀರನ್ನ ಬಳಸ್ಕೊಳ್ಳಿ, ಪಾಕಿಸ್ತಾನಕ್ಕೆ ಬೇಸಿಗೆ ಕಾಲದಲ್ಲಿ ನಿಜವಾದ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗಲಿ ಅಂತ ಪಾಕಿಸ್ತಾನಕ್ಕೆ ನೀರನ್ನು ತಡಿತೀವಿ ಅಂತ ಹೇಳ್ತು. ಮಿತ್ರ, 2ನೇ ಪ್ರಾಬ್ಲಮ್ ಏನಾಯ್ತು ಗೊತ್ತಾ ಪಾಕಿಸ್ತಾನಕ್ಕೆ? ಯಾವಾಗ ನಾವು ನೀರನ್ನು ತಡಿತೀವಿ ಅಂತ ಹೇಳಿದ್ವು, ಆ ಹೊತ್ತಿಗೆ ಸರಿಯಾಗಿ ಅಫ್ಘಾನಿಸ್ತಾನ ಜೊತೆಗೂ ಪಾಕಿಸ್ತಾನಕ್ಕೂ 2 ನದಿಯ ಹಂಚಿಕೆ ಇದೆ. ಒಂದು ಕಾಬೂಲ್ ಅಂತ ಒಂದು ನದಿ ಬರುತ್ತೆ, ಇನ್ನೊಂದು ಸ್ವಾತ್ ಅಂತ ನದಿ ಬರುತ್ತೆ. ಸ್ವಾತ್ ನದಿಯಲ್ಲಿ ಹೆಚ್ಚು ಪ್ರಮಾಣ ಪಾಕಿಸ್ತಾನದಲ್ಲಿದ್ರೆ ಕಾಬೂಲಿನ ಹೆಚ್ಚು ಪ್ರಮಾಣ ಅಫ್ಘಾನಿಸ್ತಾನದಲ್ಲಿದೆ. ಅಫ್ಘಾನಿಸ್ತಾನ ಹೇಳ್ತು, ನೀವು ನನ್ನ ಜೊತೆನೂ ಹಿಂಗೆ ತಂಟೆ ಮಾಡಿದ್ರಿ, ಅದಕ್ಕೆ ನಾನು ಕಾಬೂಲ್ ನದಿ ನೀರನ್ನು ನಿಲ್ಲಿಸ್ತೀನಿ ಅಂತ. ಆ ಗಡಿಯಲ್ಲಿ ಅಫ್ಘಾನಿಸ್ತಾನ ಹೇಳ್ತು, ನಮ್ ಜೊತೆ ಅಫ್ಘಾನಿಸ್ತಾನ ಜೋಡಿಸ್ಕೊಂಡಿರೋ ಪರಿ ಇದು. ಮಿತ್ರ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾವ್ ಈ ಕಡೆ ಗಲಾಟೆ ಮಾಡಿದ ತಕ್ಷಣ ಆ ಕಡೆ ಅಫ್ಘಾನಿಸ್ತಾನ ಗಲಾಟೆ ಶುರು ಮಾಡ್ತು. ಅಫ್ಘಾನಿಸ್ತಾನ ಪಾಕಿಸ್ತಾನದ ಮತ್ತೊಂದು ಬಾರ್ಡರ್, ಪಾಕಿಸ್ತಾನದ ಇನ್ನೊಂದು ಬಾರ್ಡರ್ ಇರಾನ್. ನಮ್ಮ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದ ಮರುದಿನ ಇರಾನ್ ಹೇಳ್ತು, ಯಾವಾಗ ಇಂಡಿಯಾದ ಮೇಲೆ ದಾಳಿ ಆಯ್ತೋ ಅದೇ ಹೊತ್ತಿನಲ್ಲಿ ನನ್ನ ದೇಶದ ಮೇಲೂ ಪಾಕಿಸ್ತಾನಿ ಸೈನಿಕರು ದಾಳಿ ಮಾಡಿ 27 ಗಾರ್ಡ್ಸ್ ಗಳನ್ನ ಕೊಂದಿದ್ದಾರೆ. ಅಕಸ್ಮಾತ್ ಭಾರತ ಹೇಳೋದಾದ್ರೆ ಈ ದಿಕ್ಕಲ್ಲಿ ನಾವು ಯುದ್ಧಕ್ಕೆ ಶುರು ಅಂತ ಹೇಳಿ ಇರಾನ್ ಆ ಕಡೆ ಹೇಳ್ತು. ಅಂದ್ರೆ ಪಾಕಿಸ್ತಾನಕ್ಕೆ ಒಂದು ಕಡೆ ಅಫ್ಘಾನಿಸ್ತಾನ, ಒಂದ್ ಕಡೆ ಇರಾನ್, 3ನೇ ಕಡೆ ಭಾರತ. ಅದು ಲ್ಯಾಂಡ್ ಲಾಕ್ ಆಗ್ಬಿಡ್ತು. ಅದು ಯಾರ ಮೇಲೂ ಜೋರಾಗಿ ಮಾತಾಡುವಂತ ಪರಿಸ್ಥಿತಿ ಇಲ್ಲದೆ ಇರುವಂತ ಸ್ಥಿತಿಯನ್ನ ಈ ದೇಶದ ಪ್ರಧಾನಮಂತ್ರಿ ತಂದಿಟ್ಟು ಪಾಕಿಸ್ತಾನವನ್ನು ಲಾಕ್ ಮಾಡ್ಬಿಟ್ರು. ಮಿತ್ರ, ನಮ್ಗೆಲ್ಲ ಗೊತ್ತಾಗೋದು ಬಹಳ ಕಷ್ಟ. ನಮಗೆಲ್ಲ ಗೊತ್ತಾಗೋದು ಒಂದೇ ಒಂದು, ಈ ದೇಶದ ಪ್ರಧಾನಮಂತ್ರಿಯ ಮಾತಿಗೆ ಈ ದೇಶದ ಸೈನಿಕರು ದಾಳಿ ಮಾಡಿದ್ರು ಅಂತ. ಆದ್ರೆ ದಾಳಿಗಳು ಹೆಂಗೆ ನಡೆದಿವೆ ಗೊತ್ತೇನು? ನೀವು ಊಹಿಸಲಿಕ್ಕಾಗದಂತ ಒಂದು ಅದ್ಭುತವಾದ ದಾಳಿ ನಡೆದೋಗಿದೆ. ಇಷ್ಟು ದಿನ ಭಾರತ ರಷ್ಯನ್ ಮಾರ್ಕೆಟ್ಗೆ ಹೋಗಬೇಕು ಅಂತಂದ್ರೆ ಅದು ಭೂಮಾರ್ಗವನ್ನ ಬಳಸಬೇಕಾದ್ರೆ ಅದಕ್ಕೆ ಇದ್ದಿದ್ದು ಒಂದೇ ಒಂದು ಮಾರ್ಗ, ಪಾಕಿಸ್ತಾನಕ್ಕೆ ಹೋಗಬೇಕು, ಅಲ್ಲಿಂದ ಅಫ್ಘಾನಿಸ್ತಾನದ ಮೂಲಕ ಜಗತ್ತಿನ ಮಾರ್ಕೆಟ್ಗೆ ಹೋಗಬೇಕು. ಆದ್ರೆ ಈಗ ಹೆಂಗಾಗಿದೆ ಗೊತ್ತಾ? ನರೇಂದ್ರ ಮೋದಿ ಬಂದ ತಕ್ಷಣ ಇರಾನ್ ನಲ್ಲಿರುವಂತಹ ಚಾಬಹಾರ್ ಪೋರ್ಟ್ ಅನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಅದರ ಪರಿಣಾಮ ನಿನ್ನೆ ಅಥವಾ ಮೊನ್ನೆ ಅಫ್ಘಾನಿಸ್ತಾನದಿಂದ 570 ಟನ್ 23 ಟ್ರಕ್ಗಿಂತಲೂ ಹೆಚ್ಚು ಸರಕು ಪಾಕಿಸ್ತಾನಕ್ಕೆ ಬರಲೇ ಇಲ್ಲ. ಪಾಕಿಸ್ತಾನ ಓವರ್ಟೇಕ್ ಮಾಡಿ ಅವರು ಚಾಬಹಾರ್ ಪೋರ್ಟ್ಗೆ ತಗೊಂಡ್ಬಂದಿದ್ದಾರೆ. ಚಾಬಹಾರ್ ಪೋರ್ಟ್ ನಿಂದ ಮುಂಬೈ ಪೋರ್ಟ್ಗೆ ಬಂದಿದೆ. ನಮಗೂ ಮತ್ತು ಅಫ್ಘಾನಿಸ್ತಾನಕ್ಕೂ ಪಾಕಿಸ್ತಾನ ಇಲ್ಲದೆಯೇ ಒಂದು ರೋಡ್ ಎಸ್ಟಾಬ್ಲಿಷ್ ಆಗಿದೆಯಲ್ಲ, ಇದರ ಸಾಮರ್ಥ್ಯ ಹೆಂಗಿದೆ ಅಂತಂದ್ರೆ ಪಾಕಿಸ್ತಾನ ನಮ್ಮ ಜಾಗತಿಕ ವಹಿವಾಟಿನಲ್ಲಿ ಇನ್ನು ಮುಂದೆ ಡಮ್ಮಿ ಕಂಟ್ರಿ ಆಗೋಗುತ್ತೆ. ಮುಂದಿನ 18 ತಿಂಗಳ ಕಾಲ ಈ ಚಾಬಹಾರ್ ಪೋರ್ಟ್ನ ಮೇಲೆ ನಮ್ಮ ಅಧಿಕಾರ ಇದೆ. ಪಾಕಿಸ್ತಾನ ಡಮ್ಮಿ ಆಗೋಗಿದೆ. ಪಾಕಿಸ್ತಾನ ಇಷ್ಟಾದ್ರೂ ಕೇಳ್ಕೊಳ್ತಿತ್ತು, ಭಾರತ ನಮ್ಮ ಮೂಲಕ ವ್ಯಾಪಾರ ಮಾಡೋದ್ರಿಂದ ನಮ್ಮ ಮೇಲೆ ಜಾಸ್ತಿ ಎಗರಾಡ್ಲಿಕ್ಕೆ ಹೋಗಲ್ಲ, ಭಾರತದ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ ಅಂತ ಅನ್ಕೊಳ್ತಿತ್ತು. ನರೇಂದ್ರ ಮೋದಿ ಹೇಳಿದ್ರು, ನೀನ್ ನನಗೆ ಬೇಕೇ ಆಗಿಲ್ಲ, ನಿನ್ನನ್ನು ನಾಶ ಮಾಡಿಯೂ ಬದುಕಬಲ್ಲೆ ನಾನು ಅಂತ ಈ ದೇಶದ ಪ್ರಧಾನಿ ಈ ಅಟ್ಯಾಕ್ಗಿಂತ ಮುಂಚೆ ತೋರಿಸಿ ಆಗಿತ್ತು. ಅಟ್ಯಾಕ್ ಇದೆಯಲ್ಲ ನಮ್ಮ ಕಣ್ಣು ಮುಂದೆ ಕಾಣುವಂತದ್ದಷ್ಟೇ, ಅಟ್ಯಾಕ್ಗಿಂತ ಮುಂಚೆ ಪಾಕಿಸ್ತಾನವನ್ನ ಸಾಯಿಸಿ ಆಗಿತ್ತು. ಯಾಕಂದ್ರೆ ಭಾರತ ಇವತ್ತು ಎಲ್ಲ ದಿಕ್ಕಲ್ಲೂ ಬಲಾಢ್ಯವಾಗಿದೆ. ನಾನು ನರೇಂದ್ರ ಮೋದಿ ಅವರ ಕುರಿತಂತೆ ಮಾತನಾಡುವಾಗ ನಂಗೆ ತುಂಬಾ ಹೆಮ್ಮೆ ಅನಿಸುವಂತ ಸಂಗತಿ ಇದೆ. ಏನ್ ಹೆಮ್ಮೆ ಅಂತಂದ್ರೆ, ನರೇಂದ್ರ ಮೋದಿ ಈ ದೇಶದ ಗೌರವ ಘನತೆಯನ್ನ 1 ಇಂಚು ಕಡಿಮೆ ಮಾಡ್ಲಿಕ್ಕೆ ಕಳೆದ 5 ವರ್ಷಗಳಿಂದ ಬಿಡ್ಲಿಲ್ಲ. ನನ್ಗೆಲ್ರು ಕೇಳ್ತಿದ್ರು, ಈ ಅಟ್ಯಾಕ್ ಆದ ಮರುದಿನ ನಾನೊಂದು ಸಂಕಲ್ಪ ಮಾಡಿದೆ. ನಾನು ನನ್ನ ಜೊತೆ ಇರೋ ಹುಡುಗರು ಅಟ್ಯಾಕಿಗೆ ರಿವೆಂಜ್ ಆಗುವವರೆಗೂ ನಾವು ಉಪ್ಪು ತಿನ್ನಬಾರದು ಅಂತ ಡಿಸೈಡ್ ಮಾಡಿ. ಬೆಳಗ್ಗೆ ತಿಂಡಿಗೆ ಉಪ್ಪಿಲ್ಲ, ಮಧ್ಯಾಹ್ನದ ಊಟಕ್ಕೆ ಉಪ್ಪಿಲ್ಲ, ರಾತ್ರಿ ಊಟಕ್ಕೂ ಉಪ್ಪಿಲ್ಲ, ಒಟ್ಟಲ್ಲಿ ಉಪ್ಪಿಲ್ಲದ ಊಟ ಮಾಡ್ಬೇಕು ಅಂತ. ಸತ್ಯ ಹೇಳ್ತೀನಿ, ಉಪ್ಪಿಲ್ಲದೆ ಹೋದ್ರೆ ಎಷ್ಟು ಕಷ್ಟ ಅಂತ ನನ್ಗೆ ಗೊತ್ತಾಗಿದೆ ಅಟ್ಯಾಕಿನ ನಂತರ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಕೇಳಿದ್ವಿ, ಉಪ್ಪಿನ ಋಣ ಏನು ಅಂತ ಕೇಳಿದ್ವಿ, ಈಗ ಅರ್ಥ ಆಗ್ತಿದೆ ಉಪ್ಪಿನ ಋಣ ಏನು ಅಂತ.
ಆದ್ರೆ ಇದನ್ನೆಲ್ಲ ಅನೇಕರು ಕೇಳಿದ್ರು, ಅಕಸ್ಮಾತ್ ರಿವೆಂಜ್ ಆಗಲೇ ಇಲ್ಲ ಅಂದ್ರೆ ಉಪ್ಪನ್ ಬಿಟ್ಟೇ ಬಿಡ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ಮೇಲಿರೋದು ಮನಮೋಹನ್ ಸಿಂಗ್ ಆಗಿದ್ರೆ ದೇವರಾಣೆಗೂ ಈ ನಿರ್ಣಯ ತಗೋತಿರ್ಲಿಲ್ಲ ನಾನು. ಮೇಲೆ ಮೋದಿ ಇದ್ದಾರಲ್ಲ, ವಿಶ್ವಾಸ ಇದೆ ನನಗೆ, ಮತ್ ನನಗೆ ಇದಕ್ಕೂ ವಿಶ್ವಾಸ ಇದೆ. ನಾ ಮಾತನ್ನು ಬಹಳ ಹಿಂದೆ ಹೇಳಿದೆ, ಇದೂ ವಿಶ್ವಾಸ ಇದೆ. ಮೋದಿ ಬಹಳ ದಿನ ಉಪ್ಪು ಬಿಟ್ಟಿರ್ಲಿಕ್ಕೆ ಬಿಡಲ್ಲ, ಅವ್ರು ನಮ್ಮನ್ನು ಉಪ್ಪು ಬೇಗ ತಿನ್ನುವಂತೆ ಮಾಡ್ತಾರೆ ಅಂತ ವಿಶ್ವಾಸ ಇರೋದ್ರಿಂದ ಬಿಟ್ಟಿರುವುದು ಅಂತ. ನೇತೃತ್ವದ ಮೇಲೆ ವಿಶ್ವಾಸ ಇದು ನನಗಲ್ಲ. ನಾನಂತೂ ಮೋದಿಯವರು ಮಾಡಿರುವ ಕೆಲಸಗಳನ್ನು ನೋಡಿದ್ದೀನಿ, ಏನೇನ್ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ತೀನಿ, ಹಿಂಗ ಗೊತ್ತು ಮಾಡ್ತಾರೆ ಅಂತ. ಆದ್ರೆ ಈ ದೇಶದ ಕಾಮನ್ ಮ್ಯಾನ್ಗೆ ಎಷ್ಟು ವಿಶ್ವಾಸ ಇದೆ ಗೊತ್ತಾ? ನಿಮಗೂ ವಿಶ್ವಾಸ ಇದೆ, ನಾನು ಗ್ಯಾರಂಟಿ ಮಾಡಿ ಹೇಳಬಲ್ಲೆ. 2008ರಲ್ಲಿ ಈ ದೇಶದಲ್ಲಿ ಮುಂಬೈ ಅಟ್ಯಾಕ್ ಆದಾಗ ನಾವು ಹಿಂಗೆ ಫೋಟೋ ಹಾಕಿದ್ವಿ ಸತ್ತವರದ್ದು. ಅವ್ರ ಫೋಟೋಗಳಿಟ್ಟು ಕಣ್ಣೀರು ಸುರಿಸಿದ್ವಿ. ಮೇರೆ ವತನ್ ಕೆ ಲೋಗೋ ಜರಾ ಆಂಖ್ ಮೇ ಬರಲೋ ಪಾನಿ ಏನ್ ಕಡಿಮೆ ಹಾಡಿದ್ವಿ ಅವತ್ತು ಕೂಡ. ಕೈಯಲ್ಲೆಲ್ಲ ಕ್ಯಾಂಡ್ ಲೈಟ್ ಇಟ್ಕೊಂಡು ಕ್ಯಾಂಡಲ್ ಮಾರ್ಚ್ ಮಾಡಿದ್ವಿ, ನಾವು ಘೋಷಣೆಗಳನ್ನು ಕೂಗಿದ್ವಿ, ಮಾನವ ಸರಪಳಿಗಳನ್ನು ಮಾಡಿದ್ವಿ, ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿದ್ವಿ. ಆದರೆ ಅವತ್ತಿನ ಪ್ರಧಾನಿಗೆ ಪಾಕಿಸ್ತಾನ ಮೇಲೆ ದಾಳಿ ಮಾಡಿ ಅಂತ ಮಾತ್ರ ಹೇಳಿರಲಿಲ್ಲ. ಯಾಕೆಂದ್ರೆ ಹೇಳಿದ್ರು ಮಾಡಕ್ಕಾಗಲ್ಲ ಇವತ್ತು ಅಂತ ನಮ್ಗೆ ಗೊತ್ತಿತ್ತು. ಆದ್ರೆ ಇವತ್ತು ಹೆಂಗಿದೆ ಗೊತ್ತಾ? ಈ ದೇಶದ ಮೇಲೆ ದಾಳಿ ಆದ ಮರುದಿನ ಏನ್ ಜನರ ಕೂಗಾಟ, ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ, ಪಾಕಿಸ್ತಾನ ಮೇಲೆ ವಾರ್ ಮಾಡಿ. ಯಾಕೆ ಕೂಗಾಟ ಅಂತಂದ್ರೆ ವಿಶ್ವಾಸ ಇದೆಯಲ್ಲ ಮಾಡ್ತಾರೆ. ನನಗೊಂದು, ನಾನು ಬಹಳ ಕಡೆ ಹೇಳ್ದೆ ಇದನ್ನ, ಒಂದ್ ತರಕಾರಿ ಮಾರೋ ಹೆಣ್ಮಗಳು ನನಗೆ ಫೋನ್ ಮಾಡಿ ಹೇಳಿದ್ರು, ರೀ ಚಕ್ರವರ್ತಿ ಮೋದಿ ಹೇಳ್ರಿ ಒಂದ್ ಸರ್ಜಿಕಲ್ ಸ್ಟ್ರೈಕ್ ಮಾಡಕ್ಕೆ. ನಂಗೆ ಬಹಳ ಮಜಾ ಅನ್ನಿಸ್ತು, ಒಂದ್ ವಿಶ್ವಾಸ, ಬಹಳ ಖುಷಿ ಆಯ್ತು. ಏನ್ ವಿಶ್ವಾಸ ಇದೆ? ನಾನು ಹೆಣ್ಮಗಳಿಗೆ ಹೇಳಿದೆ, ಅಲ್ಲ ಕಣಮ್ಮ ತಾಯಿ, ಮೋದಿ ಬರೋಕ್ಕಿಂತ ಮುಂಚೆ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಏನು ಅಂತ ಗೊತ್ತಿತ್ತ ನಿಮ್ಗೆ? ನಮ್ಗೆ ಗೊತ್ತೇ ಇರಲಿಲ್ಲ ಮೋದಿ ಬರೋಕ್ಕಿಂತ ಮುಂಚೆ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಏನು ಅಂತ. ಮೋದಿ ಬಂದ್ಮೇಲೆ ಈ ದೇಶದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಸರ್ಜಿಕಲ್ ಸ್ಟ್ರೈಕ್ ಹೆಂಗ್ ಮಾಡಿದ್ದಾರೆ ಅಂತ ನೋಡಿದ್ವಿ, ಅದು ನಮ್ಗೆ ಖುಷಿ ಕೊಟ್ಟಿದೆ. ಅದಕ್ಕೆ ನಾನು ಹೇಳಿದೆ, ನಮಗ್ ಗೊತ್ತಿಲ್ಲದೆ ಇರುವಂತ ಒಂದು ಪದವನ್ನ ಮೋದಿ ನಮಗೆ ಪರಿಚಯ ಮಾಡಿಸಿದ್ರು. ಇನ್ನು ಸ್ವಲ್ಪ ದಿನ ಹೋಗ್ಲಿ, ಪಾಕಿಸ್ತಾನಕ್ಕೂ ಗೊತ್ತಿಲ್ಲದೆ ಇರುವಂತ ಒಂದು ಸಂಗತಿ ಮೋದಿ ಪರಿಚಯ ಮಾಡಿಸ್ತಾರೆ, ನೋಡ್ತಾ ಇರು ಅಂತ. ಹಂಗೆ ಆಯ್ತು. ಯಾವ ವಿಶ್ವಾಸ ಇತ್ತು ಅಂತಂದ್ರೆ, ಇವತ್ತು ಬೆಳಗಿನ ಜಾವ 3:30 ಇದನ್ನ ಆಗಿದ್ದನ್ನು 8 ಗಂಟೆ ಕೇಳಬೇಕಾದಾಗ ನಮ್ಗೆ ಹಂಗೆ ಅನ್ನಿಸ್ತಿತ್ತು, ಪಾಕಿಸ್ತಾನದ ಕಥೆಯನ್ನ ಮೋದಿ ಹೆಂಗ್ ಮುಗಿಸಿದ್ರು, ಇವತ್ತು ಪಾಕಿಸ್ತಾನ ರಿಯಾಕ್ಟ್ ಮಾಡುವಂತಿಲ್ಲ. ನಂಗೆ ಅನೇಕರು ಕೇಳ್ತಾರೆ, ಪಾಕಿಸ್ತಾನ ಯುದ್ಧ ಮಾಡಬಹುದಾ? ಅಫ್ಕೋರ್ಸ್ ದೇರ್ ಇಸ್ ಎ ಚಾನ್ಸ್. ಆದ್ರೆ ಪಾಕಿಸ್ತಾನ ಯುದ್ಧ ಮಾಡೋದಿಲ್ಲ ಅನ್ನುವಂತ ಗ್ಯಾರಂಟಿ ನಾನು ಕೊಡಬಲ್ಲೆ. ಯಾಕೆ ಕೊಡಬಲ್ಲೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಯುದ್ಧ ಮಾಡುವಷ್ಟು ತ್ರಾಣ ಇಲ್ಲ, ದೇಶ ನಡೆಸಲಿಕ್ಕೆ ದುಡ್ಡಿಲ್ಲ. ನಿಮ್ಗೆ ಸುಮ್ನೆ ಲೆಕ್ಕಾಚಾರ ಹೇಳ್ತೀನಿ, ಗೊತ್ತಿರೋ ನಿಮ್ಮ ಹತ್ರ ಯಾಕೆ ಪಾಕಿಸ್ತಾನ ಯುದ್ಧ ಮಾಡಲ್ಲ ಅಂತ. ಮೊದಲನೇದು, ಪಾಕಿಸ್ತಾನದ ಹತ್ರ ತಮ್ಮ ದೇಶ ನಡೆಸ್ಲಿಕ್ಕೆ ದುಡ್ಡಿಲ್ಲ. ಈಗಿರುವ ಫಾರೆಕ್ಸ್ ರಿಸರ್ವ್ ಪಾಕಿಸ್ತಾನದ ಹತ್ರ ಇದೆಯಲ್ಲ, ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ವಿದೇಶದಿಂದ ಬಂದಿರುವ ವಸ್ತುಗಳನ್ನ ಕೊಂಡುಕೊಳ್ಳಿಕ್ಕೆ ಅವರ ಹತ್ರ ಇರುವ ಡಾಲರ್ಗಳ ದಾಸ್ತಾನು ಎಷ್ಟು ಅಂತಂದ್ರೆ, ಸದ್ಯದ ಮಟ್ಟಿಗೆ ಪಾಕಿಸ್ತಾನದ ಹತ್ರ ಇರೋದು ಮುಂದಿನ 2 ತಿಂಗಳಿಗೆ ಸಾಕಾಗುವಷ್ಟು. ಅವರು ತಮಗೆ ಬೇಕಾಗಿರುವ ಶಸ್ತ್ರಾಸ್ತ್ರಗಳನ್ನ ಆಮದು ಮಾಡಿಕೊಂಡ್ರೆ ಈ 2 ತಿಂಗಳಿಗೆ ಸಾಕಾಗುವಷ್ಟು ದಾಸ್ತಾನು ಮುಂದಿನ 3 ದಿನದಲ್ಲಿ ಖಾಲಿಯಾಗುತ್ತೆ. 4ನೇ ದಿನ ಪಾಕಿಸ್ತಾನ ಒಂದು ಟೀ ಪುಡಿಯನ್ನ ಪಕ್ಕದ ರಾಷ್ಟ್ರದಿಂದ ತಂದ್ಕೊಳ್ಬೇಕು ಅಂತಂದ್ರು ತನ್ನ ದೇಶದ ಯಾವ್ದಾದ್ರೂ ಒಂದೊಂದನ್ನ ಅಡ ಇಡ್ತಾ ಬರಬೇಕಾದಂತ ಸ್ಥಿತಿ ಬರುತ್ತೆ. ಇದು ಪಾಕಿಸ್ತಾನದ ಪ್ರೆಸೆಂಟ್ ಡೇಂಜರ್. ಹೀಗಾಗಿ ದುಡ್ಡಿನ ವಿಚಾರದಲ್ಲಿ ನೋಡಿದಾಗ ಪಾಕಿಸ್ತಾನ ಸದ್ಯದ ಮಟ್ಟಿಗೆ ಈ ಸವಾಲನ್ನ ಸ್ವೀಕರಿಸಲ್ಲ. ಪಾಯಿಂಟ್ 1. ಎರಡನೇದು, ಪಾಕಿಸ್ತಾನದ ಆಂತರಿಕ ಸ್ಥಿತಿ ಹೆಂಗಾಗೋದಿದೆ ಅಂತಂದ್ರೆ, ಈ ತರದ ಕೆಲಸಗಳಿಗೆ ಪ್ರೇರಣೆ ಇಲ್ಲ. ನಾನು ಪಾಕಿಸ್ತಾನದ ಚಾನೆಲ್ ನ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ನೋಡ್ತಿದ್ದೀನಿ. ಅದು ಈ ಪುಲ್ವಾಮಾ ಅಟ್ಯಾಕ್ ಆದ್ಮೇಲಂತೂ ಜಾಸ್ತಿ ನೋಡ್ತಿದ್ದೀನಿ. ನನಗೆ ಕಾರ್ಟೂನ್ ನೆಟ್ವರ್ಕ್ ನೋಡೋ ರೂಢಿ ಇಲ್ಲ, ಹಿಂಗಾಗಿ ಪಾಕಿಸ್ತಾನ ಚಾನಲ್ ನೋಡ್ತಿರ್ತೀನಿ ನಾನು. ಸೇಮ್ ಒಂದು ಕಾರ್ಟೂನ್ ನೆಟ್ವರ್ಕ್ ನೋಡ್ದಂಗೆ ಅವರೆಲ್ಲ ಕೂಗಾಡೋದು ನೋಡ್ಬೇಕು. ಟೊಮೆಟೊ ಒಂದು ಭಾರತ ಕಳಿಸ್ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಾಕಿಸ್ತಾನದಲ್ಲಿ ಬಿದ್ದಿರೋ ಬೆಂಕಿ, ನೀವು ಬಾಂಬ್ ಹಾಕಿದ ಬೆಂಕಿ, ಆಮೇಲೆ ಟೊಮೆಟೊ ಸಿಗಲಿಲ್ಲ ಅನ್ನೋ ಬೆಂಕಿಗೆ ಪಾಕಿಸ್ತಾನಿಯರು ಅರ್ಧ ಉಳಿದೋಗ್ಬಿಟ್ಟಿದ್ದಾರೆ. ಇದು ಪೂರ್ತಿ ಬಾಂಬಿಗೆ ರಿಟಾಲಿಯೇಟ್ ಮಾಡೋದು ಹೆಂಗೆ? ಅಲ್ಲಿನ ಕೆಲವು ತಜ್ಞರು, ನಾನು ಒಂದು ಮಾತನ್ನು ಕೇಳ್ತಿದ್ದೆ ಅವರದ್ದು, ಆ ತಜ್ಞರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಪಾಕಿಸ್ತಾನ ಭಾರತದೊಂದಿಗೆ ಚೆನ್ನಾಗಿರಬೇಕು, ಭಾರತ ಎಷ್ಟು ಮುಂದೋಗ್ಬಿಟ್ಟಿದೆ, ಆ ಮೋದಿಯನ್ನ ಓವರ್ಟೇಕ್ ಮಾಡ್ಲಿಕ್ಕೆ ಸದ್ಯದ ಮಟ್ಟಿಗೆ ನಮ್ಮ ಹತ್ರ ಆಗಲ್ಲ, ನಾವು ಸೈಲೆಂಟ್ ಆಗಿ ಭಾರತವನ್ನು ಅನುಸರಿಸಬೇಕು, ನಮ್ಮ ಫ್ರೆಂಡ್ಲಿ ಕಂಟ್ರಿ ಅದು. ನಾವು ಮೌಲಾನಾ ಮಸೂದ್ ಅಜರ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ನಾವೇ ನಮ್ಮ ದೇಶದ ರೈತರನ್ನ ಬಲಿ ಕೊಡಬೇಕು. ಈ ಮೌಲಾನಾ ಮಸೂದ್ ಅಜರ್ನ ಉಳಿಸ್ಕೊಳ್ಳಿಕ್ಕೆ ನಾವ್ಯಾಕೆ ನಮ್ಮ ಉದ್ಯಮಿಗಳನ್ನ ಬಲಿ ಕೊಡಬೇಕು? ಈ ಮೌಲಾನಾ ಮಸೂದ್ ಅಜರ್ನ ಉಳಿಸ್ಕೊಳ್ಳಿಕ್ಕೆ ನಾವ್ಯಾಕೆ ನಮ್ಮ ದೇಶವನ್ನ ಬಲಿ ಕೊಡಬೇಕು? ಅದರ ಬದಲು ಮೌಲಾನಾ ಮಸೂದ್ ಅಜರ್ನ ಬಲಿ ಕೊಟ್ಟು ಇಡೀ ದೇಶವನ್ನು ಉಳಿಸಬೇಕು ಅಂತ ಪಾಕಿಸ್ತಾನಿಯರು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ನಮ್ಮ ತಜ್ಞರು. ಅದರ ಅರ್ಥ ಒಳಗೆ ಡಿವಿಷನ್ ಇದೆ. ಹೀಗಾಗಿ ಇವರು ಭಾರತದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ, ಗಲಾಟೆ ಮಾಡ್ಲಿಕ್ಕೆ ಸದ್ಯದ ಮಟ್ಟಿಗೆ ಪಾಕಿಸ್ತಾನಕ್ಕೆ ಒಪ್ಪಿಗೆ ಕೊಡಲ್ಲ. ಇದು ಪಾಯಿಂಟ್ 2.
ಮೂರನೇ ಪಾಯಿಂಟ್ ಏನ್ ಗೊತ್ತಾ, ನರೇಂದ್ರ ಮೋದಿ ದಾಳಿ ಮಾಡೋಕ್ಕಿಂತ ಮುಂಚೆ ಏಕಪಕ್ಷೀಯವಾಗಿ ನಿರ್ಣಯ ತೆಗೆದುಕೊಂಡಿಲ್ಲ, ಇಡೀ ಜಗತ್ತಿನ ನಿರ್ಣಯವನ್ನ ತನ್ನ ಕಡೆ ಆಗುವಂತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳೋದು ಅಟಲ್ಜಿಗಿಂತ ಒಂದು ಹೆಜ್ಜೆ ಮುಂದೆ ನರೇಂದ್ರ ಮೋದಿ ಇದ್ದಾರೆ ಅಂತ. ಹೆಂಗ್ ಗೊತ್ತೇನು, ದಾಳಿಯಾದ ಮರುದಿನ ಅಮೆರಿಕ ನಮ್ಗೆ ಫೋನ್ ಮಾಡಿ ಹೇಳುತ್ತೆ, ನಿಮ್ಮ ಏನ್ ಮಾಡಿದ್ರು ಸರಿ, ನಿಮ್ ಜೊತೆ ನಾನು ಇದ್ದೀನಿ ಅಂತ. ಮೊದಲನೇ ಬಾರಿಗೆ ದಾಳಿಯಾದ ಮರುದಿನ ಫ್ರಾನ್ಸ್ ಹೇಳುತ್ತೆ, ಯುನೈಟೆಡ್ ನೇಷನ್ಸ್ ನಲ್ಲಿ ಪಾಕಿಸ್ತಾನದ ವಿರುದ್ಧದ ಪ್ರಸ್ತಾವವನ್ನ ನಾನ್ ಮಂಡಿಸ್ತೀನಿ, ನೀನ್ ಮಂಡಿಸ್ಬೇಡ, ಈ ಬಾರಿ ನಾನ್ ಮಂಡಿಸ್ತೀನಿ ಅನ್ನತ್ತೆ. ಫ್ರಾನ್ಸ್ ಆ ಮಾತನ್ನ ಹೇಳಿದ್ರೆ ಆಸ್ಟ್ರೇಲಿಯಾ ಹೇಳುತ್ತೆ, ಅವರು ಮಂಡಿಸಿರೋದನ್ನ ನಾವು ಅನುಮೋದಿಸ್ತೀವಿ, ನೀವೇನು ಮಾತಾಡಬೇಡಿ ಈ ಬಾರಿ ಅಂತ. ನ್ಯೂಜಿಲೆಂಡ್ ತನ್ನ ಸಂಸತ್ನಲ್ಲಿ ಭಾರತದ ಪರವಾಗಿರುವಂತ ಪ್ರಸ್ತಾವವನ್ನ ತನ್ನ ಸಂಸತ್ನಲ್ಲಿ ಮಂಡಿಸಿಕೊಳ್ಳುತ್ತೆ. ರಷ್ಯಾ ಭಾರತದ ಪರವಾಗಿ ಮಾತನಾಡುತ್ತೆ. ಜಪಾನ್ ಭಾರತದ ಪರವಾಗಿ ಮಾತನಾಡಿ ಯಾವ ಸಹಕಾರ ಬೇಕಿದ್ರು, ಯಾವ ಹೊತ್ತಲ್ಲಿ ಬೇಕಿದ್ರು ಕೇಳು, ನಾನು ಇದ್ದೀನಿ ನಿಮ್ ಜೊತೆಗೆ ಅಂತ ಜಪಾನ್ ನಮ್ಗೆ ಹೇಳುತ್ತೆ. ಮಿತ್ರ, ಇಸ್ರೇಲ್ ಎಲ್ಲಕ್ಕಿಂತಲೂ ಅದ್ಭುತ. ಇಸ್ರೇಲ್ ಏನ್ ಹೇಳ್ತು ಗೊತ್ತಾ, ಪಾಕಿಸ್ತಾನದ ವಿರುದ್ಧ ಏನ್ ಮಾಡ್ಬೇಕು ಅಂದ್ರೂ ಇಸ್ರೇಲ್ ಭಾರತದ ಜೊತೆಗೆ ಇರುತ್ತೆ. ನಮ್ಮ ಕೋಆಪರೇಷನ್ ಎಷ್ಟು ಅಂತಂದ್ರೆ ಟ್ವೀಟ್ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಯಾವತ್ತಾದ್ರೂ ಒಂದಿನ ಅದಕ್ಕೆ ಫೋಟೋ ಫ್ರೇಮ್ ಹಾಕಿ ಇಟ್ಕೋಬೇಕು, ಇಸ್ರೇಲ್ ನಮ್ಗೆ ಎಂತ ಫ್ರೆಂಡ್ ಅಂತ. ಆ ನೆತನ್ಯಾಹು ಹೇಳ್ತಾರೆ, ಭಾರತ ನನಗೇನಾದ್ರೂ ಸಹಕಾರ ಕೇಳಿದ್ರೆ ನಾನು ಸಹಕಾರ ಮಾಡ್ತೀನಿ. ಎಷ್ಟು ಸಹಕಾರ ಅಂದ್ರೆ ನಾವು ಮಾಡೋ ಸಹಕಾರಕ್ಕೆ ಸಿಂಗಲ್ ಕೋಟ್ ಅಲ್ಲಿ ನೋ ಲಿಮಿಟ್ ಅಂತ ಹಾಕಿದ್ದಾರೆ. ಲಿಮಿಟ್ಲೆಸ್ ಸಹಕಾರವನ್ನ ಭಾರತಕ್ಕೆ ನಾವು ಮಾಡ್ಲಿಕ್ಕೆ ಸಿದ್ಧ ಅಂತ ಇಸ್ರೇಲ್ ನಮ್ಮ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ. ಇಡೀ ಜಗತ್ತು ಭಾರತದ ಪರವಾಗಿ. ಯಾವ ಸೌದಿ ರಾಷ್ಟ್ರ ಈ ಎಲ್ಲ ಭಯೋತ್ಪಾದಕರಿಗೂ ಫಂಡಿಂಗ್ ಮಾಡುತ್ತೋ, ವಹಾಬಿ ಮುಸಲ್ಮಾನರಿಗೆ ದುಡ್ಡು ಕೊಟ್ಟು ಇಲ್ಲಿ ಕಳಿಸ್ಕೊಟ್ಟು ಈ ದೇಶದ ಒಳ್ಳೆಯ ಮುಸಲ್ಮಾನರನ್ನ ಅಥವಾ ಈ ದೇಶದ ಭಾರತ ಪರವಾಗಿರುವ ಮುಸಲ್ಮಾನರನ್ನ ತಲೆ ಕೆಡಿಸಕ್ಕೆ ಕಳಿಸುತ್ತೋ, ಅದೇ ಸೌದಿಯ ಕ್ರೌನ್ ಪ್ರಿನ್ಸ್ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಂದ ಭಾರತಕ್ಕೆ ಬರಬೇಕು ಅಂತಿದ್ದ. ಪಾಕಿಸ್ತಾನ ನಮ್ಮ ರಿಲೇಷನ್ ಚೆನ್ನಾಗಿದ್ದಿದ್ರೆ ಅವನು ಅಲ್ಲಿಂದ ಭಾರತಕ್ಕೆ ಬಂದ್ರೆ ಟೆನ್ಷನ್ ಏನೂ ಇರಲಿಲ್ಲ. ಪುಲ್ವಾಮಾ ಅಟ್ಯಾಕ್ ಆದ ನಂತರ ಈ ದೇಶದ ಪ್ರಧಾನಿ ಹೇಳಿದ್ರು, ನೀನ್ ಪಾಕಿಸ್ತಾನದಿಂದ ಇಲ್ಲಿಗೆ ಬರೋದಾದ್ರೆ ಇಲ್ಲಿಗೆ ಬರಲೇಬೇಡ, ನಿಮ್ದು ಇದು ಕ್ಯಾನ್ಸಲ್ ಆಗ್ಬಿಡ್ಲಿ, ನಿಮ್ ಪಾರ್ಟಿಗೆ ನೀವು ಮುಂದುವರಿಸಿ. ಅದ್ರ ಬದಲು ನೀವೇನಾದ್ರೂ ಪಾಕಿಸ್ತಾನದಿಂದ ನಿಮ್ ದೇಶಕ್ಕೆ ವಾಪಸ್ ಹೋಗಿ ಅಲ್ಲಿಂದ ಟ್ರಿಪ್ ಮಾಡ್ಕೊಂಡು ನಮ್ಮ ದೇಶಕ್ಕೆ ಬರೋದಿದ್ರೆ ಮಾತ್ರ ಬಾ ಅಂತ. ಮಜಾ ಏನ್ ಗೊತ್ತಾ ಮಿತ್ರರು, ಮುಸ್ಲಿಂ ಕಂಟ್ರಿ ಸೌದಿ ಅರೇಬಿಯಾ 2 ದಿನಗಳ ಪ್ರವಾಸ ಇತ್ತು ಅವನದ್ದು ಇಲ್ಲಿಗೆ ಪಾಕಿಸ್ತಾನಕ್ಕೆ. ಒಂದೇ ದಿನಕ್ಕೆ ಮುಗಿಸಿ ವಾಪಸ್ ಹೋಗಿ ಅಲ್ಲಿಂದ ವಾಪಸ್ ಫ್ರೆಶ್ ಟ್ರಿಪ್ ಅನ್ನ ಭಾರತಕ್ಕೆ ಮಾಡಿ ಬರ್ತಾನಲ್ಲ, ಇದು ಭಾರತದ ಕೆಪಾಸಿಟಿ ಅಂತ. ಪಾಕಿಸ್ತಾನದ ಕಥೆ ಏನಾಗಿರ್ಬೇಡ. ಅವನಂಗ್ ಬಂದಾಗ ಈ ದೇಶದ ಪ್ರಧಾನಿ ಹೋಗಿ ಗಟ್ಟಿಯಾಗಿ ತಪ್ಕೋತಾರೆ. ರಾಹುಲ್ ಗಾಂಧಿ ಎಲ್ಲ ಕೂಗಾಡ್ಬಿಟ್ರು, ಹೋಗಿ ತಪ್ಕೊಂಡ್ಬಿಟ್ರು, ಸೌದಿ ಅರೇಬಿಯಾದ ಪ್ರಿನ್ಸ್ ತಪ್ಕೊಂಡ್ಬಿಟ್ರು ಅಂತ. ಅವ್ನು ರಾಹುಲ್ ಗಾಂಧಿ ಬಂದಿದ್ರೆ ಖಂಡಿತವಾಗೂ ತಪ್ಕೋತಿರ್ಲಿಲ್ಲ. ಸೌದಿ ಅರೇಬಿಯಾದ ಕಿಂಗ್ ಪ್ರಿನ್ಸ್ ದೇವರಾಣೆಗೂ ತಪ್ಕೊಳ್ತಿದ್ನೋ ಇಲ್ವೋ ಅಂತ ಅನುಮಾನ ಇದೆ. ಆದ್ರೆ ಈ ದೇಶದ ಪ್ರಧಾನಿ ಹೋದಾಗ ತಬ್ಬಿಕೊಂಡಿದ್ದಕ್ಕೆ ಲಾಭ ಏನಾಯ್ತು ಗೊತ್ತೇನು? ಸೌದಿ ಅರೇಬಿಯಾದಲ್ಲಿ ನಾವು ಕೂಡಿ ಹಾಕಿರುವಂತ 850ಕ್ಕೂ ಹೆಚ್ಚು ಜನ ಕೈದಿಗಳನ್ನ ಇವತ್ತೇ ನಾನು ಬಿಡುಗಡೆ ಮಾಡ್ತೀನಿ ಅಂತ ಈ ದೇಶದ ಪ್ರಧಾನಿ ಅಪ್ಪಿಕೊಂಡ್ರೆ 850 ಜನರ ಫ್ಯಾಮಿಲಿಯಲ್ಲಿ ಬೆಳಕು ಬರುತ್ತೆ. ಅರ್ಥ ಆಗ್ಬೇಕಲ್ಲ ಇವಕ್ಕೆ. ನನಗೆ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡುವಾಗ ಅನೇಕರು ಅನ್ಕೊಳ್ತಾರೆ, ಸಿಕ್ಕಾಪಟ್ಟೆ ಕೋಪ ಚಕ್ರವರ್ತಿಗೆ ರಾಹುಲ್ ಗಾಂಧಿ ಮೇಲೆ. ಖಂಡಿತವಾಗಿಯೂ ಕೋಪ ಇಲ್ಲ, ದ್ವೇಷ ಅಂತೂ ಇಲ್ಲವೇ ಇಲ್ಲ. ಆದ್ರೆ ಒಂದೇ ಒಂದು ಮನಸ್ಸಲ್ಲಿದೆ, 5ನೇ ಕ್ಲಾಸಿನ ಮಗುವನ್ನ ಸೆಕೆಂಡ್ PU ಸೈನ್ಸ್ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಬಿಟ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ನೋಡಿ ಹೆಂಗ್ ಗಾಬರಿ ಆಗ್ಬೋದು, ಆ ಹುಡುಗ ಹಂಗೆ ಗಾಬರಿ ಆಗಿರೋದು. ನಾವು ಅವನ ಮೇಲೆ ಒಂದು ಅನುಕಂಪ ತೋರಿಸ್ಬೇಕು ಅಂತ ಕೋಪಿಸ್ಕೊಳ್ಳಿಕ್ಕಿಲ್ಲ, ಅವ್ನ ಅನುಕಂಪ ತೋರಿಸಿ ಆಯ್ತು ಹಿಂಗೆ ಇರ್ಲಿ ಅಂತ ಬಿಡಬೇಕಾದಂತ ಪರಿಸ್ಥಿತಿ ಅವ್ರಿಗೆ ಅರ್ಥವೇ ಆಗಲ್ಲ. ನರೇಂದ್ರ ಮೋದಿ ಈ ಕ್ರಿಟಿಕಲ್ ಮೊಮೆಂಟ್ ಅಲ್ಲಿ ಹೋಗಿ ಈ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ನ ತಬ್ಬಿಕೊಂಡು ಅವನ ಕರ್ಕೊಂಡು ಬಂದು ಪಾಕಿಸ್ತಾನಕ್ಕೆ $20 ಬಿಲಿಯನ್ ಹೂಡ್ತೀನಿ ಅಂತ ಹೇಳಿದ್ದಕ್ಕೆ ಪರ್ಯಾಯವಾಗಿ ಇಲ್ಲಿ $100 ಬಿಲಿಯನ್ ಹೂಡಿಕೆ ಮಾಡ್ತಿದ್ರಲ್ಲ, ತಮಾಷೆ ಅನ್ಕೊಂಡಿದ್ದೇವೆ ಅದನ್ನ. ಮಿತ್ರ, ಇಷ್ಟೇ ಅಲ್ಲ, ಈ ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ನಾವು ಭಾರತದ ಪರವಾಗಿದ್ದೀವಿ ಅಂತ ಜಂಟಿ ಹೇಳಿಕೆಯನ್ನ ಅವನ ಮೂಲಕ ಕೊಡಿಸುವಂತ ವಾತಾವರಣವು ನಿರ್ಮಾಣ ಆಯ್ತಲ್ಲ, ಇದು ಭಾರತ ಸೌದಿ ಅರೇಬಿಯಾದಿಂದಲೂ ಗಳಿಸಿಕೊಂಡಂತ ಸಂಗತಿ ಅಂತ. ಇವತ್ತು ನಾನು ನಿಮ್ಗೆ ವಿಶೇಷವಾದ ಸಂಗತಿ ಹೇಳ್ತೀನಿ. ಇವತ್ತು ಭಾರತ ಲೈನ್ ಕ್ರಾಸ್ ಮಾಡಿ ಪಾಕಿಸ್ತಾನದಲ್ಲಿ ದಾಳಿ ಮಾಡ್ತಲ್ಲ, ನಾನು ಬೆಳಗ್ಗೆಯಿಂದ ಟಿವಿ ಮುಂದೆ, ಟ್ವಿಟರ್ ಮುಂದೆ, ಎಲ್ಲದ್ರ ಮುಂದೆ ಹುಡುಕಾಡ್ತಾ ಇದ್ದೀನಿ. ಭಾರತ ಮಾಡಿದ್ದು ತಪ್ಪು ಅಂತ ಹೇಳಿದಂತ ಒಂದಾದ್ರೂ ರಾಷ್ಟ್ರ ಇದೆಯಾ ಅಂತಂದ್ರೆ ಬೆಳಗಿನಿಂದ ಒಂದೇ ಒಂದು ರಾಷ್ಟ್ರ ನಮ್ಮನ್ನು ಬೈದಿಲ್ಲ, ನಮ್ಗೆ ಛೀಮಾರಿ ಹಾಕಿಲ್ಲ. 5 ವರ್ಷಗಳಿಂದ ಈ ಪುಣ್ಯಾತ್ಮ ವಿದೇಶಕ್ಕೆ ಅಲ್ದಾಡಿದ್ದನ್ನ ಯಾಕೆ ಅಂತ ಕೇಳ್ತಿದ್ರಲ್ಲ, ಇದು ಈ ದೇಶದ ತಾಕತ್ತು ಇವತ್ತು. ಮಿತ್ರ, ಈ ದೇಶ ಇವತ್ತು ಹೆಂಗಾಗೋಗಿದ್ರೆ ಯುದ್ಧ ಯಾಕೆ ಮಾಡಲ್ಲ ಅನ್ನೋದಕ್ಕೆ 3ನೇ ಪಾಯಿಂಟ್ ಹೇಳ್ತೀನಿ. ಈ ದೇಶ ಪಾಕಿಸ್ತಾನದ ವಿರುದ್ಧ ಮೌಲಾನಾ ಮೊಹಮ್ಮದ್ನ ವಿರುದ್ಧ ಹೇಳಿಕೆ ಕೊಡುತ್ತೆ. ಯುನೈಟೆಡ್ ನೇಷನ್ಸ್ ಅಂಡ್ ಸೆಕ್ಯೂರಿಟಿ ಕೌನ್ಸಿಲ್ 15 ರಾಷ್ಟ್ರ ಇರುತ್ತೆ. ಅದರಲ್ಲಿ ಈ 15 ರಾಷ್ಟ್ರಗಳು ಭಾರತದ ಪರವಾಗಿ ಪಾಕಿಸ್ತಾನದ ವಿರುದ್ಧವಾಗಿ ಹೇಳಿಕೆ ಕೊಟ್ಟು ಬರೀ ಪಾಕಿಸ್ತಾನ ಅಲ್ಲ, ಆ ಸಂಘಟನೆಯನ್ನು ಹೆಸರಿಸಿದ್ವು, ವ್ಯಕ್ತಿಯನ್ನು ಹೆಸರಿಸಿದ್ವು. ಅಲ್ಲಿಗೆ ಇದೆ ಅನ್ನೋದನ್ನು ಮೊದಲು ಕ್ಲಿಯರ್ ಮಾಡಿದ್ರು.
ನಿನ್ನೆ ಅಟ್ಯಾಕ್ ಮಾಡಿದ್ವಲ್ಲ ನಾವು, ಅಟ್ಯಾಕ್ ಮಾಡಿರೋ ಜಾಗ ಯಾವುದು ಗೊತ್ತಾ? ಮೌಲಾನಾ ಮಸೂದ್ ಅಜರ್ನ ಜೈಷೆ ಮೊಹಮ್ಮದ್ನ ಹೆಡ್ ಆಫೀಸ್ ಇರಬಹುದಾಗಿರುವಂತ ಜಾಗ. ಆ ಹೆಡ್ ಆಫೀಸ್ ಇರುವಂತ ಜಾಗದಲ್ಲಿ ಅಟ್ಯಾಕ್ ಮಾಡಿದ್ದೀವಿ. 3 ಸೆಂಟರ್ಸ್ ನಾವೇನ್ ಅಟ್ಯಾಕ್ ಮಾಡಿದ್ದೀವಿ, 3 ಸೆಂಟರ್ಸ್ ಅಂತಂತೆ. ಅದು ಜೈಷೆ ಮೊಹಮ್ಮದ್ನ ಹೆಡ್ ಆಫೀಸ್ ಅಂತ ಕರೆದುಕೊಳ್ಳಲ್ಪಡುವಂತ ಜಾಗ. ಕಳೆದ 16 ವರ್ಷಗಳಿಂದ ಆ ಜೈಷೆ ಮೊಹಮ್ಮದ್ ಚೆನ್ನಾಗಿ ಬ್ರೀಡ್ ಆಗಿದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಅಲ್ಲಿ ಅಟ್ಯಾಕ್ ಮಾಡಿರೋದ್ರಿಂದ ಈಗ ಭಾರತ ಮಾಡಿರುವಂತ ಕೆಲಸ ಏನ್ ಗೊತ್ತಾ? ಯುದ್ಧ ಅಲ್ಲ, ಯುನೈಟೆಡ್ ನೇಷನ್ಸ್ ನ ಸೆಕ್ಯೂರಿಟಿ ಕೌನ್ಸಿಲ್ ಏನ್ ಮಾಡಬೇಕು ಅಂತ ಹೇಳಿತ್ತು, ಭಾರತ ಆ ಕೆಲಸವನ್ನ ಮಾಡಿದೆ. ಹೀಗಾಗಿ ಭಾರತ ಇನ್ನೇನು ಮಾಡಲಿಲ್ಲ, ಯುನೈಟೆಡ್ ನೇಷನ್ಸ್ ನ ಹೇಳಿಕೆಯನ್ನ ಪುನರುಚ್ಚರಿಸಿ ಅದನ್ನು ಉಳಿಸಿದೆ ಅನ್ನುವಂತ ಒಂದು ಹೆಗ್ಗಳಿಕೆ ಭಾರತಕ್ಕಿದೆಯಲ್ಲ. ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ನೀವು. ನಾನು ಬೆಳಗಿಂದ ಗಮನಿಸ್ತಾ ಇದ್ದೀನಿ, ಇದು ಸೂಕ್ಷ್ಮತೆ ಇದ್ರೆ ಮಾತ್ರ ಗೊತ್ತಾಗುತ್ತೆ. ನೀವು ಉರಿ ಅಟ್ಯಾಕ್ ಆದಾಗ, ಉರಿ ಅಂದ್ರೆ ಉರಿಯ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಮೊದಲು ಪ್ರೆಸ್ ಮೀಟ್ ಮಾಡಿದ್ಯಾರು ಗೊತ್ತಾ? ಈ ದೇಶದ ಆರ್ಮಿ ಪ್ರೆಸ್ ಮೀಟ್ ಮಾಡ್ತು. ನಂಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ತಲೆ ಓಡಿಸ್ತಾರೆ ಇವರು ಅಂತ. ಈ ದೇಶದ ಆರ್ಮಿ ಪ್ರೆಸ್ ಮೀಟ್ ಮಾಡ್ತು. ಪ್ರೆಸ್ ಮೀಟ್ ಮಾಡಿ ಆರ್ಮಿ ಹೇಳ್ತು, ನನ್ನದೇ ಸೈನಿಕರು ಒಳಗೆ ಹೋಗಿದ್ರು, ನೀವು ಒಳಗೆ ಬಂದು ಈ ದೇಶದ ಸೈನಿಕರನ್ನ ಕೊಂದಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಯಾರು ಒಳಗೆ ಬಂದಿದ್ರು ಆ ಭಯೋತ್ಪಾದಕರ 4 ಲಾಂಚಿಂಗ್ ಪ್ಯಾಡ್ ಗಳನ್ನ ಧ್ವಂಸ ಮಾಡಿ ಬಂದಿದ್ದೀವಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ಅಂತ ಆರ್ಮಿ ಹೆಗ್ಗಳಿಕೆಯಿಂದ ಹೇಳ್ಕೊಳ್ತು. ಈಗ ಹಿಂಗಾಗಿದೆ ಗೊತ್ತಾ? ಆರ್ಮಿ ಇದುವರೆಗೂ ಪ್ರೆಸ್ ಮೀಟ್ ಮಾಡಲೇ ಇಲ್ಲ. ಪ್ರೆಸ್ ಮೀಟ್ ಮಾಡಿರೋದು ಯಾರು ಗೊತ್ತಾ? ಫಾರಿನ್ ಸೆಕ್ರೆಟರಿ ಪ್ರೆಸ್ ಮೀಟ್ ಮಾಡಿರೋದು. ಫಾರಿನ್ ಸೆಕ್ರೆಟರಿ ಪ್ರೆಸ್ ಮೀಟ್ ಮಾಡೋದು ಅಂದ್ರೆ ಅರ್ಥ ಏನು? ಇದು ಇಂಟರ್ನಲ್ ಆರ್ಮಿ ವಾರ್ ಅಲ್ಲ, ಇದು ಯುನೈಟೆಡ್ ನೇಷನ್ಸ್ ನ ಚಿಂತನೆಯನ್ನ ಕಂಟಿನ್ಯೂ ಮಾಡಿರೋದು ಅಂತ ಹೇಳ್ಕೊಂಡು ಫಾರಿನ್ ಸೆಕ್ರೆಟರಿ ಪ್ರೆಸ್ ಮೀಟ್ ಮಾಡಿ, ಈ ಫಾರಿನ್ ಸೆಕ್ರೆಟರಿಗಳೆಲ್ಲ ಈ ದೇಶದಲ್ಲಿರುವಂತ ಜಗತ್ತಿನ ಬೇರೆ ಬೇರೆ ಅಂಬಾಸಿಡರ್ಗಳಿಗೆ ನಾವು ಏನ್ ಮಾಡಿದೀವಿ ಅಂತ ಅದಾದ್ಮೇಲೆ ಎಲ್ಲರಿಗೂ ಬ್ರೀಫ್ ಮಾಡಿ ಎಲ್ಲರಿಗೂ ಸಮಾಧಾನ ಮಾಡಿಸ್ಬಿಟ್ರು. ಹೀಗಾಗಿ ಜಗತ್ತಿನ ಯಾವ ರಾಷ್ಟ್ರಗಳು ಪಾಕಿಸ್ತಾನದ ಪರವಾಗಿ ಒಂದು ಹೇಳಿಕೆ ಕೊಡುವಂತಾಗ್ಲಿಲ್ಲ. ಇದು ಭಾರತ ಯೂಸ್ ಮಾಡಿದ ಕ್ಲೆವರ್ ಮೂವ್. ಮಿತ್ರನ ಅನೇಕ ಬಾರಿ ಅನ್ಸುತ್ತೆ, ನರೇಂದ್ರ ಮೋದಿ ಅನ್ನುವಂತ ಈ ಪುಣ್ಯಾತ್ಮ ಎಷ್ಟು ಟೈಮಿಂಗ್ ಎಲ್ಲಿಂದ ಕೊಡ್ತಾರೆ, ಈ ಶಾಲೋಚನೆ ಯಾವ ದಿಕ್ಕಲ್ಲಿ ಮಾಡ್ತಾರೆ ಅಂತ. ಮಿತ್ರ, ನರೇಂದ್ರ ಮೋದಿ ಒಂದು ಅದ್ಭುತವಾದ ಜೀವ ಅಂತ ನನಗೆ ಕೆಲವೊಂದ್ಸಲ ನಾನು ಹೇಳಬೇಕಾದ್ರೆ ನಾನು ಒಂದೊಂದು ಟೈಮ್ ಇದನ್ನ ಎಕ್ಸಾಜರೇಟ್ ಮಾಡ್ಬಿಡ್ತೀನಿ ಅಂತ ಭಯ ಆಗುತ್ತೆ. ಬಟ್ ನನಗೆ ಕೂತ್ಕೊಂಡಾಗ ಆಲೋಚನೆ ಮಾಡುವಾಗ ಅನ್ಸುತ್ತೆ, ಈ ಮನುಷ್ಯ ಸಾಮಾನ್ಯವಾದ ಒಂದೊಂದು ದೇವರಾಣೆಗೂ ಅಲ್ಲ, ಏನೋ ಒಂದು ಶಕ್ತಿ ಇದೆ ಈ ಮನುಷ್ಯನಲ್ಲಿ ಅಂತ ನನ್ಗೆ ಕೆಲವೊಂದ್ಸಲ ಕೂತಾಗ ಅನ್ಸುತ್ತೆ. ಇವತ್ತು ಯಾರೋ ನಮ್ಗೊಂದು ಫೋಟೋ ಕಳಿಸಿದ್ದಾರೆ. ನರೇಂದ್ರ ಮೋದಿ ಮೊನ್ನೆ ಗಂಗಾ ಸ್ನಾನ ಮಾಡ್ಕೊಂಡು ಬಂದ್ರಲ್ಲ, ಗಂಗಾ ಸ್ನಾನ ಮಾಡ್ಕೊಂಡು ಬಂದು ಗಂಗಾರತಿ ಮಾಡ್ಲಿಕ್ಕೆ ನಿಂತಿದ್ದಾರೆ. ಆ ಫೋಟೋ ನೋಡ್ಬೇಕು, ಒಳ್ಳೆ ಕಾಣ್ತಾರೆ ನರೇಂದ್ರ ಮೋದಿ. ಏನೋ ಒಂದು ಒಳಗಡೆ ಗಂಭೀರವಾದ ಆಲೋಚನೆ ಮಾಡ್ತಿದ್ದಾರೆ ಅಂತ. ಆ ಫೋಟೋ ಕಳಿಸಿ ಯಾರೋ ನನಗೆ ಹೇಳಿದ್ರು, ಇದು ಶಿವ ತಾಂಡವ ನೃತ್ಯ ಮಾಡೋಕ್ಕಿಂತ ಮುಂಚೆ ಧರಿಸುವಂತ ವೇಷ ಇದು, ಆ ವೇಷದಲ್ಲಿ ನರೇಂದ್ರ ಮೋದಿ ಕಾಣ್ತಿದ್ದಾರೆ ನೋಡು ಅಂತ. ಅದಾದ 2ನೇ ದಿನವೇ ತಾಂಡವ ನೃತ್ಯ ಆಗಿದೆ. ಅಂಡ್ ಎಷ್ಟು ಕೋಇನ್ಸಿಡೆಂಟ್, ಎಷ್ಟು ಕನೆಕ್ಟೆಡ್ ಆಗಿ ಮನುಷ್ಯ ಮಾಡಿದ್ದಾರೆ ಅಂದ್ರೆ, ಈ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಗಂಗಾರತಿ ಮಾಡ್ಕೊಂಡು ಬಂದಿದ್ದಾರೆ, ಗಂಗೆಯಲ್ಲಿ ಸ್ನಾನ ಮಾಡಿ ಆಶೀರ್ವಾದ ಕೇಳ್ಕೊಂಡಿದ್ದಾರೆ. ಅದಕ್ಕಿಂತ 1 ದಿನ ಮುಂಚೆ ದುರ್ಗೆಯ ಆಶೀರ್ವಾದ ಪಡ್ಕೊಂಡು, ದುರ್ಗೆಯ ಆಶೀರ್ವಾದ ಇರುವವರೆಗೂ ಭಾರತಕ್ಕೆ ಸಮಸ್ಯೆ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲವೂ ಕನೆಕ್ಟೆಡ್. ನಮಗೆ ಅರ್ಥ ಆಗ್ತಿರ್ಲಿಲ್ಲ ಅಷ್ಟೇ, ಆದ್ರೆ ಒಳಗೆ ನಡೀತಾ ಇತ್ತು. ನಾನು ನಿನ್ನೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸೇರಿದಾಗ ಹೇಳ್ತಿದ್ದೆ, ನರೇಂದ್ರ ಮೋದಿ ತುಂಬಾ ಕೋಪಿಸ್ಕೊಂಡಿದ್ರೆ ಏನು ಮಾಡಲ್ಲ ಅಂತ ಅರ್ಥ. ಆದ್ರೆ ಯಾವಾಗ ತುಂಬಾ ನಗನಗ್ತಾ ಇರ್ತಾರೋ ಏನೋ ಭರ್ಜರಿಯಾದ ಕೆಲಸ ಮಾಡ್ತಾರೆ ಅಂತ. ಕಳೆದ 4 ದಿನಗಳಿಂದ ತುಂಬಾ ನಗ್ತಾ ಇದ್ದಾರೆ. 5ನೇ ದಿನ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಷ್ಟೇ ಅವತ್ತು ರಾತ್ರಿನೇ ನರೇಂದ್ರ ಮೋದಿ ತಮ್ಮ ಕೆಲಸವನ್ನ ಮಾಡಿ ಮುಗಿಸಿದ್ರು ಅಂತ. ಇದು ಜಗತ್ತಿಗೆ ಹೋಗಿರುವಂತ ಸಮರ್ಥವಾದ ಸಂದೇಶ. ಮಿತ್ರರೇ, ಇವತ್ತು ನರೇಂದ್ರ ಮೋದಿ ಹೆಂಗ್ ಹೇಳಿದ್ದಾರೆ ಜಗತ್ತಿಗೆ ಅಂತಂದ್ರೆ, ನನ್ನ ದೇಶದ ಮೇಲೆ ಕಣ್ಣು ಹಾಕಿದ ಯಾರನ್ನೂ ಕೂಡ ನಾವು ಬಿಡಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಲ್ಲ, ಇದು ಇವತ್ತು ಭಾರತದ ಕೆಪಾಸಿಟಿ ಅಂತ. ಈ ಮಾತನ್ನು ನಾವು ಬಹಳ ಹಿಂದೆಯೇ ಹೇಳಿದ್ರು. ಹಾಗಂತ ನರೇಂದ್ರ ಮೋದಿ ನಾನು ಬರೀ ಅವರ ಈ ಸೈನಿಕ ಕಾರ್ಯಾಚರಣೆಯ ಬಗ್ಗೆ ಮಾತನಾಡಿ ಅಷ್ಟೇ ಹೋಗ್ಲಿಕ್ಕೆ ಬಂದಿಲ್ಲ. ಮಿತ್ರ, ನರೇಂದ್ರ ಮೋದಿ ಆಂತರಿಕವಾಗಿ ಭಾರತವನ್ನ ಹೇಗೆ ಗಟ್ಟಿ ಮಾಡಿಟ್ಟಿದ್ದಾರೆ ಅಂತಂದ್ರೆ, ಇವತ್ತು ಭಾರತದ ಇನ್ಫ್ರಾಸ್ಟ್ರಕ್ಚರ್ ಹಿಂದೆಂದಿಗಿಂತಲೂ ಭರ್ಜರಿಯಾಗಿದೆ. ಭಾರತದ ರೋಡ್ಸ್ ಬಹಳ ಇಂಪ್ರೂವ್ ಆಗಿದೆ, ಭಾರತದ ರೈಲ್ವೆ ಹಳಿಗಳು ಇಂಪ್ರೂವ್ ಆಗಿದೆ, ಭಾರತದ ವಾಟರ್ ವೇಸ್ ಇಂಪ್ರೂವ್ ಆಗಿದೆ. ಅಷ್ಟೇ ಅಲ್ಲದೆ ಭಾರತದ ಬಡವರ ಜೀವನ ಮಟ್ಟ ಇಂಪ್ರೂವ್ ಆಗಿದೆ. ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ ಇವತ್ತು ಜೀವನ ಮಟ್ಟ ಅಂತಂದ್ರೆ, ಈ ದೇಶದ 50% ಬಡವರಿಗೆ ಅಕೌಂಟ್ ಇರಲಿಲ್ಲ, ಪ್ರತಿಯೊಬ್ಬರಿಗೂ ಅಕೌಂಟ್ ಸಿಗುವಂತೆ ನರೇಂದ್ರ ಮೋದಿ ಮಾಡಿದ್ದರಿಂದಾಗಿ ಇವತ್ತು ನಮ್ಮೊಂದು ವರ್ಲ್ಡ್ ರೆಕಾರ್ಡ್ ಇದೆ. 33 ಕೋಟಿ ಅಕೌಂಟ್ಗಳನ್ನ 1 ವರ್ಷದಲ್ಲಿ ಮಾಡಿದ ಸಾಧನೆ ಯಾರ್ದಾದ್ರೂ ಇದ್ರೆ ಅದು ಭಾರತದ್ದು ಎನ್ನುವಂತ ರೆಕಾರ್ಡ್ ಆಗಿದೆ. ಈ ಅಕೌಂಟ್ ಅನ್ನು ಆಧಾರವನ್ನು ಕನೆಕ್ಟ್ ಮಾಡಿ ಫೇಕ್ ಅಕೌಂಟ್ ಹೋಲ್ಡರ್ಗಳನ್ನ ತೆಗೆದು ಬಿಸಾಕಬೇಕು ಅನ್ನೋ ಪ್ರಯತ್ನದಲ್ಲಿ ನರೇಂದ್ರ ಮೋದಿ ಮಾಡಿದ ಕೆಲಸದಿಂದಾಗಿ ಈ ದೇಶದಲ್ಲಿ 3 ಲಕ್ಷ ಶೆಲ್ ಕಂಪನಿಗಳು, ಫೇಕ್ ಕಂಪನಿಗಳು ಹೊರಬಿದ್ದಿವೆ. 2 ಲಕ್ಷ ಫೇಕ್ ಅಕೌಂಟ್ಗಳು ಹೊರಬಿದ್ದಿವೆ. 3.5 ಕೋಟಿ ಜನ ಫೇಕ್ ಗ್ಯಾಸ್ ಸಬ್ಸಿಡಿ ತೆಗೆದುಕೊಳ್ತಾ ಇದ್ರು, ಅವರನ್ನ ಹೊರದಬ್ಬಲಾಗಿದೆ. 3 ಕೋಟಿ ಫೇಕ್ ರೇಷನ್ ಕಾರ್ಡ್ಗಳಿದ್ದು ಅವರನ್ನು ಹೊರದಬ್ಬಲಾಗಿದೆ. ಮಕ್ಕಳಿಗೆ ಮಧ್ಯಾಹ್ನದ ಊಟ ಕೊಡೋ ನೆಪದಲ್ಲಿ ಲಕ್ಷಾಂತರ ಜನ ದುಡ್ಡನ್ನು ಲುಟ್ಟಿ ಮಾಡ್ತಾ ಇದ್ರು, ಅವರನ್ನು ಹೊರಗೆ ದಬ್ಬಲಾಗಿದೆ. ಏನೇನು ನಡೆದೋಯ್ತು ಈ ದೇಶದಲ್ಲಿ.
ನರೇಂದ್ರ ಮೋದಿ ಬಂದ ನಂತರ ಈ ದೇಶದಲ್ಲಿ ಸಾಮಾನ್ಯ ಜನತೆಯ ಬದುಕು ಎಷ್ಟು ಇಂಪ್ರೂವ್ ಆಗಿದೆ ಅಂತಂದ್ರೆ ಮಿತ್ರರೇ, ಇವತ್ತು ಸಾಮಾನ್ಯ ಜನತೆ ತಾವು ಒಂದು ಇನ್ಶೂರೆನ್ಸ್ ತೆಗೆದುಕೊಳ್ಬೇಕಾದ್ರೆ ಕಷ್ಟಪಡಬೇಕು ಅಂತಿಲ್ಲ. ನಾನು ಜನಧನ್ ಬಗ್ಗೆ ಮಾತಾಡ್ತಿದ್ದೆ ಮೊನ್ನೆ. ಒಂದು ಬ್ಯಾಂಕ್ ನ ಹೆಣ್ಮಗಳು ನನ್ಗೆ ಫೋನ್ ಮಾಡಿದ್ರು, ಸರ್ ನಿಮ್ ಭಾಷಣ ಎಲ್ಲ ಕೇಳಿದೀನಿ, ಜನಧನ್ ಬಗ್ಗೆ ನೀವು ಮಾತಾಡುವ ಒಂದು ಅಂಶ ಬಿಡ್ತೀರಾ ಅಂತ. ನಾನು ಕೇಳಿದ್ರೆ ಏನ್ ಬಿಡ್ತೀನಿ ಹೇಳುವ ಅಂತಂದ್ರೆ ಆಕೆ ಏನ್ ಹೇಳಿದ್ರು ಗೊತ್ತಾ, ಯಾರು ಜನಧನ್ ತೆಗೆದುಕೊಳ್ತಾರೋ, ಜನಧನ್ ಅಕೌಂಟ್ ಯಾರಿಗಿದೆಯೋ ಅವರಿಗೆ ರೂಪೇ ಕಾರ್ಡ್ ಕೊಡ್ಲಾಗುತ್ತೆ. ನರೇಂದ್ರ ಮೋದಿ ಬ್ರಿಲಿಯಂಟ್ ರೀ. ಈ ದೇಶದಲ್ಲಿ ಎಕನಾಮಿಕ್ ಇನ್ಕ್ಲೂಷನ್ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಯಾಕೆಂದ್ರೆ ಈ ದೇಶದ ಶ್ರೀಮಂತರು ಏನ್ ಹೇಳ್ತಿದ್ರು ಗೊತ್ತಾ, ಈ ಬಡವರಿಗೆ ಅಕೌಂಟಿಗೆ ದುಡ್ಡು ಹಾಕ್ಲಿಕ್ಕೆ ಬರಲ್ಲ, ದುಡ್ಡು ತೆಗಿಲಿಕ್ಕೆ ಬರಲ್ಲ, ಅವರಿಗೆ ಕಾರ್ಡ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೋಸ್ಕರ ನಾವು ಹಾರ್ಡ್ ಕ್ಯಾಶ್ ಅನ್ನು ಬಳಸಲೇಬೇಕು ಅಂತ ನರೇಂದ್ರ ಮೋದಿ ಹೇಳಿದ್ರು. ಅವ್ರ ತಾನೇ ಪ್ರಾಬ್ಲಮ್, ಅವ್ರನ್ನ ನಾನು ಸರಿ ಮಾಡ್ತೀನಿ, ನೀವು ಸರಿ ಹೋಗಿ ಅಂತ ನರೇಂದ್ರ ಮೋದಿ ಏನ್ ಮಾಡಿದ್ರು, ಜನಧನ್ ಅಕೌಂಟ್ ಅವರಿಗೆ ಕೊಟ್ಟರು, ಕೊಟ್ಟೊಂದು ರೂಪೇ ಕಾರ್ಡ್ ಕೈಲಿಟ್ರು. ಜನಧನ್ ಮಾಡಿದ ತಕ್ಷಣ ಒಂದು ರೂಪೇ ಕಾರ್ಡ್ ಬರುತ್ತೆ. ಈ ರೂಪೇ ಕಾರ್ಡ್ ಅನ್ನು ನೀವು ತಗೊಳ್ಳೋದು, ಈ ರೂಪೇ ಕಾರ್ಡ್ ಅನ್ನ 90 ದಿನಕ್ಕೆ ಒಂದು ಸಲ ಯೂಸ್ ಮಾಡಬೇಕು ಅಷ್ಟೇ. ಸಿಂಪಲ್ ಐಡಿಯಾ. 90 ದಿನಕ್ಕೆ ಒಂದು ಸಲ ಯೂಸ್ ಮಾಡಿ ಅಕೌಂಟ್ ನ ಚಾಲ್ತಿಯಲ್ಲಿಟ್ಟರೆ, ನೀವು 90 ದಿನಕ್ಕೆ ಒಂದೊಂದ್ಸಲ ಯೂಸ್ ಮಾಡ್ತಾ ಹೋದ್ರೆ ನಿಮ್ಮ ಪ್ರೀಮಿಯಂ ನ ಕಟ್ತಾರೆ. ಈ ಪ್ರೀಮಿಯಂ ನಿಂದಾಗಿ ನಿಮ್ಗೊಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸಹಜವಾಗಿ ಬರುತ್ತೆ. ಏನಾದ್ರೂ ಆಕ್ಸಿಡೆಂಟ್ ಆದ್ರೆ 1 ಲಕ್ಷ ರೂಪಾಯಿ ಸಿಗುತ್ತೆ, ಪರ್ಮನೆಂಟ್ ಡ್ಯಾಮೇಜ್ ಆದ್ರೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಆ ವ್ಯಕ್ತಿ ತೀರ್ಕೊಂಡ್ರೆ 2 ಲಕ್ಷ ರೂಪಾಯಿ ಅವ್ನ ಮನೆಗೆ ಹೋಗುತ್ತೆ. 90 ದಿನಗಳ ಕಾಲ ರೂಪೇ ಕಾರ್ಡ್ ಬಳಸು, ನಿಮ್ಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ತಗೋ ಅಂತ. ಇದರ ಪರಿಣಾಮ ಹೆಂಗಾಯ್ತು ಗೊತ್ತಾ, ಇವತ್ತು ಶ್ರೀಮಂತರಿಗಿಂತ ಹೆಚ್ಚು ಕಾರ್ಡ್ ಅನ್ನು ಬಳಸುವವರು ಬಡವರು ಅಂತಾಗಿದ್ದಾರೆ. ನರೇಂದ್ರ ಮೋದಿ ಮುಂದಿನ ಬಾರಿ ಅಧಿಕಾರಕ್ಕೆ ಬರೋದರ ವೇಳೆಗೆ ನಾವು ಕ್ಯಾಶ್ಲೆಸ್ ಇಂಡಿಯಾನ ಮಾಡಬೇಕು ಅಂತ ಕೇಳಿದ್ರೆ ಬಡವರು ಸಿದ್ಧರಾಗಿರ್ತಾರೆ, ಶ್ರೀಮಂತರು ಅನಿವಾರ್ಯವಾಗಿ ತಯಾರಾಗಬೇಕಾಗತ್ತೆ. ಆಗ ಕ್ಯಾಶಿನ ಓಡಾಟ ಸ್ಪಷ್ಟವಾಗಿ ಸರ್ಕಾರಕ್ಕೆ ಗೊತ್ತಾಗುತ್ತಲ್ಲ. ಯಾವ್ಯಾವ ಅಯೋಗ್ಯರು ತಾವು ದುಡ್ಡನ್ನ ತೆಗೆದು ಭಯೋತ್ಪಾದಕ ಕೆಲಸಕ್ಕೆ, ನಕ್ಸಲ್ ಕೆಲಸಕ್ಕೆಲ್ಲ ಹಂಚ್ತಾ ಇದ್ದಾರೋ ಅವರ ಟ್ರಾನ್ಸಾಕ್ಷನ್ ಮೂವ್ಮೆಂಟ್ ಗೊತ್ತಾಗುತ್ತೆ. ನರೇಂದ್ರ ಮೋದಿ ಟೋಟಲ್ ಕಂಟ್ರೋಲ್ ತಂದು ಹೊಸ ಭಾರತವನ್ನ ಕಟ್ತಾರೆ ಅಂತಿದೆಯಲ್ಲ, ಅದಕ್ಕೆ ಅಸ್ತ್ರವಾಗಿ ಬಳಸ್ಕೊಂಡಿದ್ದೇ ಬಡವರನ್ನ. ಮಿತ್ರ, ನರೇಂದ್ರ ಮೋದಿ ಬಡವರಿಗೋಸ್ಕರ ಎಷ್ಟು ಜೊತೆ ನಿಂತಿದ್ದಾರೆ ಅಂತಂದ್ರೆ, ಈ ದೇಶದ ರೈತರಿಗೆ ನರೇಂದ್ರ ಮೋದಿ ಯಾವಾಗ್ಲೂ ಹೇಳ್ತಾರೆ ಸಾಲ ಮನ್ನಾ ಅನ್ನೋದು ಮೋಸ ಅಂತ. ಯಾಕೆ ಗೊತ್ತೇನು? ನರೇಂದ್ರ ಮೋದಿ ಕೇಳೋ ಮಾತು ಚೆನ್ನಾಗಿದೆ. 42 ಸಾಲ ಮನ್ನಾ ಆಗ್ತಾ ಇದೆ, ರೈತರ ಆತ್ಮಹತ್ಯೆ ಮಾತ್ರ ಯಾಕೆ ನಿಲ್ತಾ ಇಲ್ಲ? ಹಂಗಂದ್ರೆ ಸಾಲ ಮನ್ನಾದ್ದು ಏನೋ ಪ್ರಾಬ್ಲಮ್ ಇದೆ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ರು, ಯಾಕೆ ನಿಲ್ತಾ ಇಲ್ಲ ಅಂತಂದ್ರೆ ಈ ದೇಶದ 50% ರೈತರು ಬ್ಯಾಂಕಿಗೆ ಬಂದೇ ಇಲ್ಲ. ಮತ್ತೆ ಎಲ್ಲಿ ಸಾಲ ತೆಗೆದುಕೊಳ್ತಾರೆ ಅಂತಂದ್ರೆ ಅವರು ನೇರವಾಗಿ ಹೋಗ್ತಾರೆ, ಹೋಗಿ ಬೀಜದ ಅಂಗಡಿಯಲ್ಲಿ, ರಸಗೊಬ್ಬರದ ಅಂಗಡಿಯಲ್ಲಿ ಸಾಲ ತೆಗೆದುಕೊಳ್ತಾರೆ. ಸಾಲ ಮನ್ನಾ ಆದಾಗ ಬ್ಯಾಂಕಲ್ಲಿ ತಗೊಂಡಿರೋನ್ ಮನ್ನಾ ಆಗುತ್ತೆ, ಬೀಜದ ಅಂಗಡಿಯಲ್ಲಿ ತಗೊಂಡಿರೋನ್ ಹೆಂಗ್ ಮನ್ನಾ ಆಗುತ್ತೆ? ಮತ್ತೆ ಅತ್ಯಂತ ಬಡ ರೈತ ಅವನೇ, ಅವನ ಸಾಲ ಯಾವತ್ತಿಗೂ ಮನ್ನಾ ಆಗಲ್ಲ, ಬ್ಯಾಂಕಿಗೂ ಬರಲಿಲ್ಲ. ಆದ್ರೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿರೋ ಫೋಟೋ ಹಿಡ್ಕೊಂಡು ಈ ಬ್ಯಾಂಕಿಗೆ ಹೋಗೋರೆಲ್ಲ ಸಾಲ ಮನ್ನಾ ಮಾಡ್ಕೊಂಡ್ರು. ಅದಕ್ಕೆ ನರೇಂದ್ರ ಮೋದಿ ತುಂಬಾ ಸ್ಪಷ್ಟವಾದ ವಿವರಣೆಗಳನ್ನು ಹೇಳಿದ್ರು, ಅವನಿಗೆ ಸಾಲ ಮನ್ನಾ ಮಾಡಲ್ಲ ಅಂತ. ಮಿತ್ರ, ಮೊನ್ನೆ ಬಜೆಟ್ ಅಲ್ಲಿ ಏನ್ ಮಾಡಿದ್ರು ಗೊತ್ತಾ? ಒಬ್ಬೊಬ್ಬ ರೈತನಿಗೆ, ಬಡ ಮತ್ತು ಮಾರ್ಜಿನಲ್ ರೈತನಿಗೆ 6,000 ರೂಪಾಯಿನ ಅವನ ಅಕೌಂಟ್ಗೆ 3 ಕಂತುಗಳಲ್ಲಿ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಯೋಚನೆ ಮಾಡಿ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಇಂಥದ್ದೊಂದು ಯೋಜನೆ ಬಂದಿದ್ರೆ 6,000 ರೂಪಾಯಿ ಹೆಂಗ್ ಕೊಡ್ಬೇಕಾಗಿತ್ತು ಗೊತ್ತಾ? ಬಡ ರೈತನನ್ನ ಕರಿಬೇಕಿತ್ತು, ಅವನಿಗೆ ಬ್ಯಾಂಕ್ ಅಲ್ಲಿ ಕ್ಯಾಶ್ ಕೊಡಬೇಕಿತ್ತು, ಯಾಕೆಂದ್ರೆ ಅವನ ಅಕೌಂಟೇ ಇರಲಿಲ್ಲ. ನರೇಂದ್ರ ಮೋದಿ ಈ ಯೋಜನೆ ತರೋಕ್ಕಿಂತ ಮುಂಚೆ ಮೊದಲು ಅವ್ರ ಅಕೌಂಟ್ ಮಾಡಿಸಿಕೊಟ್ರು, ಅವನ ಅಕೌಂಟ್ ಅನ್ನ ಆಧಾರ್ ಜೊತೆ ಕನೆಕ್ಟ್ ಮಾಡಿಕೊಟ್ರು. 4 ವರ್ಷಗಳ ಕಾಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನು ಮಾಡಿ ಅವನಿಗೆ ನೇರವಾಗಿ ಅಕೌಂಟಿಗೆ ಹಣ ಬರುವಂತೆ ಮಾಡಿದ್ರು. ಈಗ ಅವನ ಅಕೌಂಟಿಗೆ ನಾನೇ ದುಡ್ಡು ಹಾಕ್ತೀನಿ ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಅಂದ್ರೆ ಇನ್ನು ಮುಂದೆ ಪ್ರತಿ ವರ್ಷ ಬಡ ರೈತರಿಗೆ ನೀ ಯಾರ ಹತ್ರ ಸಾಲ ಹಿಡ್ಕೊಂಡು ನಿಂತ್ಕೋಬೇಕಾಗಿಲ್ಲ, ಬದಲಿಗೆ 6,000 ರೂಪಾಯಿ ಧೈರ್ಯಕ್ಕೆ ಸರ್ಕಾರವೇ ನಿನಗೆ ಕೊಡುತ್ತೆ. ಯಾಕೆ ಕೊಡುತ್ತೆ ಅಂತಂದ್ರೆ, ಎಲ್ಲ ಭೋಗ ಪ್ರಪಂಚಗಳು ನಿನ್ ಕಣ್ಣೆದುರಿಗೆ ನಿಂತಿದ್ದಾಗ ಎಲ್ಲವನ್ನೂ ತ್ಯಾಗ ಮಾಡಿ ನಾನು ಭೂಮಿ ತಾಯಿಯ ಸೇವೆ ಮಾಡ್ತೀನಿ ಅಂತ ಹಠ ಹಿಡಿದು ನಿಂತಿದ್ಯಲ್ಲ, ಅದಕ್ಕೋಸ್ಕರ ಈ ದೇಶ ಕೊಡುವಂತ ಗೌರವದ ಕಾಣಿಕೆ ಅಂತ ಅದಕ್ಕೋಸ್ಕರ ನರೇಂದ್ರ ಮೋದಿ ಕೊಡ್ತಾರೆ. ಈ ಗೌರವದ ಕಾಣಿಕೆಯ ಮಜಾ ಏನು ಗೊತ್ತಾ? ಬಹಳ ಚೆನ್ನಾಗಿದೆ. ಯಾರೋ ಒಬ್ಬ ಕಾಂಗ್ರೆಸ್ಸಿಗ, ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ ಹೇಳಿದ 6,000 ರೂಪಾಯಿ ಅಂದ್ರೆ ಎಷ್ಟು ಬರುತ್ತೆ ಗೊತ್ತಾ? ದಿನಕ್ಕೆ 3 ರೂಪಾಯಿ ಬರುತ್ತೆ. ದಿನಕ್ಕೆ 3 ರೂಪಾಯಿಲಿ ಒಂದು ಟೀ ಕುಡಿಬಹುದು ಅಷ್ಟೇ, ಅದಕ್ಕೋಸ್ಕರ ಕೊಟ್ಟಿದ್ದಾನೆ ಅಂತ. ಅವ್ನಿಗೆ ಯಾರೋ ಉತ್ತರ ಚೆನ್ನಾಗಿ ಕೊಟ್ರು. ದಿನಕ್ಕೆ 3 ರೂಪಾಯಿ ಲೆಕ್ಕ ಮಾಡಿದ್ರೆ ಒಂದು ಟೀ ಬರುತ್ತೆ. ಆದ್ರೆ ತಿಂಗಳಿಗೆ 900 ರೂಪಾಯೋ 500 ರೂಪಾಯೋ ಅಂತ ನೀನ್ ಲೆಕ್ಕ ಹಾಕೋದಾದ್ರೆ 12 ಮಂತ್ಸ್ ಇಂಟು 500 ಅಂತಂದ್ರೆ 6,000 ಆಗುತ್ತೆ. ತಿಂಗಳಿಗೆ 500 ರೂಪಾಯಿ ಅಂತ ನೀನ್ ಲೆಕ್ಕ ಹಾಕೋದಾದ್ರೆ ಅವನು ದಿನಕ್ಕೊಂದು ಟೀ ಕುಡಿಯೋನು ಏನ್ ಮಾಡ್ತಾನೆ? ಸ್ವಲ್ಪ ಟೀ ಸೊಪ್ಪು, ಸ್ವಲ್ಪ ಸಕ್ಕರೆ ತಗೊಂಡು ಮನೆಗೆ ಹೋಗ್ತಾನೆ. ಮನೆಯವರೆಲ್ಲ ತಿಂಗಳು ಪೂರ್ತಿ ಟೀ ಕುಡಿತಾರೆ ಅಂತ. ಬಹಳ ಚೆನ್ನಾಗಿದೆ. ನರೇಂದ್ರ ಮೋದಿ ದಿನಕ್ಕೆ 3 ರೂಪಾಯಿ ಕೊಡ್ತಿಲ್ಲ, ಅವ್ರು 3 ಕಂತುಗಳಲ್ಲಿ ಕೊಡ್ತಾರೆ. ಅವನು ಮುಂದುವರಿಸಿ ಹೇಳ್ತಾನೆ, ನೀನು ಮೊದಲ ಕಂತು 2,000 ರೂಪಾಯಿ ಬಂದಾಗ 500 ರೂಪಾಯಿ ಇದ್ರೆ ಟೀ ಸೊಪ್ಪು ಮನೆಗೆ ತಗೊಂಡು ಹೋಗ್ತಾನೆ. 2,000 ರೂಪಾಯಿ ಬಂದ್ರೆ
ಟೀ ಸೊಪ್ಪು, ಸಕ್ಕರೆ ಜೊತೆಗೆ ಒಂದ್ ಪುಟ್ಟ ಸ್ಟೋವ್ ಮನೆಗೆ ತಗೊಂಡೋಗ್ ಕಾಣುತ್ತೆ. ಮನೇಲಿ ಟೀ ಮಾಡ್ಕೊಂಡು ಕುಡಿತಾರಂತ ಇನ್ಮೇಲಿಂದ. ಅವ್ರು ಹೊರಗಡೆ ಬರ್ಬೇಕಾದ ಅಗತ್ಯನೇ ಇಲ್ಲ. ಅಕಸ್ಮಾತ್ 6,000 ರೂಪಾಯಿ ಬರೋವರೆಗೂ ಒಂದು ಕಾರು ಬಿಟ್ರೆ ಅವ್ನ್ ಬರೀ ಟೀ ಸೊಪ್ಪು ಸ್ಟವ್ ತಗೊಂಡು ಹೋಗೋದಂತೆ ಒಂದ್ ಪುಟ್ಟ ಫ್ಲೆಕ್ಸಿನ ಅಂಗಡಿ ಮಾಡ್ಕೊಂಡು ಅಲ್ಲೊಂದ್ ತಾನೇ ಸ್ಟವ್ ಇಟ್ಟು ಬಂದವರಿಗೆಲ್ಲ ಟೀ ಮಾಡ್ಕೊಟ್ಟು ಮಾರಿ 6,000 ರೂಪಾಯಿನ ಮುಂದಿನ ವರ್ಷದೊಳಗೆ 15,000 ರೂಪಾಯಿ ಮಾಡ್ಕೊಳ್ತಾನೆ. ಅವನಿಗೆ ಬುದ್ಧಿ ಇದೆ, ನಿಮ್ ತರ ಅಲ್ಲ ಅವನು ಅಂತ ಯಾರೋ ಅದ್ಭುತವಾಗಿ ಅವನಿಗೆ ಆನ್ಸರ್ ಮಾಡಿದ್ರು. ನನಗೆ ಇದನ್ನು ಕೇಳುವಾಗ ಅನ್ಸುತ್ತೆ, ಈ ದೇಶದ ಜನರಿಗೆ ಎಂಪವರ್ ಮಾಡುವಂತ ಆಲೋಚನೆ ಇದೆಯಲ್ಲ, ನರೇಂದ್ರ ಮೋದಿ ಅವರಿಗೆ ಚೆನ್ನಾಗಿದೆ. ಮಿತ್ರ, ನರೇಂದ್ರ ಮೋದಿ ಅವರಿಗೆ ಯಾಕಿದೆ ಗೊತ್ತಾ? ನರೇಂದ್ರ ಮೋದಿ ಅವರಿಗೆ ಹಾರ್ವರ್ಡ್ ಯೂನಿವರ್ಸಿಟಿಯ ಡಿಗ್ರಿ ಇಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಡಿಗ್ರಿ ಇಲ್ಲ. ಅವರಿಗೆ ಟೀ ಮಾಡಿರೋದ್ರಿಂದ ಬಡವರ ಹೃದಯದ ವೇದನೆಯ ಡಿಗ್ರಿ ತುಂಬಾ ಚೆನ್ನಾಗಿರೋದ್ರಿಂದ ಆ ವೇದನೆಯನ್ನ ಅರ್ಥ ಮಾಡಿಕೊಳ್ಳಬಲ್ಲರು, ಅವ್ರ ಜೊತೆಗೆ ನಿಲ್ಲಬಲ್ಲರು ಅಂತ. ಕಳೆದ ಎಲೆಕ್ಷನ್ ಅಲ್ಲಿ ನರೇಂದ್ರ ಮೋದಿ ಟೀ ಮಾಡ್ತಾ ಇದ್ರು ಅನ್ನೋದು ಇವ್ರಿಗೆ ಆಡ್ಕೊಳ್ಳೋ ವಸ್ತುವಾಗಿದೆ. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನ ಸಭೆ ನಡೆದಾಗ ಅಲ್ಲಿ ಕರೆದಿದ್ದ, ನರೇಂದ್ರ ಮೋದಿ ಅಗರ್ ಚಾಯ್ ಬೇಚನಾ ಚಾಹತಾ ಹೈ ತೋ ಯಹಾ ಭಿ ಆ ಸಕ್ತಾ ಹೈ, ಯಹಾ ಭಿ ಚಾಯ್ ಬೇಚ್ ಸಕ್ತಾ ಹೈ ಅಂತ ಆಡ್ಕೊಂಡಿದ್ದ. ಇವರೆಲ್ಲ ದೊಡ್ಡ ಪರಿವಾರದಿಂದ ಬಂದವಲ್ಲ, ಇವರೆಲ್ಲ ಒಂದೇ ಪರಿವಾರದ ಮುತ್ತು ರತ್ನಗಳಲ್ವ, ಅದಕ್ಕೆ ಇವ್ರುಗಳ ಎದುರಿಗೆ ಯಾರು ಬಡವ ನಿಂತ್ಕೋಬಾರದು ಅಂತ ಹಂಗ ಅಂದಿದ್ರು. ಆದ್ರೆ ಇವತ್ತೇನ್ ಹೇಳ್ತಾರೆ ಗೊತ್ತಾ? ನರೇಂದ್ರ ಮೋದಿ ಅವನ್ನ ಚಾಯ್ ಬೇಚ್ ಸಕ್ತಾ ಅಂತ ಹೇಳಲ್ಲ, ಬದಲಿಗೆ ನರೇಂದ್ರ ಮೋದಿ ಟೀ ಮಾಡಿದ್ದೆ ಸುಳ್ಳು, ಮೋಸ ಮಾಡ್ಬಿಟ್ಟ ನಮ್ಗೆಲ್ಲ ಅಂತ. ಈಗ ಏನ್ ಟೆನ್ಷನ್ ಇದೆ ಅಂತಂದ್ರೆ, ನರೇಂದ್ರ ಮೋದಿ ಅವ್ರ ಮೇಲೆ ಒಂದು ಬಲವಾದ ಆರೋಪನೂ ಇಲ್ಲ ಇಲ್ಲಿ. ಕಳೆದ 5 ವರ್ಷಗಳಲ್ಲಿ ಮಿತ್ರ, ನಾನು ಬೆಜ್ಜುವಳ್ಳಿ ನಿಂತ್ಕೊಂಡು ಇವತ್ತು ಹೇಳ್ಬೇಕಾದ್ರೆ ಬಹಳ ಹೆಮ್ಮೆ ಪಡ್ತೀನಿ. ಯಾವ ಲೀಡರ್ ಪರವಾಗಿ ನಾನು ಮಾತನಾಡ್ಲಿಕ್ಕೆ ಬಂದಿದ್ದೀನಿ ಅನ್ನೋದು ಕುರಿತಂತೆ ನನಗೆ ಹೆಮ್ಮೆ ಇದೆ. ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಅದರ ಜೊತೆಗಿರುವಂತ ಎಲ್ಲ ಪ್ರತಿಪಕ್ಷಗಳು ಸೇರ್ಕೊಂಡು 5 ವರ್ಷದ ಫುಲ್ ಟರ್ಮ್ ಹ್ಯಾಂಡಲ್ ಮಾಡಿದಂತ ನರೇಂದ್ರ ಮೋದಿ ಅವರು ಮತ್ತು ಅವರ ಕೈ ಕೆಳಗಿನ ಕ್ಯಾಬಿನೆಟ್ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ಹೊರಸ್ಲಿಕ್ಕಾಗಲಿಲ್ಲ. ಇದು ನರೇಂದ್ರ ಮೋದಿ ಅವರ ತಾಕತ್ತು ಅಂತ. ರಫೇಲ್ 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 ಅಂತ ರಾಹುಲ್ ಗಾಂಧಿ ತಿರುಗಾಡ್ಕೊಂಡು ಕೂತಿದ್ದಾನೆ. ಆದ್ರೆ ರಾಹುಲ್ಗೂ ಅಂತರಂಗದಲ್ಲಿ ಗೊತ್ತು ರಫೇಲ್ ನಲ್ಲಿ ನಯಾ ಪೈಸಾ ಮೋಸ ಇಲ್ಲ ಅಂತ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ರಫೇಲ್ ಅಲ್ಲಿ ಮೋಸ ಇಲ್ಲ ಅಂತ ಹೇಳ್ತು, ಕಂಟ್ರೋಲರ್ ಆಡಿಟರ್ ಜನರಲ್ CAG ಕೂಡ ರಫೇಲ್ ಅಲ್ಲಿ ಮೋಸ ಇಲ್ಲ ಅಂತ ಹೇಳಿದ್ರಿಂದ ರಫೇಲ್ ಅಲ್ಲಿ ಮೋಸ ಇಲ್ಲ ಅಂತ ಅವನಿಗಷ್ಟೇ ಇಲ್ಲ, ಇಡೀ ದೇಶಕ್ಕೆ ಗೊತ್ತಿದೆ ಇವತ್ತು. ಸೊ ಒಂದು ಬಲವಾದ ಆರೋಪವನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಉಲ್ಟಾ ಆರೋಪ ಏನ್ ಮಾಡ್ತಾರೆ ಗೊತ್ತಾ? ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆಗೆ ಇಲ್ಲ ಅಂತ. ನಿಮಗೆ ಏನ್ ಪ್ರಾಬ್ಲಮ್? ಪ್ರಾಮಾಣಿಕವಾಗಿ ಹೇಳಿ, ಅವ್ರ ಹೆಂಡತಿ ಜೊತೆ ನರೇಂದ್ರ ಮೋದಿ ಇಲ್ಲ ಅಂದ್ರೆ ಇವ್ರಿಗೆ ಏನ್ ಪ್ರಾಬ್ಲಮ್ ಆಗ್ಬೇಕು? ಹೋಗ್ಲಿ, ಅವ್ರ ಹೆಂಡತಿ ಯಾವತ್ತಾದ್ರೂ ಬಂದು ಒಂದು ಕಂಪ್ಲೇಂಟ್ ಮಾಡಿದ್ದಾರ? ಒಂದು ಟಿವಿ ಚಾನೆಲ್ ಮುಂದೆ ಕೂತ್ಕೊಂಡು ಕಣ್ಣೀರ್ ಇಡ್ತಾ ಯಪ್ಪ ಪ್ರಧಾನಮಂತ್ರಿ ಆಗ್ಬಿಟ್ಟ, ನನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿ ಯಾವತ್ತಾದ್ರೂ ಕೇಳಿದ್ದೀರಾ? ಆ ತಾಯಿ ಅಂತೂ ಎಂತವ್ರು ಅಂತಂದ್ರೆ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ನೇಮ ವೃತ ನಿಯಮಗಳನ್ನೆಲ್ಲ ಮಾಡ್ಕೊಂಡು ಆ ತಾಯಿ ನಮ್ ಕಿಷ್ಕಿಂಧೆಗೆ ಅಂದ್ರೆ ಹಂಪಿಗೆ ಬಂದು ಅಂಜನಾದ್ರಿ ಬೆಟ್ಟವನ್ನ ಹತ್ತಿ ಆಂಜನೇಯನಿಗೂ ವೃತವನ್ನ ಸಮರ್ಪಿಸಿ ಹೋಗಿದ್ರು ಆ ಮಹಾತಾಯಿ. ಈಗಲೂ ನರೇಂದ್ರ ಮೋದಿ ಅವರ ಆರೋಗ್ಯ ಚೆನ್ನಾಗಿರ್ಲಿ, ಆಯಸ್ಸು ಚೆನ್ನಾಗಿರ್ಲಿ ಅಂತ ಈಗಲೂ ಪ್ರಾರ್ಥಿಸ್ಕೊಳ್ತಿರ್ತಾರೆ. ಇವ್ರಿಗೆ ಪ್ರಾಬ್ಲಮ್. ನರೇಂದ್ರ ಮೋದಿ ಅವ್ರ ತಾಯಿಯವ್ರ ಬಗ್ಗೆ ಕಂಪ್ಲೇಂಟ್, ಮನೆ ನೋಡ್ಕೊಳ್ಳಿಕ್ಕಾಗಲ್ಲ ಈ ಮನುಷ್ಯನಿಗೆ, ಅವ್ರ ಅಮ್ಮನ್ ನೋಡ್ಕೊಳಕ್ಕಾಗಲ್ಲ, ಅವ್ರ ತಮ್ಮನ್ ನೋಡ್ಕೊಳಕ್ಕಾಗಲ್ಲ. ಯಾಕೆ ತಮ್ಮ ನೋಡ್ಕೊಳಕ್ಕಾಗಲ್ಲ ಅಂತಾರ ಗೊತ್ತಾ? ಇವ್ರ ತಮ್ಮಂದ್ರೆಲ್ಲ ಕೋಟಿಗಳ ಒಡೆಯರಲ್ಲ. ಇವ್ರ ಮಂತ್ರಿ ಆದ್ರೆ ಇವ್ನ ತಮ್ಮ ಎಲ್ಲವೋ ಹೋಗ್ಬಿಟ್ಟ. ನಾನು ಮೊನ್ನೆ ಒಂದು ಫೋಟೋ ನೋಡ್ತಿದ್ದೆ, ಬುವಾಜಿ ಮಾಯಾವತಿ ಅಣ್ಣನ್ ಮಗನೋ ಯಾರೋ ಒಬ್ಬ, ಅವನ ಆಚೆ ಜೊತೆ ನಿಂತಿದ್ದಾನೆ. ಅವನು ಹಾಕಿರುವಂತ ಚಪ್ಪಲಿ ಏನ್ ಕಾಸ್ಟ್ ಗೊತ್ತಾ? 70,000 ರೂಪಾಯಿ. ಗುಡ್ಡಿ ಕಂಪನಿಯ ಚಪ್ಪಲಿ ಹಾಕೊಂಡಿದ್ದಾನೆ. 70,000 ರೂಪಾಯಿ ಚಪ್ಪಲಿ. ಅವ್ರ ಅಣ್ಣನ ಮಗನೋ ತಮ್ಮನ ಮಗನೋ ಯಾರೋ ಹಾಕೊಂಡು ತಿರುಗಾಡ್ತಾನೆ. ಹೆಂಗ್ ಬೆಳೆಸಿರ್ಬೇಕು ಇವ್ರು ಎಲ್ರು. ಆದ್ರೆ ನರೇಂದ್ರ ಮೋದಿ ಅವ್ರ ಅಣ್ಣ ಸಂಬಂಧ ಹೆಂಗಿದ್ದಾರೆ ಗೊತ್ತಾ? ನರೇಂದ್ರ ಮೋದಿ CM ಆಗೋಕ್ಕಿಂತ ಮುಂಚೆ ಯಾವ ಕೆಲಸ ಮಾಡ್ತಿದ್ದಾರೋ, ನರೇಂದ್ರ ಮೋದಿ PM ಆದ್ಮೇಲೂ ಅದೇ ಕೆಲಸದಲ್ಲಿದ್ದಾರೆ. ಪುಟ್ಟದೊಂದು ಅಂಗಡಿ ನೋಡ್ಕೊಳ್ತಾರೆ, ಯಾವ್ದೋ ಗವರ್ಮೆಂಟ್ ನ ಸಣ್ಣ ಉದ್ಯೋಗ ಮಾಡ್ತಾರೆ. ಅವ್ರ ಅಮ್ಮನ್ ನೋಡ್ಬೇಕು ನೀವು, ಅದ್ ಯಾವ್ದೋ ಒಂದು ಸಿಂಗಲ್ ಬೆಡ್ರೂಮ್ ಹೌಸು, ಆ ಮನೆಯಲ್ಲಿ ತಾನೇ ತನ್ನ ತಟ್ಟೆ ತೊಳ್ಕೊಂಡು ಹಾಯಾಗಿ ಇವತ್ತು ಬದುಕಿದ್ದಾರೆ. ನರೇಂದ್ರ ಮೋದಿ ಒಮ್ಮೆ ಅವ್ರ ಅಮ್ಮನ್ ಕೇಳಿದ್ರಂತೆ, ಅಮ್ಮ ನೀನ್ ನನ್ನ ಜೊತೆ ಬಂದಿಟ್ಬಿಡು ನನ್ನ ಮನೆಯಲ್ಲೇ, ಆರಾಮಾಗಿ ಅಲ್ಲೇ ಇರು ಅಂತಂದ್ರೆ ಆ ತಾಯಿ ಹೇಳಿದ್ದಂತೆ, ಮಗು ನಾನ್ ಬಂದ್ರೆ ನನ್ನ ಮಕ್ಕಳೆಲ್ಲರೂ ಬೇರೆಯವರೆಲ್ಲ ಬರ್ತಾರೆ, ರಿಲೇಟಿವ್ಸ್ ಎಲ್ಲ ನಾನು ನೋಡ್ಬೇಕು ಅಂತ ಬರ್ತಾರೆ, ಬರುವಾಗ ಸುಮ್ನೆ ಬರ್ತಾರ, ನೀನ್ ಸಿಕ್ತಿ ಅಂತ ಏನೋ ಲೆಟರ್ ತಗೊಂಡ್ ಬರ್ತಾರೆ, ನಿಂಗೆ ಇಲ್ಲ ಅನ್ಲಿಕ್ಕಾಗಲ್ಲ, ಮಾಡ್ತೀನಿ ಅನ್ಲಿಕ್ಕಾಗಲ್ಲ, ನನ್ ಕಾರಣಕ್ಕೋಸ್ಕರ ನೀನ್ ಈಲ್ಡ್ ಆಗ್ಬಾರ್ದು, ಅದಕ್ಕೋಸ್ಕರ ನಿನ್ ಕೆಲಸ ನೀನ್ ಮಾಡು, ನನ್ ಪಾಟಿಗೆ ನಾನ್ ಇರ್ತೀನಿ, ನೋಡ್ಬೇಕು ಅನ್ನೋಷ್ಟ ಬಂದ್ ಹೋಗುವಂತ ತಾಯಿ ಹೇಳ್ತಾಳಲ್ಲ. ಏನ್ ದೊಡ್ಡ ಜೀವನಗಳು ಇದೆಯಲ್ಲ, ಇವರಿಗೆಲ್ಲ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇವ್ರ ಆರೋಪನೇ ಅದು. ನರೇಂದ್ರ ಮೋದಿ ಅವ್ರ ಮೇಲೆ ಇರುವಂತ ಇನ್ನೊಂದು ಆರೋಪ ಇದೆ, ಅದೇನು ಅಂತಂದ್ರೆ ನರೇಂದ್ರ ಮೋದಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಅಂತ. ಏನ್ ಕಾರಣ ಅಂದ್ರೆ ಬಟ್ಟೆ ಹಾಕಿ ತಿರುಗಾಡಬೇಕು ಅಂತ ಕಾಂಗ್ರೆಸ್ ಏನ್ ಹೇಳೋದು ನಮ್ಗೆ ಗೊತ್ತಾಗಲ್ಲ. ಈ ಪರಿಸ್ಥಿತಿ ಎಂತದಿದೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಇಷ್ಟು ದಿನ ಅವ್ರು ವಿದೇಶಕ್ಕೆ ಹೋಗ್ತಾ ಇದ್ರು ಅಂತ ಒಂದು ದೊಡ್ಡ ಆರೋಪ ಮಾಡಿ,
ನರೇಂದ್ರ ಮೋದಿ ವಿದೇಶಕ್ಕೆ ಹೋಗ್ತಾರೆ. ಆದ್ರೆ ವಿದೇಶಕ್ಕೆ ಹೋಗಿದ್ದು ಎಷ್ಟು ಗೊತ್ತಾ? ಮನಮೋಹನ್ ಸಿಂಗ್ರು ತಮ್ಮ ಸರ್ಕಾರದ 2ನೇ ಅವಧಿಯಲ್ಲಿ 131 ದಿನ ಹೋಗಿದ್ರು. ನರೇಂದ್ರ ಮೋದಿ 155 ದಿನ ಹೋಗಿದ್ರು. 131ಕ್ಕೂ 155ಕ್ಕೂ 20-24 ದಿನ ಡಿಫರೆನ್ಸ್ ಅಷ್ಟೇ. ನರೇಂದ್ರ ಮೋದಿ ಮನಮೋಹನ್ ಸಿಂಗ್ರು 4 ವರ್ಷದ ಅವಧಿಯಲ್ಲಿ, ತಮ್ಮ 2ನೇ ಸರ್ಕಾರದ ಅವಧಿಯಲ್ಲಿ 38 ದೇಶ ತಿರುಗಾಡಿದ್ರು. ನರೇಂದ್ರ ಮೋದಿ 45 ದೇಶ ತಿರುಗಾಡಿದ್ರು. ಅವರಿಗಿಂತ 7 ದೇಶ ಜಾಸ್ತಿ ತಿರುಗಾಡಿದ್ರು. ತಮ್ಮ 4 ವರ್ಷದ ಅವಧಿಯಲ್ಲಿ ಮನಮೋಹನ್ ಸಿಂಗ್ರು 386 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ನರೇಂದ್ರ ಮೋದಿ ಅವರಿಗಿಂತ 21-24 ದಿನ ಜಾಸ್ತಿ ತಿರುಗಾಡಿ, 8 ದೇಶ ಜಾಸ್ತಿ ತಿರುಗಾಡಿ, ಅವ್ರು ಎಷ್ಟು ಖರ್ಚು ಮಾಡಿದ್ರು ಅಷ್ಟೇ ಖರ್ಚು ಮಾಡಿದ್ರು. 1 ಕೋಟಿ ಜಾಸ್ತಿ, 387 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಹಿಂಗದು 5 ವರ್ಷದಲ್ಲಿ ಎಲ್ಲಾ ಬೆಲೆ ಏರಿಕೆ ಆಗಿದ್ದಾಗ ನರೇಂದ್ರ ಮೋದಿ ಅವರ ಇಂಟರ್ನ್ಯಾಷನಲ್ ಟ್ರಿಪ್ ಮಾತ್ರ ಅಷ್ಟು ರೇಟ್ ಉಳಿಸ್ಕೊಳ್ತಲ್ಲ. ಹಿಂಗೆ ಅಂತಂದ್ರೆ ಬಹಳ ಸಿಂಪಲ್ ಮಿತ್ರರೇ. ಮನಮೋಹನ್ ಸಿಂಗ್ ಹೋಗ್ಬೇಕಾದ್ರೆ ಪರಿವಾರವನ್ನೆಲ್ಲ ಎತ್ತಾಕೊಂಡು ಹೋಗ್ತಾ ಇದ್ರು. ನರೇಂದ್ರ ಮೋದಿ ಸಿಂಹದಂತೆ ಒಬ್ಬನೇ ಹೋಗ್ತಾನೆ, ಒಬ್ಬನೇ ಬರ್ತಾನೆ. ಹಿಂಗಾಗಿ ಖರ್ಚು ಬಹಳ ಇಲ್ಲ. ನರೇಂದ್ರ ಮೋದಿ ವಿದೇಶಕ್ಕೆ ಹೋಗುವಾಗ ಹಿಂಗೆ ಗೊತ್ತಾ? ವಿದೇಶಕ್ಕೆ ಹೋಗುವಾಗ ಮೊದಲೆಲ್ಲ ಯಾರು ಕಾಂಗ್ರೆಸ್ಸಿನ ಬೂಟು ನೆಟ್ತಾರೋ ಅಂತ ನ್ಯಾಷನಲ್ ಮಾಧ್ಯಮದ ಪತ್ರಿಕೆಗಳನ್ನು ಮಾತ್ರ ಕಳ್ಕೊಂಡು ಹೋಗ್ಲಾಗ್ತಿತ್ತು. ನರೇಂದ್ರ ಮೋದಿ ಹೇಳಿದ್ರು, ಅವರೆಲ್ಲ ಪ್ರೈವೇಟ್ ಚಾನಲ್, ನಮ್ದು ಗವರ್ಮೆಂಟ್ ಚಾನಲ್ ಅಪ್ಪ, ಡಿಡಿ ಮತ್ತು ಆಕಾಶವಾಣಿ, ನೀವು ಮಾತ್ರ ಬರ್ಬೇಕು ನನ್ನ ಜೊತೆ ಅಂತ ಡಿಡಿ ಮತ್ತು ಆಕಾಶವಾಣಿ ರಿಪೋರ್ಟರ್ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ರು. ಡಿಡಿ ಮತ್ತು ಆಕಾಶವಾಣಿ ಅವ್ರನ್ನ ಕೇಳಿ ನರೇಂದ್ರ ಮೋದಿ ಹೆಂಗೆ ಅಂದ್ರೆ, ಸರ್ ಅವ್ರು ಬಂದ್ಮೇಲೆ ಒಂದಷ್ಟು ದೇಶ ನೋಡ್ಲಿಕ್ಕೆ ಹಾಕಿದ್ರು ಸರ್ ನಮ್ಗೆ, ಹಿಂದೆ ಹೋದ್ರೆ ನಮ್ಮನ್ನು ಯಾರು ಕರ್ಕೊಂಡು ಹೋಗ್ತಿಲ್ಲ ಸರ್ ಅಂತಾರೆ. ನರೇಂದ್ರ ಮೋದಿ ಹಂಗ್ ಮಾಡಿದ್ರು. ನರೇಂದ್ರ ಮೋದಿ ತಮ್ಮ ಇನ್ಸ್ಟಿಟ್ಯೂಷನ್ಗೆ ಗೌರವ ಕೊಟ್ಟಿದ್ದ ರೀತಿ ಹಂಗೆ. ಯಾವ ಒಪ್ಪಂದ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಎಲ್ಲರೂ ಬರುವಂತಿಲ್ಲ. ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್. ಮಿತ್ರ ನರೇಂದ್ರ ಮೋದಿ ಹೋರಾಡಿದ ನಂತರ ಲಾಭ ಏನಾಯ್ತು? ಇವತ್ತು ಪಾಕಿಸ್ತಾನದ ಮೇಲೆ ನಾವು ದಾಳಿ ಮಾಡಿದಾಗ ಒಂದೇ ಒಂದು ದೇಶ ನಮ್ಮ ವಿರುದ್ಧ ಮಾತನಾಡದೆ ಇರುವಂತೆ ಸಾಧ್ಯ ಆಯ್ತಲ್ಲ, ಇದು ನರೇಂದ್ರ ಮೋದಿ ಮಾಡಿಕೊಟ್ಟಂತ ಕೊಡುಗೆ ಅಂತ ಒಬ್ಬನಾದ್ರೂ ಕಾಂಗ್ರೆಸ್ಸಿಗೆ ಮಾತನಾಡ್ತಾನೆ. ನರೇಂದ್ರ ಮೋದಿ ಅವರು ಸೂಟ್ ಬುಟ್ಕಿ ಸರ್ಕಾರ, ಸಿಕ್ಕಾಪಟ್ಟೆ ಗಿಫ್ಟ್ಗಳು, ಹಾಗೆ ಹೀಗೆ ಮಾತಾಡಿದ್ರು. ಅವ್ರು ಹಾಕುವಂತ ಬಟ್ಟೆ ಕಾಸ್ಟ್ ಹೆಂಗೆ ಅಂತ. ನರೇಂದ್ರ ಮೋದಿ ಒಂದು ಬಟ್ಟೆ, ಒಂದು ಕುರ್ತಾದ ಮೇಲೆ ಸಿಕ್ಕಾಪಟ್ಟೆ ಅವ್ರು ಕಂಪ್ಲೇಂಟ್ ಮಾಡಿದ್ರಲ್ಲ, ಆ ಕುರ್ತಾನ ನರೇಂದ್ರ ಮೋದಿ ಹರಾಜ್ ಹಾಕಿದ್ರೆ 10 ಲಕ್ಷ ರೂಪಾಯಿ ಬಂತು. ಹೆಣ್ಮಕ್ಳ ಅಧ್ಯಯನಕ್ಕೆ ಅಂತ ಕೊಟ್ಟರು ನರೇಂದ್ರ ಮೋದಿಗೆ ಪ್ರತಿ ವರ್ಷ. ನೀವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ, ಮರಿಬಾರದು ಅನ್ನೋ ಕಾರಣಕ್ಕೆ. ನರೇಂದ್ರ ಮೋದಿ ಅವರಿಗೆ ಪ್ರತಿ ವರ್ಷ ನೀವು ನಿಮ್ಮೂರಿಗೆ ಕರೆಸಿ ಗಿಫ್ಟ್ ಎಲ್ಲ ಕೊಟ್ಟು ಕಳಿಸ್ತಿರಲ್ಲ, ಕಾಸ್ಟ್ಲಿ ಗಿಫ್ಟ್ ಎಲ್ಲ ಕೊಟ್ಟು ಕಳಿಸ್ತಿರಲ್ಲ. 1 ವರ್ಷಗಳ ಕಾಲ ನರೇಂದ್ರ ಮೋದಿ ಅದನ್ನು ಪ್ರದರ್ಶನಕ್ಕೆ ಇಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ? ಆನ್ಲೈನ್ ಹರಾಜ್ ಹಾಕ್ತಾರೆ. 500 ರೂಪಾಯಿಂದ ಶುರುವಾಗುತ್ತೆ ಹರಾಜ್. ಹರಾಜಿನಲ್ಲಿ ಎಷ್ಟು ದುಡ್ಡು ಕೂಗಿ ದುಡ್ಡು ಕಲೆಕ್ಟ್ ಆಗುತ್ತೋ ಅಷ್ಟು ದುಡ್ಡನ್ನ ನರೇಂದ್ರ ಮೋದಿ ಬಡ ಹೆಣ್ಣು ಮಕ್ಕಳ ಅಧ್ಯಯನಕ್ಕೆ ಅಂತ ಕೊಟ್ಟು ಬಿಡ್ತಾರಲ್ಲ. ಇದು ಈ ದೇಶದ ಪ್ರಧಾನಿ. ಆ ಮನುಷ್ಯನ ಬಗ್ಗೆ ಯಾರಾದ್ರೂ ಮಾತಾಡಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಮೊನ್ನೆ ಅವರು ಕೊರಿಯಾಕ್ ಹೋಗಿದ್ದಾಗ ಅವ್ರಿಗೊಂದು ವಿಶೇಷವಾದ ಪ್ರಶಸ್ತಿ ಬಂತು, ಪೀಸ್ ಪ್ರೈಸ್ ಬಂತು ಅವರಿಗೆ. ಆ ಪೀಸ್ ಪ್ರೈಸ್ ನಲ್ಲಿ ಬಹುಶಃ $2 ಲಕ್ಷ ಅದರಲ್ಲಿ ನರೇಂದ್ರ ಮೋದಿ ಅಷ್ಟು ದುಡ್ಡನ್ನ ನಮಾಮಿ ಗಂಗೆಗೆ ಸಮರ್ಪಣೆ ಮಾಡಿ ಗಂಗಾ ಶುದ್ಧತೆಗೆ ಇದನ್ನ ಬಳಸ್ಕೊಳ್ಬೇಕು ಅಂತ ಕೊಡ್ತಾರೆ. 1 ಪೈಸಾ ತನಗೋಸ್ಕರ ಇಟ್ಕೊಂಡು ಗೊತ್ತಿಲ್ಲ ರೀ ಅವರಿಗೆ. ಯಾವನಾದ್ರೂ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ಬೇಕು. ಆದ್ರೆ ಕಂಪ್ಲೇಂಟ್ ಮಾಡೋರ ಯೋಗ್ಯತೆ ಏನು? ಇಲ್ಲಿ ಯಾರಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಅಥವಾ ಈಗಲಾದ್ರೂ ಬೇಜಾರು ಮಾಡ್ಕೊಳ್ಳಿ. ಏನಾದ್ರೂ ಒಂದು ಆಗಿ ಇವತ್ತೇನಾದ್ರೂ ಆಗೋಗ್ಬಿಡ್ಲಿ ಅಂತ. ಯಾಕೆ ಅಂತ ಹೇಳ್ತೀನಿ ನಾನು. ಈ ದೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೆಂಗಿದ್ದಾರೆ ಅಂತಂದ್ರೆ, ನೆಹರು ಮೊದಲನೇ ಪ್ರಧಾನಿ ಆದಾಗ ಸರ್ದಾರ್ ಪಟೇಲ್ರನ್ನ ತಳ್ಳಿ ಕಾಂಗ್ರೆಸ್ ಕಾರ್ಯಕರ್ತರು ಅನ್ಕೊಳ್ತಿದ್ರಂತೆ, ಮೋಸ್ಟ್ಲಿ ಇವ್ರು ಹೋದ್ಮೇಲೆ ನಾನು ಆಗಬಹುದು. ನೆಹರು ಹೋದ್ಮೇಲೆ ಇಂದಿರಾ ಗಾಂಧಿ ಬಂದ್ರು. ಅವ್ರು ಅನ್ಕೊಂಡ್ರು ಮೋಸ್ಟ್ಲಿ ಇಂದಿರಾ ಗಾಂಧಿ ಪವರ್ಫುಲ್ ಅಲ್ಲ, ಈಕೆ ಹೋದ್ಮೇಲೆ ನಂದೇ ಟರ್ನು ಅಂತ, ಮೇರಾ ನಂಬರ್ ಅಬ್ ಆಯೇಗಾ ಅಂತ. ಇಂದಿರಾ ಗಾಂಧಿ ಹೋದ್ಲು, ಆ ಅಮ್ಮ ಹೋದ್ಮೇಲೆ ಅವ್ರು ಅನ್ಕೊಂಡ್ರು ಮುಂದೇನಾಗ್ಬೋದು ಏನಾಗ್ಬೋದು ಅಂತ ಕಾಯ್ಕೊಂಡಿದ್ರೆ ರಾಜೀವ್ ಗಾಂಧಿ ಬಂದು ಕೂತಿರು ಅಲ್ಲಿ. ರಾಜೀವ್ ಗಾಂಧಿ ಕೂತ್ಮೇಲೆ ಅವ್ರು ಅನ್ಕೊಂಡ್ರು ಈ ಮನುಷ್ಯ ಬಹಳ ದಿನ ನಡೆಸಲ್ಲ, ಮೇರಾ ನಂಬರ್ ಅಬ್ ಆಯೇಗಾ ಅಂತ. ರಾಜೀವ್ ಗಾಂಧಿ ತೀರ್ಕೊಂಡ್ಮೇಲೆ ಅವ್ರು ಅನ್ಕೊಂಡ್ರು 100% ಮೇರಾ ನಂಬರ್ ಆಯೇಗಾ. ಸೋನಿಯಾ ಗಾಂಧಿ ಬಂದ್ಬಿಟ್ಟು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೋನಿಯಾ ಗಾಂಧಿ ಪ್ರಧಾನಿ ಆಗ್ಲಿಕ್ಕೆ ಆಗಲ್ಲ ಅಂತ ಆದ್ರೂ ತಮಗೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಆಗಿ ಒಬ್ಬರನ್ನ ಮುಂದೆ ಕೂರಿಸ್ಕೊಂಡು ತಾನೇ ಅಧಿಕಾರ ನಡೆಸಿದ್ರು. ಇವ್ನು ಅನ್ಕೊಂಡ ಮೋಸ್ಟ್ಲಿ ಮನಮೋಹನ್ ಸಿಂಗ್ ಹೋದ್ಮೇಲೆ ಮೇರಾ ನಂಬರ್ ಆಯೇಗೆ ಅಂತ. ಮನಮೋಹನ್ ಸಿಂಗ್ ಹೋದ್ರೆ ರಾಹುಲ್ ಗಾಂಧಿ ಬಂದ. ಈ ರಾಹುಲ್ ಗಾಂಧಿನ ನನ್ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಹಳ ಡೌಟ್ ಇದೆ. ಈ ಕಾಂಗ್ರೆಸ್ ಕಾರ್ಯಕರ್ತರು ಹೆಂಗಿದ್ದಾರೆ ಅಂದ್ರೆ, ಬೇಕಂತ ರಾಹುಲ್ ಗಾಂಧಿ ದೊಡ್ಡ ದೊಡ್ಡ ಫಂಕ್ಷನ್ ಕರೆಸಿ ಮಾತಾಡಿಸ್ತಾರೆ. ಅವ್ನು ಮಾತಾಡುವಾಗ ಜನ ಎಲ್ಲ ನಕ್ಕೊಂಡು ಹೋಗ್ತಾರಲ್ಲ, ಗೊತ್ತಾಗಿಲ್ಲ ಇನ್ಕಾಂಪಿಟೆಂಟ್ ಈಗ ಮೇರಾ ನಂಬರ್ ಅಪ್ ಆಯೇಗಾ ಅಂತ ಭಾವಿಸ್ಕೊಂಡು ಕರ್ಕೊಂಡ್ಬಂದಿದ್ದವರು. ಇಲ್ಲಾಂದ್ರೆ ಸುಮ್ಮನೆ ಕರ್ಕೊಂಡಾರಲ್ಲ. ಮತ್ತೆ ಈ ಕಾರ್ಯಕರ್ತರು ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ರಾಹುಲ್ ಇನ್ಕಾಂಪಿಟೆಂಟ್ ಅಂತ ಬಿಜೆಪಿ ಅವರು ದಳದವರು ಮಾತನಾಡಲ್ಲ, ಕಾಂಗ್ರೆಸ್ಸಿಗರೇ ಹಾಕಿಸೋದು ಅದನ್ನ. ಈ ಮನುಷ್ಯ ನೋಡಿ ಹೆಂಗ್ ಮಾತಾಡ್ತಾನೆ ಅಂತ ಅವರೇ ಆಡ್ಕೊಂಡು ತಿರುಗಾಡ್ತಿರ್ತಾರೆ. ಮತ್ತೆ ಅವ್ರಿಗೂ ಗೊತ್ತಾಗ್ತಿರುತ್ತೆ ಈ ಮನುಷ್ಯ ಮಾತಾಡೋದು ಪ್ರಭಾವಿ ಅಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ. ಬೇಕಂತ ಕರ್ಕೊಂಡ್ಬಂದು ಮಾತಾಡಿಸ್ತಾರೆ ಪಾಪ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಇವನು ಹೆಂಗಿದ್ರು ಹೋಗಲ್ಲ ಅಂದ್ಮೇಲೆ ಮೇರಾ ನಂಬರ್ ಅಬ್ ಆಯೇಗಾ ಅನ್ಕೊಂಡ್ರೆ ಕಾಂಗ್ರೆಸ್ನವ್ರು ಪ್ರಿಯಾಂಕನ್ ಕರ್ಕೊಂಡ್ ಬಂದು ನಿಲ್ಲಿಸಿದ್ರು. ಈಗ ಅವನು ಕಾಂಗ್ರೆಸ್ ಕಾರ್ಯಕರ್ತ ಹೇಳೋದು ಮೇರಾ ನಂಬರ್ ನಹಿ ಆಯೇಗಾ. ಯಾಕೆ ನಹಿ ಆಯೇಗಾ ಗೊತ್ತಾ?
ಪ್ರಿಯಾಂಕಾ ಮಕ್ಕಳಿದ್ದಾರೆ. ಅದಕ್ಕಿಂತಲೂ ದೊಡ್ಡ ದುರಂತ. ಯಾರಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರಿದ್ರೆ ದಯಮಾಡಿ ನಿಮ್ಮೊಂದು ದೊಡ್ಡ ನಮಸ್ಕಾರ. ನಿಮ್ಮ ಪೇಷನ್ಸ್ಗೆ, ನಿಮ್ಮ ತಾಳ್ಮೆಗೆ, ನಿಮ್ಮ ತಪಸ್ಸಿಗೆ ನಾನು ಶತ ನಮನಗಳನ್ನು ಸಮರ್ಪಿಸ್ತೀನಿ. ಯಾಕೆ ಅಂತಂದ್ರೆ ಮೊನ್ನೆ ತಾನೇ ಇಡಿಯ ವಿಚಾರಣೆಯಿಂದ ಆಚೆ ಬಂದಂತ ರಾಬರ್ಟ್ ವಾದ್ರಾ ಹೇಳಿದ್ದಾನೆ, ನಾನು ಕೂಡ ಪಾಲಿಟಿಕ್ಸ್ ಬರೋದನ್ನ ಯೋಚನೆ ಮಾಡ್ತಿದ್ದೀನಿ. ಇನ್ ಸ್ವಲ್ಪ ದಿನ ಕಳೆದರೆ ಅವನು ಕಾಂಗ್ರೆಸ್ನ ಅಧ್ಯಕ್ಷನಾಗಿ ನೀವೆಲ್ಲರೂ ಅವನ ಪಾದ ಪೂಜೆ ಮಾಡಬೇಕಾದ ಪರಿಸ್ಥಿತಿಯೂ ಬಂದ್ರೆ ಅಚ್ಚರಿ ಪಡಬೇಕಾಗಲ್ಲ. ನಂಗೆ ಬಹಳ ವಿಚಿತ್ರ ಅನಿಸುತ್ತೆ ಮಿತ್ರನೇ, ನಾನು ರಾಜ್ಯದ ರಾಜಕೀಯದ ಬಗ್ಗೆ ಯಾವತ್ತೂ ನಿಮ್ಮ ಹತ್ರ ಮಾತನಾಡ್ಲಿಕ್ಕೆ ಬರಲ್ಲ. ದಟ್ಸ್ ಯುವರ್ ವಿಶ್, ಏನಾದ್ರೂ ಮಾಡಿ. ಆದ್ರೆ ಇದು ರಾಷ್ಟ್ರ ರಾಜಕಾರಣ. ರಾಷ್ಟ್ರವನ್ನ ಬಲಿ ಕೊಡಬೇಡಿ ರಾಬರ್ಟ್ ವಾದ್ರಾಗೆ. ರಾಷ್ಟ್ರವನ್ನು ಸೋನಿಯಾ ಗಾಂಧಿ ಅವರ ಮುಂದೆ ಬಲಿ ಇಡಬೇಡಿ. ರಾಷ್ಟ್ರವನ್ನ ನಮ್ಮ ಗೌರವಕ್ಕೆ ತಕ್ಕಂತೆ ನಾವು ನೋಡ್ಕೋಬೇಕು ಅಂತ ಒಂದು ಹೆಣ್ಮಗಳು ಹೇಳಿದ್ಲು. ದೊಡ್ಡ ಮಗು ನನಗೊಂದು ಮೆಸೇಜ್ ಕಳಿಸಿತ್ತು, ಬಹಳ ಚೆನ್ನಾಗಿತ್ತು, ತುಂಬಾ ಹರಿದಾಡ್ತು. ಅದಕ್ಕೆ ಹೇಳುತ್ತೆ ಹಿಂದಿಯಲ್ಲಿ, ನಾನು ಚಿಕ್ಕ ಹುಡುಗಿ ದೊಡ್ಡ ಮಾತಾಡ್ತೀನಿ ಅಂತ ತಿಳ್ಕೊಳ್ಬೇಡಿ. ಅದನ್ನು ನಿಮ್ಮನ್ನು ವಿನಂತಿ ಮಾಡ್ತೀನಿ, ಎಲೆಕ್ಷನ್ ಡೇ ದಿನ ದಯವಿಟ್ಟು ರಜಾ ಹಾಕಿ ಎಲ್ಲಿಗೂ ಹೋಗ್ಬೇಡಿ. ನರೇಂದ್ರ ಮೋದಿ ಅವ್ರಿಗೆ ವೋಟ್ ಮಾಡ್ಲಿಕ್ಕೆ ಮನೆಯಿಂದ ಆಚೆ ಬನ್ನಿ ಅಂತ ಕೇಳ್ಕೊಳ್ತಾಳೆ. ಕೊನೆದಾಗ ಏನ್ ಹೇಳ್ತಾಳೆ ಗೊತ್ತಾ, ನಾನು ಯಾಕೆ ಇಷ್ಟು ಪ್ರೀತಿಯಿಂದ ಕೇಳ್ಕೊಳ್ತೀನಿ ಅಂದ್ರೆ, ನಿಮ್ಮ ಬದುಕುಗಳಂತೂ ಮುಗಿದೋಯ್ತು, ನನ್ನ ಬದುಕು ಚೆನ್ನಾಗಿರ್ಬೇಕು ಅಂದ್ರೆ ನೀವು ನನ್ನ ಪರವಾಗಿ ಮೋದಿ ವೋಟ್ ಮಾಡಬೇಕು ಅಂತ ಪುಟ್ಟ ಮಗು ಕೇಳ್ಕೊಳ್ಳುತ್ತೆ. ನಾನು ಅದಕ್ಕೆ ಅನ್ಕೊಳ್ತಿರ್ತೀನಿ, ಕೆಲವು ಬಾರಿ 18 ದಾಟಿದವರು ಅಲ್ಲದೆ 5 ದಾಟಿದವರೆಲ್ಲ ವೋಟ್ ಮಾಡಬಹುದು ಅಂತ ಆಗಿದ್ರೆ ನರೇಂದ್ರ ಮೋದಿ ಅವ್ರನ್ನ ಪುಟ್ಟ ಮಕ್ಕಳು ಗೆಲ್ಸ್ಕೊಂಡ್ ಬಿಡ್ತಿದ್ರು. ಯಾಕಂದ್ರೆ ಅವ್ರಿಗೆ ತುಂಬಾ ತಲೆಗೆ ಹೋಗಲ್ಲ. ಅವ್ರಿಗೆ ಹೋಗೋದು ಒಂದೇ ಒಂದು ಅದ್ಭುತವಾದ ವ್ಯಕ್ತಿ ನಮ್ ಕಣ್ಣೆದುರಿಗಿದ್ದಾನೆ ಅಂತ ಹೃದಯಕ್ಕೆ ಅರ್ಥ ಆಗುತ್ತಲ್ಲ, ಮಕ್ಕಳು ವೋಟ್ ಹಾಕ್ತಾರೆ ಅಂತ. ಮೊನ್ನೆ ಒಬ್ಬ ಕಾಂಗ್ರೆಸ್ ತುಂಬಾ ಹಿರಿಯ ನಾಯಕರು, ಕಾರ್ಯಕರ್ತರಲ್ಲ, ಅವ್ರ ಜೊತೆ ಮಾತಾಡ್ತಾ ನಾನು ಅವ್ರಿಗೆ ಹರ್ಟ್ ಆಗ್ಬಾರ್ದು ಅಂತ ಸಹಜವಾಗಿ ಹೇಳಿದೆ. ಇಂದಿರಾ ಗಾಂಧಿ ಆದ್ಮೇಲೆ ಮೋಸ್ಟ್ಲಿ ನರೇಂದ್ರ ಮೋದಿನೇ ಇಷ್ಟು ಪಾಪ್ಯುಲರ್ ಇರ್ಬೇಕಲ್ಲ ಅಂತ ಕೇಳಿದೆ ನಾನು. ಅವ್ರು ಸ್ವಲ್ಪ ಮುಖ ಸಣ್ಣ ಮಾಡ್ಕೊಂಡು, ಇಂದಿರಾ ಗಾಂಧಿಗಿಂತನೂ ಪಾಪ್ಯುಲರ್ ಸರ್ ಇವರು, ಹೆಂಗೆ ಸರ್ ಅಂತ ಕೇಳಿದೆ. ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಲಾಜಿಕ್. ಅವ್ರು ಹೇಳಿದ್ರು, ಇಂದಿರಾ ಗಾಂಧಿ 7-8ನೇ ಕ್ಲಾಸಿನ ಮೇಲಿನವರಿಗೆ ಮಾತ್ರ ಗೊತ್ತಿದ್ರು ಸರ್. ಈ ಮಂಜ ಏನ್ ಸರ್ 5 ವರ್ಷದ ಹುಡುಗರು ಮೋದಿ ತಾತ ಮೋದಿ ತಾತ ಮೋದಿ ತಾತ ಅಂತಿರ್ತಾರೆ ಸರ್. ನಮ್ಮ ಮನೆಗಳಲ್ಲೇ ಮಕ್ಕಳು ಮೋದಿ ತಾತ ಅಂತ ಸರ್. ಏನ್ ಮಾಡಿ ಸಾಯೋಣ ಸರ್, ನಮ್ಮ ಪರಿಸ್ಥಿತಿ ಹಿಂಗಾಗೋಗಿದೆ ಅಂತ ಅವ್ರು ಹೇಳುವಾಗ ನನಗೆ ಅನಿಸ್ತು, ನಿಜಕ್ಕೂ ಈ ಮನುಷ್ಯ ಮನೆಗಳನ್ನ ಪೆನೆಟ್ರೇಟ್ ಮಾಡ್ಬಿಟ್ಟಿದ್ದಾರೆ, ಮನಗಳನ್ನ ಪೆನೆಟ್ರೇಟ್ ಮಾಡ್ಬಿಟ್ಟಿದ್ದಾರೆ. ಮಿತ್ರ, ಇವತ್ತಿನ ದಾಳಿಯ ನಂತರವಂತೂ ನಾನು ಸತ್ಯವಾಗ್ಲೂ ನಿಮ್ಮನ್ನೇನಾದ್ರೂ ಕೇಳ್ಕೊಳ್ಳಿಕ್ಕಂತೂ ಖಂಡಿತ ಮನಸ್ಸಿಲ್ಲ. ದಯವಿಟ್ಟು ಮೋದಿ ವೋಟ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ಇಷ್ಟಾದ ನಂತರವೂ ಮೋದಿ ವೋಟ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ಲ ಅಂತಂದ್ರೆ ನಾನು ನಿಮ್ಮ ಹತ್ರ ಏನು ಕೇಳ್ಕೊಳ್ಳೋ ಅಗತ್ಯ ಇಲ್ಲ. ಆದ್ರೆ ನಾನು ನಿಮ್ಮ ಹತ್ರ ಒಂದಂತೂ ಕೇಳ್ಕೊಳ್ತೀನಿ, ಮೋದಿ ಇನ್ನು 5 ವರ್ಷಕ್ಕೆ ಪ್ರಧಾನಿ ಆದ್ರೆ ಸಾಕು ಅಂತ ಇವತ್ತಂತೂ ಅನ್ನಿಸ್ತಾ ಇಲ್ಲ. ಇನ್ನು 10 ವರ್ಷಕ್ಕಾದ್ರೂ ಮೋದಿ ಪ್ರಧಾನಿ ಆಗಬೇಕು. ಅದಕ್ಕೆ ನೀವೆಲ್ಲ ವೋಟ್ ಅಂತೂ ಹಾಕ್ತೀರಾ ಅನ್ನೋ ವಿಶ್ವಾಸ ನನಗಿದೆ. 10 ಜನರಿಗೆ ಹೇಳಿ ವೋಟ್ ಹಾಕ್ಸಿ. ಮತ್ತೊಂದು, ಇವತ್ತಿನ ಸಂಜೆ ತುಂಬಾ ಜನ ತಾಯಂದಿರಿದ್ದೀರಿ, ತುಂಬಾ ಜನ ಹಿರಿಯರು ಇದ್ದೀರಿ. ದೀಪ ಹಚ್ಚುವಾಗ ದೇವರನ್ನು ಕೇಳ್ಕೊಳ್ಳಿ, ಮೋದಿ ಅವರಿಗೆ ಆಯಸ್ಸು ಮತ್ತು ಆರೋಗ್ಯವನ್ನ ಚೆನ್ನಾಗಿ ಸೇರಪ್ಪ. ಅವನು ಇರೋವರೆಗೂ ನನ್ನ ಭಾರತದ ಭವಿಷ್ಯ ಬೆಳಗ್ತಾ ಇರುತ್ತೆ ಎನ್ನುವಂತ ವಿಶ್ವಾಸ ಇರೋದ್ರಿಂದ ಆಯಸ್ಸು ಮತ್ತು ಪಾಕಿಸ್ತಾನವನ್ನು ನಡುಗಿಸುವಂತೆ ಮಾಡಬಲ್ಲಂತ ಮತ್ತೊಬ್ಬ ಪ್ರಧಾನಿ ಸದ್ಯಕ್ಕಂತೂ ನಮ್ಮ ಕಣ್ಣಿಂದ ಇಲ್ಲ. ಅಂತ ಅಪರೂಪದ ವ್ಯಕ್ತಿಯನ್ನ ಇನ್ನು 10 ವರ್ಷಗಳ ಕಾಲ ಆರೋಗ್ಯವಂತರಾಗ ಆ ಜಾಗದಲ್ಲಿದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ತರದ ಪಡಿಪಾಟ್ಲು ಪಡಬೇಕಾದ ಪ್ರಸಂಗವೇ ಇಲ್ಲ. ಭಾರತ ತಂತಾನೆ ವೇಗದ ಓಟದಲ್ಲಿ ಧಾವಿಸುತ್ತೆ ಎನ್ನುವಂತ ವಿಶ್ವಾಸ ಇರೋದ್ರಿಂದ ನಿಮ್ಮ ಹತ್ರ ಈ ಮಾತನ್ನ ಕೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ. ಮಿತ್ರರೆ, ನಾನು ನೀವು ಸೇರಿ ಈ ಪ್ರಯತ್ನಕ್ಕೆ ಜೊತೆಯಾಗೋಣ. ಅದಾಗಲೇ ನಾವು ಜೊತೆಯಾಗಲಿಲ್ಲ ಅಂತ 28 ಪಾರ್ಟಿಗಳು ಜೊತೆಯಾಗಿ ನಿಂತ್ಕೊಂಡ್ಬಿಟ್ಟಿವೆ. ಹೆಂಗ್ ನಿಂತಿವೆ ಗೊತ್ತೇನು? ಅವ್ರು 28 ಜನ ಕುಮಾರಸ್ವಾಮಿಯವರ ಪ್ರಮಾಣ ವಚನಕ್ಕೆ ಬಂದಾಗ ನೋಡಿ ನಿಜವಾಗ್ಲೂ ನನಗೂ ಒಂದ್ಸಲ ಗಾಬರಿ ಅಂದ್ಬಿಡ್ತೀವಿ. ಏನಪ್ಪ ಇವರೆಲ್ಲ ಒಟ್ಟಾಗ್ಬಿಟ್ಟಿದಾರಲ್ಲ, ಏನ್ ಮಾಡೋದು, ಹೆಂಗ್ ಫೈಟ್ ಮಾಡೋದು ಅಂತ ನಾನು ಅನ್ಕೊಳ್ತಿದ್ದೆ. ನನ್ಗೆ ಇಂಥದ್ದೆಲ್ಲ ಟೆನ್ಷನ್ ಅದೇ. ಯಾವ್ದಾದ್ರು ಹಳ್ಳಿ ಹೆಣ್ಮಕ್ಳು ನನಗೆ ತುಂಬಾ ಉಪಯೋಗಕ್ಕೆ ಬರ್ತಾರೆ. ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ತಿದ್ರೆ ಹಿರಿಯ ವಯಸ್ಸಾದವರೆಲ್ಲ ಅದ್ಭುತವಾಗಿ ಮಾತನಾಡ್ತಾರೆ. ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಒಂದು ಹಳ್ಳಿಯಲ್ಲಿ ಒಂದು ಒಂದು ಅಜ್ಜಿ ಕೇಳಿದೆ, ಅಜ್ಜಿ ಏನಜ್ಜಿ ಇವರೆಲ್ಲ ಒಟ್ಟಾಗ್ಬಿಟ್ಟಿದ್ದಾರೆ, ಮೋದಿ ಗೆಲ್ತಾರ? ಅಜ್ಜಿ ಏನ್ ಹೇಳ್ತು ಗೊತ್ತಾ? ಆ ಅಜ್ಜಿ ಹೇಳ್ತು, ಮಗ 100 ಕತ್ತೆ ಸೇರಿದ್ರು ಒಂದು ಕುದುರೆ ಆಗಲ್ಲ, ನೀನ್ ತಲೆ ಕೆಡ್ಸ್ಕೊಬೇಡ ಮಗ ಅಂತ. ನನಗೆ ಇವತ್ತು ಈ ದಾಳಿ ಆದ ನಂತರ ಅನ್ನಿಸ್ತಾ ಇದೆ, 100 ಕುರಿಗಳು ಸೇರಿದ್ರು ಒಂದು ಸಿಂಹ ನರೇಂದ್ರ ಮೋದಿ ಆಗೋದು ಸಾಧ್ಯ ಇಲ್ಲ ಅಂತ. ಮಿತ್ರರೇ, ಯಾರಿಗೆ ಓಟ್ ಹಾಕ್ತೀರಿ? ಕುರಿಗೇನು? ಕುರಿಗಳಿಗೆ ಓಟ್ ಹಾಕ್ತೀರಿ? ಮತ್ತೆ ಫೈಟ್ ಮಾಡ್ತಿರೋದು ಯಾರು? ಸೋನಿಯಾ ಗಾಂಧಿ ಮಗ, ದೇವೇಗೌಡರು ಮಗ, ಲಾಲು ಪ್ರಸಾದ್ ಯಾದವ್ ಮಗ, ಮುಲಾಯಂ ಸಿಂಗ್ ಯಾದವ್ ಮಗ, ಫಾರೂಕ್ ಅಬ್ದುಲ್ಲಾ ಮಗ, ಚಂದ್ರಶೇಖರ್ ಮಗ, ಚಂದ್ರಬಾಬು ನಾಯ್ಡು ಮಕ್ಕಳು ಮೊಮ್ಮಕ್ಕಳು. ಅದ್ರ ಎದುರುಗಡೆ ನಾವು ಫೀಲ್ಡ್ ಮಾಡಿರುವಂತ ಕ್ಯಾಂಡಿಡೇಟ್ ಯಾರು ಗೊತ್ತಾ? ದೇಶದ ಮಗ ನರೇಂದ್ರ ಮೋದಿ ಅಂತ. ಎಷ್ಟು ಚೆನ್ನಾಗಿದೆ ರೀ. ನನ್ನ ರಾಜ್ಯದ ರಾಜಕಾರಣವು ಬಹಳ ಮಜವಾಗಿದೆ, ಬಹಳ ಚೆನ್ನಾಗಿದೆ. ಅಪ್ಪ PM ಆದ್ರು ಅಂತ ಮಗ CM ಆಗ್ಬೇಕು. ಮಗ CM ಆದ ತಕ್ಷಣ ಅವ್ರ ಅಣ್ಣ ಅಪ್ಪ ಹೇಳಿದ್ರು ಮಿನಿಸ್ಟರ್ ಮಾಡ್ಬೇಕು. ಮಿನಿಸ್ಟರ್ ಆದ ಅಂತ CM ಹೆಂಡತಿಗೆ MLA ಸ್ಥಾನ ಕೊಟ್ರು.
ಅಣ್ಣನ ಹೆಂಡತಿ ಕೇಳಿದ್ದು ನನ್ಗೇನು ಇಲ್ವಾ, ನೀನ್ MLA ಆಗ್ಬೋದು. CM ಮಗ ಬಂದ್ ಕೇಳಿದ ಈ ಸಲ ನಾನು MP ಆಯ್ತು ಅಂದ್ರು. ಅಣ್ಣನ ಮಗ ಬಂದ್ ನನಗೆ ನೀನು MP ಆಗ. ಏನ್ ವಿಚಿತ್ರ, ಪರಿವಾರವೇ ದೇಶ ಇವರಿಗೆ, ಆದ್ರೆ ನರೇಂದ್ರ ಮೋದಿಗೆ ದೇಶವೇ ಪರಿವಾರ ಅಂತ. ಇವೆರಡರ ಡಿಫರೆನ್ಸ್ ಹೆಂಗಿದೆ ಅಂತ ಯೋಚನೆ ಮಾಡಿ ನನಗೆ ಬಹಳ ಹೆಮ್ಮೆ ಯಾವಾಗ್ಲೂ ಅನ್ಸೋದು, ನರೇಂದ್ರ ಮೋದಿ ಅವರ ಪರಿವಾರದಲ್ಲಿ ನಾನು ಒಬ್ಬ ಸದಸ್ಯ, ನೀವು ಒಬ್ಬರು ಸದಸ್ಯರು ಅಂತ. ಎಂಥ ದೊಡ್ಡ ಪರಿವಾರ ನಮ್ದು ಅಂತ ಇದನ್ನ ಆಲೋಚನೆ ಮಾಡುವಾಗ ಅನ್ಸುತ್ತೆ ಈ ಬಾರಿ ನಾವೆಲ್ಲರೂ ಒಟ್ಟಿಗಾಗ್ಬೇಕು ಅಂತ. ನಾವು ಟೀಮ್ ಮೋದಿ ಅಂತ ಅದಕ್ಕೆ ಕಟ್ಕೊಂಡಿರೋದು. ಟೀಮ್ ಮೋದಿಯಿಂದ ಒಂದು ದೊಡ್ಡ ಆಲೋಚನೆ ಈ ಬಾರಿ ನಮ್ದು ಏನಿದೆ ಅಂತಂದ್ರೆ, ನಾವು ಹಳ್ಳಿಯಲ್ಲೂ ಮೋದಿ ದೂತ ಒಬ್ಬ ಆಗಿರ್ಬೇಕು ಅಂತ. ಈ ಮೋದಿ ದೂತ ಹೆಂಗಿರ್ಬೇಕು ಅಂದ್ರೆ, ಅವನಿಗೆ ಮೋದಿಗೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್, ಪವರ್ ಪಾಯಿಂಟ್ಸ್, ಪುಸ್ತಕ ಎಲ್ಲ ಕೊಟ್ಟಿಟ್ಬಿಟ್ಟಿರ್ತೀವಿ. ಹಳ್ಳಿಯಲ್ಲಿ ಯಾವನಿಗೆ ಏನೇ ಡೌಟ್ ಬಂದ್ರು ಅವನ ಹತ್ರ ಹೋದ್ರೆ ಉತ್ತರ ಸಿಗ್ಬೇಕು. ಇಲ್ಲ ಅಂತಂದ್ರೆ ಬೆಂಗಳೂರು ಒಂದು ಕಾಲ್ ಸೆಂಟರ್ ಮಾಡಿದ್ದೀವಿ ನಾವು. ಮೋದಿ ಅವರಿಗೋಸ್ಕರ ನೀವು ಕೇಳುವಂತ ಯಾವ ಪ್ರಶ್ನೆಗಳಿದ್ರು ಕಾಲ್ ಸೆಂಟರ್ ಕೂತಿರುವಂತ ಎಕ್ಸ್ಪರ್ಟ್ಸ್ ನಿಮ್ಗೆ ಆನ್ಸರ್ ಮಾಡ್ತಾರೆ. ಆ ಎಕ್ಸ್ಪರ್ಟ್ಸ್ ಕೊಡುವಂತ ಆನ್ಸರ್ ನೀಟ ತಗೊಂಡು ಹಳ್ಳಿಯವರೆಗೂ ಮುಟ್ಟಿಸ್ಬೋದು. ಕೊನೆಗೆ ಎಲೆಕ್ಷನ್ಗಿಂತ ಮುಂಚಿನ ದಿನ ಅವ್ನು ಮತ್ತೊಮ್ಮೆ ಎಲ್ರಿಗೂ ನೆನಪಿಸಿ, ಎಲೆಕ್ಷನ್ ದಿನ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಾದಾಗ ಮೋದಿ ಅಂತ ಒಂದು ಸಲ ನೆನಪಿಸ್ಬಿಟ್ರೆ ನಮ್ ಕರ್ತವ್ಯ ಮುಗೀತು ಅಂತ. ಮಿತ್ರ, ಪ್ರಾಮಾಣಿಕವಾಗಿ ಹೇಳ್ತೀವಿ, ನಾನು ಮತ್ತು ಟೀಮ್ ಮೋದಿಯ ಬಹುತೇಕರು ಯಾರು ಪೊಲಿಟಿಕಲ್ ಪಾರ್ಟಿಗೆ ಸೇರಿದವರಲ್ಲ. ಅನೇಕರು ನಿಮ್ಗೆ ಹೇಳ್ಬೋದು ಚಕ್ರವರ್ತಿ ಟಿಕೆಟ್ಗೋಸ್ಕರ ಓಡಾಡ್ತಿದ್ದಾರೆ ಅದಕ್ಕೆ ಇಷ್ಟೆಲ್ಲ ಓಡಾಡ್ತಾರೆ ಅಂತ. ನಾನು ಟಿಕೆಟ್ಗೋಸ್ಕರ ಓಡಾಡ್ತೀನಿ ಅನ್ನೋದಾದ್ರೆ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಪ್ರೋಗ್ರಾಮ್ ಮಾಡಬೇಕಾದ ಅಗತ್ಯ ಇಲ್ಲ. ನನಗೆ ಯಾವ ಕ್ಷೇತ್ರ ಬೇಕೋ ಆ ಕ್ಷೇತ್ರದ ಹಳ್ಳಿಗಳಲ್ಲಿ ಮಾತಾಡ್ಕೊಂಡ್ರೆ ಸಾಕು. ನನಗೆ ಬೇಕಾಗಿರೋದು ನಾನು MP ಆಗಬೇಕು, ನಾನು MLA ಆಗಬೇಕು ಅಂತಲ್ಲ, ಬದಲಿಗೆ ಈ ದೇಶ ಮತ್ತೊಮ್ಮೆ ಸೇಫರ್ ಹ್ಯಾಂಡ್ಸ್ ಅಲ್ಲಿ ವಾಪಸ್ ಸೇರ್ಕೊಳ್ಬೇಕು ಎನ್ನುವ ಉದ್ದೇಶಕ್ಕೋಸ್ಕರವೇ ಬಂದಿರೋದಷ್ಟೇ. ಮೋದಿನ ಯಾಕೆ ಇಷ್ಟು ಪ್ರೀತಿಸ್ತೀಯ ಅಂತ ಅನೇಕರು ಕೇಳ್ತಾರೆ. ನನಗೆ ಒಂದೇ ಒಂದು ಉತ್ತರ ಗೊತ್ತಿರೋದು, ನಾನು ಯಾವ ದೇಶವನ್ನು ಪ್ರೀತಿಸ್ತೀನೋ ಮೋದಿ ಅದೇ ದೇಶಕ್ಕೋಸ್ಕರ ತನ್ನ ಜೀವ ಸವಿಸ್ತಾ ಇದ್ದಾನೆ ಅಂತ ಗೊತ್ತಿರೋದ್ರಿಂದ ಆ ಮನುಷ್ಯನನ್ನ ವಾಪಸ್ ತರ್ಕೋಬೇಕು ಅನ್ನೋ ಹುಚ್ಚಿಗೋಸ್ಕರ ಈ ಕೆಲಸ ಮಾಡ್ತಿರೋದು. ನನ್ನ ಜೊತೆ ಒಬ್ಬರಿಲ್ಲ, ಒಂದು 20-25 ಜನ ತರುಣರಿದ್ದಾರೆ. ಎಲ್ಲರೂ ಹೆಂಗಿದ್ದಾರೆ ಗೊತ್ತಾ? ಅವರವರ ಕೆಲಸಗಳನ್ನ ಬಿಟ್ಟು ಬಂದಿರುವಂತವ್ರು, ಅವರವರ ಕಂಪನಿಗಳನ್ನ ಬಿಟ್ಟು, ಕೆಲವರಂತೂ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡೋರು 3 ತಿಂಗಳ ಕಾಲ ಸಬ್ಯಾಟಿಕಲ್ ಲೀವ್ ತಗೊಂಡು ಬಂದಿದ್ದಾರೆ. ನಮಗೆ ಎಷ್ಟು ಜನ ಬಂದು ಸೇರ್ಕೊಂಡಿದ್ದಾರೆ ಅಂತಂದ್ರೆ, ನಾವು ಮಾಡುವ ಕೆಲಸಕ್ಕೆ ಅನೇಕರು ಕೇಳ್ತಾರೆ ದುಡ್ಡೆಲ್ಲಿಂದ ಬರುತ್ತೆ ನಿಮ್ಗೆ ಅಂತ. ಮಿತ್ರ, ನಾನೊಂದ್ಸಲ ಮೋದಿಗೋಸ್ಕರ ಒಂದು ರಥ ಮಾಡಿದ್ವಿ. 2 ರಥ ಓಡಾಡ್ತಿದೆ ಈ ದೇಶದಲ್ಲಿ. ಅದಕ್ಕೆ 4 ಜನ ಕಾರ್ಯಕರ್ತರು ಅದ್ರ ಜೊತೆಗಿದ್ದಾರೆ. 2 ಡ್ರೈವರು ಸೇರಿ ಅದು ಬಿಟ್ಟು 3 ಕಾರ್ಯಕರ್ತರು ಒಂದೊಂದು ರಥಕ್ಕೆ. ಆ ಕಾರ್ಯಕರ್ತರಿಗೆ ದುಡ್ಡು ಎಷ್ಟು ಕೊಡ್ತೀವಿ ಗೊತ್ತಾ? ಒಬ್ಬ ಹುಡುಗ ಕೂಡ ಈ ರಥದಲ್ಲಿ ಓಡಾಡೋ ನಮಗೆ ಗೌರವ ಸಂಭಾವನೆ ಬೇಕು ಅಂತಾನು ಕೇಳಿಲ್ಲ. 2 ತಿಂಗಳ ಕಾಲ ಮೋದಿ ರಥವನ್ನು ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಆ ರಥಕ್ಕೆ ಜನರೇಟರ್ ಬೇಕು ಅಂತ ಫೇಸ್ಬುಕ್ ಅಲ್ಲಿ ಹಾಕ್ದೆ ನಾನು. ಜನರೇಟರ್ ಬೇಕು, ಯಾರಾದ್ರೂ ಕೊಡಿಸ್ತೀರಾ? ಹೊಸ ಜನರೇಟರ್ 30-35 ಸಾವಿರ ರೂಪಾಯಿ ಆಗುತ್ತೆ. ಸೆಕೆಂಡ್ ಹ್ಯಾಂಡ್ ಜನರೇಟರ್ ಸಾಕು, 2 ತಿಂಗಳಾದ್ಮೇಲೆ ವಾಪಸ್ ಕೊಟ್ಟು ತಗೊಂಡ್ಬಿಡ್ಬೋದು. 20-22 ಸಾವಿರ ರೂಪಾಯಿ ಆಗುತ್ತೆ ಅಂತಂದ್ರೆ 2 ಜನರೇಟರ್ ಬೇಕಿತ್ತು. 7 ಜನ ಬಂದು ದಯವಿಟ್ಟು ನಮ್ಮ ಹತ್ರ ತಗೊಳ್ಳಿ ಸರ್ ಅಂತ. ನಾನು ಕೇಳಿದೆ, ನಿಮ್ಮ ಹತ್ರನೇ ಯಾಕೆ ತಗೋಬೇಕು ಸರ್? ಇನ್ನೇನು ಮಾಡಕ್ ಸಿಗಲ್ಲ ಸರ್, ನನಗೆ ಜನರೇಟರ್ ಆದ್ರೂ ಕೊಡಿಸ್ಲಿಕ್ಕೆ ಸಿಗುತ್ತಾರೆ ಸರ್, ದಯವಿಟ್ಟು ತಗೊಳ್ಳಿ ಅಂತ. ನನಗೆ ಆವಾಗ ಅನ್ನಿಸ್ತು, ಈ ದೇಶದಲ್ಲಿ ಪೊಲಿಟಿಕಲ್ ಲೀಡರ್ಗಳ ಮುಂದೆ ಕೈ ಚಾಚಬೇಕು ಅಂತಿಲ್ಲ. ನರೇಂದ್ರ ಮೋದಿ ಅವರ ಅಭಿಮಾನಿಗಳು ದೇಶದುದ್ದಕ್ಕೂ ಹೆಂಗಿದ್ದಾರೆ ಅಂತಂದ್ರೆ ಯಾವ ಕೆಲಸಕ್ಕೂ ಸಿದ್ಧರಾದವರಿದ್ದಾರೆ ಅಂತ ನನ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ತೀರ್ಥಹಳ್ಳಿಗೆ ಬಂದಾಗ ನಾನು ತುಂಬಾ ಹಳೆ ಮಿತ್ರರೊಬ್ಬರು ಕರೆದು, ಚಕ್ರವರ್ತಿ ಅವರೇ, ನಿಮ್ ಜೊತೆ ಫಿಸಿಕಲಿ ನಾನು ಇರ್ಲಿಕ್ಕಾಗಲ್ಲ, ಇದನ್ನಾದ್ರೂ ತೆಗೆದುಕೊಳ್ಳಿ ಅಂತ ಒಂದು ಕವರ್ ಇಟ್ಟು ಕೈಯಲ್ಲಿ ಬಿಟ್ಟು ನೀವು ಇದನ್ನ ಬಳಸ್ಕೊಡಿ ಅಂತ. ಮಿತ್ರರೇ, ದುಡ್ಡಿಗೆ ಬರ ಇಲ್ಲ, ದುಡ್ಡು ಸಮಾಜ ಕೊಡುತ್ತೆ. ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇದೆಯಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಮತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇರೋ ಕೆಲಸದಲ್ಲಿ ಪ್ರಾಮಾಣಿಕತೆ ಇದೆ ಅಂತ ದೇಶಕ್ಕೆ ಗೊತ್ತಿರೋದ್ರಿಂದ ಈ ಬಾರಿ ದೇಶ ಅವರನ್ನ ಅಕ್ಸೆಪ್ಟ್ ಮಾಡುತ್ತೆ ಅಂತ. ನಾವು ಟೀಮ್ ಮೋದಿಯಿಂದ 2 ಪೋಸ್ಟರ್ಗಳನ್ನ ತಂದಿದ್ದೀವಿ. ಮೊದಲನೇ ಪೋಸ್ಟರ್ನ ಟೈಟಲ್ ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂದಾಯ್ತು ಅಂತ. ಇದೊಂದು ದೊಡ್ಡ ಇಶ್ಯೂ ಇದೆ. ನನ್ಗೆ ಯಾರು ಹೇಳಿದ್ರು, ಚಕ್ರವರ್ತಿ 15 ಲಕ್ಷ ಅಂತ ಕೇಳಿದ್ರೆ ಮೊದಲೆಲ್ಲ ಬಿಜೆಪಿ ಕಾರ್ಯಕರ್ತರು ಬರ್ತಾನೆ ಇಲ್ಲ, ಹೆದರು ಹೊರಬಿಡೋರು, ಏನ್ ಆನ್ಸರ್ ಮಾಡೋದು ಅಂತ. ಈಗ ಅವರೆಲ್ಲ ಒಂದು ಉದಾಹರಣೆ ಉತ್ತರ ಕಂಡುಕೊಂಡಿದ್ದಾರೆ. ಮನೆ ಎದುರಿಗೆ ನೀವು ನಿಂಬೆ ಹಣ್ಣನ್ನು ಕಟ್ಟಿದ್ರೆ ಭೂತಗಳು ಬರಲ್ವ ಅಂತ. ಮನೆ ಎದುರುಗಡೆ ಒಂದು ಆಲೂಗಡ್ಡೆ ಕಟ್ಟಿದ್ರೆ ಕಾಂಗ್ರೆಸ್ ಬರಲ್ವ ಅಂತ. ಏನ್ ಚೆನ್ನಾಗಿದೆ ನೋಡಿ. ನೀವು ನಿಮ್ ಮನೆ ಹೊರಗಡೆ ಒಂದು ಆಲೂಗಡ್ಡೆ ಕಟ್ಟಿ, ಕಾಂಗ್ರೆಸ್ ದೇವರಾಣಿಗೂ ನಿಮ್ ಮನೆಗೆ ಬರಲ್ಲ. ಯಾಕೆಂದ್ರೆ ನೀವು ಅದೇ ಆಲೂಗಡ್ಡೆ ಕೊಟ್ಟು ಚಿನ್ನ ಮಾಡ್ಕೊಂಡ ರಾಹುಲ್ ಗಾಂಧಿ ಹತ್ರ ಅಂತ ಹೇಳ್ಬಿಡ್ತೀರಾ ಅಂತ ಟೆನ್ಷನ್. ಅದಕ್ಕೆ ಮನೆ ಎದುರುಗಡೆ ಆಲೂಗಡ್ಡೆ ಕಟ್ಟಬೇಕು. ನಾನು ಡಿಸೈಡ್ ಮಾಡಿದ್ದೀನಿ, ನನ್ನ ಮನೆಗೆ ಹೋದ ತಕ್ಷಣ ಒಂದು ಆಲೂಗಡ್ಡೆ ಕಟ್ಟೋದು ಅಂತ. ಆದ್ರೆ ಮೋದಿ ಹೇಳದ ವಿಚಾರವನ್ನು ಅವ್ರು ಬಾಯಿಗೆ ಸುರುಕಿದ್ರು. 15 ಲಕ್ಷ ಕೊಟ್ಬಿಡ್ತೀನಿ ಅಂತ ಮೋದಿ ಯಾವತ್ತೂ ಹೇಳಿರ್ಲಿಲ್ಲ, ಅವ್ರು ಬಾಯಿಗೆ ಸುರುಕಿದ್ರು. ಆದ್ರೆ ನಾನು ಎಲ್ಲ ಕಾಂಗ್ರೆಸ್ಸಿಗರಿಗೂ ಪ್ರತಿಪಕ್ಷಗಳಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು. ಆದ್ರೆ ಹೆಂಗ್ ಬಂತು ಗೊತ್ತಾ? ನನ್ನ ರಕ್ಷಣೆಗಾಗಿ ಬಡದಾಡೋ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್, ಬುಲೆಟ್ ಪ್ರೂಫ್ ಹೆಲ್ಮೆಟ್ ಅನ್ನ ಮೋದಿ ಕೊಡಿಸಿದ್ದ ದಿನವೇ 15 ಲಕ್ಷ ನನ್ನ ಅಕೌಂಟಿಗೆ ಬಂತು.
ಪಾಕಿಸ್ತಾನದ ಗಡಿಗೆ ಬೇಲಿ ಹಾಕಿ 600ಕ್ಕೂ ಹೆಚ್ಚು ಉಗ್ರರನ್ನ ಕೊಂದ್ರು, ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಇವತ್ತು ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ 350-400 ಉಗ್ರರನ್ನ ಕೊಂದು ಬಿಸಾಡಿದ್ರಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು. ನಾನು ಕೇಳಲಿಕ್ಕೆ ಹೋಗಲ್ಲ ಅವರನ್ನ ಅಂತ. ನಕ್ಸಲರನ್ನ ಬಾಲ ಮುಗಿದುಕೊಂಡಿದ್ದಾರಲ್ಲ, ಸರ್ಜಿಕಲ್ ಸ್ಟ್ರೈಕ್ ಮಾಡಿ 200 ನಕ್ಸಲರನ್ನ ಕೊಂದು ಬಿಸಾಡಿದ್ರಲ್ಲ ಈ ದೇಶ ಸೇನೆ, ಅವತ್ತು ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಭಯೋತ್ಪಾದನೆ ಹತ್ತಿಕ್ಕಲಾಗದೆ ಹಿಂದೂ ಭಯೋತ್ಪಾದನೆಯ ಹೆಸರನ್ನ ಸೃಷ್ಟಿಸಿ ಸಾಧ್ಯ ಪ್ರಜ್ಞಾ ಸಿಂಗ್ರನ್ನ ಕೂಡಿ ಹಾಕಿದ್ದ ನಾಮರ್ದಗಳೆಲ್ಲ ಬೀದಿ ಬೀದಿ ಅಳಿಯುವಂತಾಗಿದೆಯಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಗರೀಬಿ ಹಠಾವೋ ಹೇಳಿಕೆ ಅಷ್ಟೇ ಆಗಿದ್ದಾಗ ಬಡವರಿಗೆ ಮನೆ, ಕರೆಂಟು, ಗ್ಯಾಸ್ ಕೊಟ್ಟು ಕೈಗೊಂದು ಜನಧನ್ ಅಕೌಂಟ್ ಕೊಟ್ಟರು ನರೇಂದ್ರ ಮೋದಿ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಮಿಸ್ ಕಾಲ್ ಕೊಡ್ತಿದ್ವಿ, ಕಾಲ್ ಚಾರ್ಜ್ ಎಷ್ಟಾಗ್ಬಿಡುತ್ತೋ ಅಂತ. ಸತ್ಯ ಹೇಳಿ, ಮೋದಿ ಬಂದ್ಮೇಲೆ ಯಾರಾದ್ರೂ ಮಿಸ್ ಕಾಲ್ ಕೊಟ್ಟಿದ್ದೀರಾ? ಈಗಲೂ ನೀವು ಕೊಡ್ತೀರಾ ಅಂದ್ರೆ ನಿಮ್ಗಿಂತ ಕನ್ಫ್ಯೂಸ್ ಮತ್ತೊಬ್ಬ ಇಲ್ಲ ಅಂತ ನೆನಪಿಟ್ಕೊಳ್ಳಿ. ಮೋದಿ ಬಂದ್ಮೇಲೆ ಕಾಲ್ ಫ್ರೀ ಆಗಿದೆ, ಡಾಟಾ ಫ್ರೀ ಆಗಿದೆ. ಬಿಲೀವ್ ಮೀ, ಇಡೀ ಜಗತ್ನಲ್ಲಿ ಡಾಟಾ ಫ್ರೀ ಅಂತ ಯಾವ್ದಾದ್ರು ರಾಷ್ಟ್ರ ಇದ್ರೆ ನನಗ್ ಗೊತ್ತಿರುವಂತೆ ಅದು ಭಾರತ ಮಾತ್ರ. ಇನ್ಯಾವ ರಾಷ್ಟ್ರದಲ್ಲೂ ಡಾಟಾ ಫ್ರೀ ಸಿಗಲ್ಲ. ಅಷ್ಟು ಡಾಟಾ ಫ್ರೀ ನಮಗೆ ಸಿಗುವಂತಾಗಿದೆ. ನೀವು ಒಂದು ಮನೆಯಲ್ಲಿ 100 ಜನ ಇದ್ರೆ ಇವತ್ತು ಬಳಸುವಂತ ಡಾಟಾಕ್ಕೆ ಹಳೆಯ ಕಾಂಗ್ರೆಸ್ನ ರೇಟ್ ಹಾಕೊಂಡು ನೋಡಿ, 15 ಲಕ್ಷ ಆರಾಮಾಗಿ ಲೆಕ್ಕ ಬಂದ್ಬಿಡುತ್ತೆ. ಮಿತ್ರರೆ, ಜನರಿಕ್ ಔಷಧಿಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. 1,98,000 ರೂಪಾಯಿ ಇದ್ದಂತ ಮೆಡಿಕೇಟೆಡ್ ಹಾರ್ಟ್ ಸ್ಟಂಟ್ಗಳನ್ನ ನರೇಂದ್ರ ಮೋದಿ 25,000 ರೂಪಾಯಿಗೆ ಸಿಗುವಂತೆ ಮಾಡಿದ್ರಲ್ಲ. 1,98,000 ಇಂದ 25,000 ಇಳಿಸಿದ್ರು. 37,000 ಆರ್ಡಿನರಿ ಸ್ಟಂಟ್ 7,000 ರೂಪಾಯಿ ಇವತ್ತು ಸಿಗುವಂತೆ ಮಾಡಿದ್ರಲ್ಲ ನರೇಂದ್ರ ಮೋದಿ. ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್. ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಕೊನೆದಾಗ ಒಂದು ಒಳ್ಳೆ ಮಾತಿದೆ. ಪ್ರತಿಭಾವಂತ ದಲಿತರೊಬ್ಬರನ್ನ ಕರ್ಕೊಂಡು ಹೋಗಿ ನರೇಂದ್ರ ಮೋದಿ ಈ ದೇಶದ ರಾಷ್ಟ್ರಪತಿ ಪದವಿಯಲ್ಲಿ ಕುಳ್ಳಿರಿಸಿ ನಮಸ್ಕಾರ ಮಾಡಿದ್ರಲ್ಲ, ಅವತ್ತು 15 ಲಕ್ಷ ಅಲ್ಲ, ಶತಶತಮಾನದ ಕಳಂಕವನ್ನು ತೊಡೆದೋಯ್ತು ನರೇಂದ್ರ ಮೋದಿ ನಮ್ಗೆ ಮಾಡಿದ ಕೊಡುಗೆ ಅಂತ. ಈ ಉತ್ತರಗಳನ್ನ ಅವ್ರಿಗೆ ಕೊಡಬೇಕು ಅಂತ ಪೋಸ್ಟ್ ಮಾಡ್ತಿದ್ವಿ. ಎರಡನೇದೊಂದು ಪೋಸ್ಟ್ ಇದೆ, ಕಾಂಗ್ರೆಸ್ಸಿಗರು ನರೇಂದ್ರ ಮೋದಿ ಅವರ ಮೇಲೆ ಆರೋಪ ಸರಿಯಾಗಿ ಮಾಡಲ್ಲ ಅಂತ ನಾವೇ ಆರೋಪ ಪಟ್ಟಿ ಮಾಡಿದ್ದೀವಿ ನರೇಂದ್ರ ಮೋದಿ ಅವರ ಮೇಲೆ. ಇದು ಪ್ರಶ್ನೆ ಉತ್ತರಗಳ ರೂಪದಲ್ಲಿದೆ. ನಾನು ನೀವೆಲ್ಲರೂ ಇದಕ್ಕೆ ಉತ್ತರ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕೊಡ್ತೀರಾ? ಆದ್ರೆ ನಿಮ್ಗೆ ಎರಡೇ ಆಪ್ಷನ್ ಇರೋದು, ಒಂದು ಹೌದು ಅನ್ಬೇಕು ಅಥವಾ ಇಲ್ಲ ಅನ್ಬೇಕು. ಫೈನ್, ಎರಡೇ ಆಪ್ಷನ್. ನೀವು ಮೋದಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ಒಂದು ಟೆಸ್ಟ್ ಮಾಡ್ಲಿಕ್ಕೆ ಅಷ್ಟೇ. ಪ್ರಶ್ನೆಗೆ ಉತ್ತರ ಕೊಡಿ. ಮೋದಿ ವಿದೇಶದವರ? ಸಾಕಾಗ್ಲಿಲ್ಲ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರದವರಿಗೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ಕೆಲಸ ಮಾಡೋಣ ಮೈಗವರ? ಮೋದಿ ತಮ್ಮ ಸಂಬಂಧಿಕರನ್ನು ಯಾರಾದ್ರೂ ರಾಜಕೀಯ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಜನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನು ಬೈದಿದ್ದಾರಾ? ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ, ಕೇಳಿದ್ದೀರಾ? ಮತ್ತೆ ಅವ್ರಿಗೆ ಬಿಟ್ಟು ಓಟ್ ಬೇರೆಯವ್ರಿಗೆ ಯಾಕೆ ಹಾಕ್ತೀರಾ? ಸಿಂಪಲ್ ಪ್ರಶ್ನೆಗಳು. ಒಬ್ಬ ಪ್ರಧಾನಮಂತ್ರಿ ಹೇಗಿರಬೇಕು ಅಂತ. ಇದಕ್ಕೆ ನಾನು ಎಲ್ಲದಕ್ಕೂ ಉತ್ತರ ಕೇಳ್ಕೊಳ್ಲಿಕ್ಕೆ ಹೋಗಲ್ಲ. ಮೋದಿ ವಿದೇಶದವರ? ಹಂಗಿದ್ರೆ ಇನ್ಯಾರು ವಿದೇಶದವರು? ಉತ್ತರ ನಿಮಗೆ ಗೊತ್ತು. ಮೋದಿ ಭ್ರಷ್ಟರ? ಹಂಗಿದ್ರೆ ಇನ್ಯಾರು ಭ್ರಷ್ಟರು? ನೀವು ಕೇಳಿ ನೋಡಿದ್ರೆ ಗೊತ್ತಾಗಲ್ಲ. 28 ಜನರು ಹೊರಟರು. ಮೋದಿ ದೇಶದ್ರೋಹಿಯ? ಇನ್ಯಾರು ದೇಶದ್ರೋಹಿಗಳು ಇವುಗಳ ನಡುವೆ ಅಡಗಿದ್ದಾರೆ? ನಾವು ಉತ್ತರ ಕೊಡಬೇಕಾಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಮೋದಿ ಪರಿವಾರಕ್ಕೆ ಸಂಬಂಧಿಕರಿಗೆ ಲಾಭ ಮಾಡಿಕೊಟ್ಟಿದ್ದಾರಾ? ನೀವು ಯೋಚನೆ ಮಾಡಿ, ಯಾರ್ಯಾರು ಲಾಭ ಮಾಡಿಕೊಟ್ಟಿದ್ದಾರೆ? ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯಕ್ಕೆ ತಂದಿದ್ದಾರ? ಪರಿವಾರಗಳೇ ರಾಜಕೀಯದಲ್ಲಿ, ಇನ್ ಸಂಬಂಧಿಕರನ್ನೇ ಕರ್ಕೊಂಡು ಬರೋದು. ಮೋದಿ ಭಾರತದ ಗೌರವ ಜನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಯೋಚನೆ ಮಾಡಿ. ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನು ಬೈದಿದ್ದಾರಾ? ಯೋಚನೆ ಮಾಡಿ. ಮೋದಿ ವಿದೇಶಕ್ಕೆ ಯಾವಾಗಲಾದ್ರೂ ವಿಶ್ರಾಂತಿಗೆ ಅಂತ ಹೋಗಿದ್ದು ನೋಡಿದ್ದೀರಾ? ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ಯಾವಾಗ ಸಿಂಗಾಪುರ್ ಹೋಗಿ ರೆಸ್ಟ್ ಹೋಗುತ್ತಾರ ದೇವರಲ್ಲ. ರಾಹುಲ್ ಗಾಂಧಿ 4 ರ್ಯಾಲಿ ಮಾಡಿದ್ರೆ 5ನೇ ರ್ಯಾಲಿ ಮಾಡೋಕ್ಕಿಂತ ಮುಂಚೆ ಎಲ್ಲಿ ಓಡೋಗ್ಬಿಟ್ಟಿರ್ತಾನೋ ಮನೆಯವ್ರಿಗೂ ಗೊತ್ತಿರಲ್ಲ, ಯಾವ ದೇಶಕ್ಕೆ ಹೋಗಿರ್ತಾನೋ ಗೊತ್ತಿರಲ್ಲ. ಆದ್ರೆ ನರೇಂದ್ರ ಮೋದಿ ಕಳೆದ 5 ವರ್ಷಗಳಲ್ಲಿ ಒಂದೇ ಒಂದು ದಿನ ತಿರುಗಾಡ್ಲಿಕ್ಕೆ ಅಂತ ನಾವು ವಿದೇಶಕ್ಕೆ ಹೋಗಿಲ್ಲ ರೀ. ಅದು ನನ್ನ ದೇಶದ ಪ್ರಧಾನಮಂತ್ರಿ ಮೇಲೆ ನನಗಿರುವಂತ ಹೆಮ್ಮೆ. ಹಂಗಂತ ಅವ್ರು ತಿರುಗಾಡ್ಲಿಕ್ಕೆ ಹೋಗಲ್ಲ ಅಂತ ನಾನೇನು ಅನ್ಕೊಳ್ಳಲ್ಲ. 100% ತಿರುಗಾಡ್ಲಿಕ್ಕೆ ಹೋಗ್ತಾರೆ. ಯಾವಾಗ ಹೋಗ್ತಾರೆ ಅಂದ್ರೆ, ಇನ್ನು 10 ವರ್ಷಗಳ ಕಾಲ ದೇಶವನ್ನ ಆಳಿ ಈ ದೇಶವನ್ನ ಸಮರ್ಥವಾಗಿ ರೈಲು ಹಳಿಯಲ್ಲಿ ಒಂದು ಒಳ್ಳೆ ಹಳಿಯಲ್ಲಿ ಸೇರಿಸಿ ಪ್ರಗತಿಯ ಓಟ ನಿರಾತಂಕವಾಗಿ ನಡೆಯುತ್ತೆ ಅಂತ ಆದಾಗ ಈ ಮನುಷ್ಯ ಹಾಯಾಗಿ ತಿರುಗಾಡ್ತಾನೆ. ಯಾಕೆಂದ್ರೆ ಅಷ್ಟೊತ್ತಿಗೆ ಇಡೀ ಜಗತ್ತು ಅವನನ್ನು ಬಯಸ್ತಾ ಇರುತ್ತೆ. ಒಬ್ಬ ಗ್ಲೋಬಲ್ ಲೀಡರ್ಗೋಸ್ಕರ ಜಗತ್ತು ಕಾಯ್ತಾ ಇರುತ್ತೆ. ನರೇಂದ್ರ ಮೋದಿ ಜಗತ್ತನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ತಿರುಗಾಡ್ತಿರ್ತಾರೆ ಅನ್ನೋ ವಿಶ್ವಾಸ ಮತ್ತು ಕನಸು ನನ್ನದು. ಡೆಫಿನೆಟ್ಲಿ ಇನ್ನೊಂದು ಸ್ಟಿಕ್ಕರ್ ಮಾಡಿದ್ವಿ, ಇದು ಮನೆ ಬಾಗಿಲ ಮೇಲೆ ಹಾಕೊಳ್ಳಿಕ್ಕೆ. ನಾನು ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಇದನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ಈ ಸ್ಟಿಕ್ಕರ್ ನ ವೈಶಿಷ್ಟ್ಯ ಏನು ಅಂತಂದ್ರೆ, ಇದ್ರ ಮೇಲೆ ಫೈಟ್ ಯಾರ್ಯಾರ ಜೊತೆ ಅಂತಿದೆ. ಕಾಂಗ್ರೆಸ್ ದಳ, ಎಸ್ಪಿ, ಬಿಎಸ್ಪಿ, ಆರ್ಜೆಡಿ, ಡಿಎಂಕೆ, ಭ್ರಷ್ಟರು, ನಗರ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGOಗಳು, ತುಕಡೆ ಜಾಯಿಂಟ್, ಎಲ್ಲರೂ ಒಂದ್ ಕಡೆ. ಇವ್ರ ವಿರುದ್ಧವಾಗಿ ಯಾರಿದ್ದಾರೆ ಅಂತಂದ್ರೆ
ನರೇಂದ್ರ ಮೋದಿ ಮತ್ತವ್ರ ಜೊತೆಗೆ ನಾನಿದ್ದೀನಿ ಅಂತ ಇದೊಂದು ಸ್ಟಿಕ್ಕರ್ ಇದೆ. ಇದು ಯಾವುದೂ ಫ್ರೀ ಅಲ್ಲ ಮಿತ್ರರೇ, ಇದೆಲ್ಲವೂ ಸಮಾಜದ ಕ್ರೌಡ್ ಫಂಡೆಡ್ ಆಗಿರೋದ್ರಿಂದ ಪ್ರತಿಯೊಂದು ಪೋಸ್ಟರ್ 5 ರೂಪಾಯಿ, ಬಹಳ ಕಾಸ್ಟ್ಲಿ ಇಲ್ಲ. ಮತ್ತು ಸ್ಟಿಕ್ಕರ್ ಇದು, ಪೋಸ್ಟರ್ ಅಲ್ಲ, ಗಮ್ ಮಾಡ್ಲಿಕ್ಕೂ ಕಷ್ಟ ಪಡಬೇಕಾಗಿಲ್ಲ. ಇದು 5 ರೂಪಾಯಿ ಮತ್ತು ಇದು 2 ರೂಪಾಯಿ. ಪ್ರತಿಯೊಬ್ರು ತೆಗೆದುಕೋಬೇಕು ಮತ್ತು ಒಂದೊಂದು ಕಾಪಿ ಅಲ್ಲ, ನಿಮ್ಮ ಅಕ್ಕಪಕ್ಕದವರಿಗೂ ಕೊಟ್ಟು ಹಾಕ್ಬೇಕು ಅಂತ. ಯಾರಾದ್ರೂ ಬಂದು ನಿಮ್ಮನ್ನ ಕೇಳಿದ್ರೆ ಮೋದಿ ಏನ್ ಮಾಡಿದ್ರು, ಮೋದಿ ಹಂಗ್ ಮಾಡಿದ್ರ ಹಿಂಗ್ ಮಾಡಿದ್ರ ಅಂದ್ರೆ ನನಗ್ ಪುರ್ಸೋತಿಲ್ಲ, ಪೋಸ್ಟರ್ ಇದೆ, ಓದ್ಕೋ ಹೋಗು ಅಂತ ಹೇಳಿ. ಇಷ್ಟಾದ್ರೂ ಓದಿದ ನಂತರವೂ ಮೋದಿ 5 ವರ್ಷದಲ್ಲಿ ಏನೂ ಮಾಡಲಿಲ್ಲ ಅಂತ ಅವನಂದ್ರೆ ಅವನನ್ನ ಗಟ್ಟಿಯಾಗಿ ತಪ್ಕೊಂಡು, ಮಗು ಕೂಡ್ರದೇ ಬದುಕು ಕಷ್ಟ, ಕುರುಡುತನದ್ದೇ ಬದುಕು ಕಷ್ಟ, ನಿಮ್ ಕಿರುಡುತನವೂ ಕೇಳ್ಕೊಂಡ್ರೆ ನಿನ್ ಬದುಕು ಬಹಳ ಕಷ್ಟ ಆಗಿದ್ಯಪ್ಪ, ನಿಮ್ ದೇವ್ರು ಚೆನ್ನಾಗಿರ್ತಾನೆ ಅಂತ ಕಳಿಸ್ಬಿಡಿ ಅಷ್ಟೇ. ತುಂಬಾ ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಅವ್ರ ಜೊತೆ ಅಂತ. ಸೊ ಇಷ್ಟನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಈ ಬಾರಿ ಒಂದು ದೊಡ್ಡ ಪರಿವರ್ತನೆ ಸಾಧ್ಯ ಆಗುತ್ತೆ ಅಂತ ಅಂತಾರೆ. ಆದ್ರೆ ನಂಗೆ ಇಷ್ಟಕ್ಕೂ ಸಮಾಧಾನ ಇಲ್ಲ. ಇನ್ನೊಂದು ಸಣ್ಣ ಪ್ರಯೋಗ ನನ್ನಿಂದ ಆಗಬೇಕು. ಯಾವಾಗ ವೇದಿಕೆ ಮೇಲೆ ನಿಂತ್ಕೊಂಡು ಅವರೆಲ್ಲರೂ ಕೈ ಹಿಡ್ಕೊಂಡು ನಿಂತಿರೋದನ್ನ ನಾವು ನೋಡ್ತೀವೋ, ಎದೆಯಲ್ಲಿ ಒಂದ್ಸಲ ಅವಲಕ್ಕಿ ಕೊಡುತ್ತಂತಾಗತ್ತೆ. ಈಗ ಬೆಜ್ಜಿ ಒಳ್ಳೆಯಿಂದ ಒಂದು ಸಂದೇಶ ನಾವು ಅವ್ರಿಗೆ ಕೊಡ್ಬೇಕು. ಎಲ್ರು ಕೈ ಮೇಲೆ ಕೆತ್ತಿ, ನಿಮ್ ಪಕ್ಕದಲ್ಲಿರೋ ಕೈ ಹಿಡ್ಕೊಳ್ಳಿ. ಹಿಡ್ಕೊಂಡ್ರ? ಈಗ ಏನ್ ಸಂದೇಶ ಗೊತ್ತಾ? ಮಹಾಗಠಬಂಧನದ ಎದುರಿಗೆ ಬೆಜ್ಜುವಳ್ಳಿಯ ಮಹಾ ಜನತೆ ಫೈಟ್ ಮಾಡುತ್ತೆ ಈ ಬಾರಿ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಈ 28 ಪಾರ್ಟಿಗಳಿಗೆ ನೀವು ಬೆಜ್ಜುವಳ್ಳಿಯಿಂದ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತೆ ಮತ್ತೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಮಿತ್ರರೇ. ಉಚ್ಚ ಕಂಠದ ನನ್ನ ಜೊತೆ ಜೈಕಾರ ಕೊಡಿ. ಗುರಿಯಲ್ಲಿ ಸ್ಪಷ್ಟ ಅಧಿಕಾರದಲ್ಲಿ ಬದ್ಧತೆ, ಸ್ವಾಭಿಮಾನದ ಜನ, ದೇಶಾಭಿಮಾನ ಅಚಲ, ಜೊತೆಗೆ ಜನಬಲ. ಅವರೇ ಶ್ರೀ ನಮ್ಮ ನರೇಂದ್ರ ಮೋದಿ ಅವರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ ಶ್ರೀ ಚಕ್ರವರ್ತಿ ಶ್ರೀಗಳಿಗೆ ಧನ್ಯವಾದಗಳು. ಇಂದಿನ ವೇದಿಕೆಯಲ್ಲಿ ಶ್ರೀ ಪ್ರಧಾನ ಸೇವಕರ ಕುರಿತಾಗಿ ಶ್ರೀ ಚಕ್ರವರ್ತಿ ಶ್ರೀಗಳು ಬರೆದಿರುವಂತಹ ಪುಸ್ತಕವನ್ನ ಶ್ರೀ ರಾಘವೇಂದ್ರ ಹಂಡೆಯವರು ಲೋಕಾರ್ಪಣೆ ಮಾಡಿ ಅದನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಆ ಪುಸ್ತಕದ ಬೆಲೆ 150 ರೂಪಾಯಿ. ಅದನ್ನ ಈ ಪ್ರತಿಯೊಬ್ಬರು ಆ ಪುಸ್ತಕವನ್ನ ಕೊಂದು ಓದಬೇಕನ್ನೋ ದೃಷ್ಟಿಯಿಂದ 50 ರೂಪಾಯಿಗಳಿಗೆ ಅದನ್ನ ಮಾರಾಟ ಮಾಡ್ತಾ ಇದ್ದೇವೆ. ಹೊರಭಾಗದಲ್ಲಿ ಅದರ ಮಾರಾಟದ ವ್ಯವಸ್ಥೆ ಇದೆ. ದಯಮಾಡಿ ಅದನ್ನ ತಾವೆಲ್ಲರೂ ಸಹ ಖರೀದಿಸಿ ಓದಿ ಅದರಲ್ಲಿರುವಂತಹ